ಇಂದಿನ ಕಾರ್ಯಕ್ರಮಕ್ಕೆ. ನಾವೆಲ್ಲರೂ ತುಂಬಾ ಕಾತರರಾಗಿದೆ ಇವತ್ತಿನ ಕಾರ್ಯಕ್ರಮಕ್ಕೆ. ಯಾಕೆಂದ್ರೆ ಇವತ್ತು ನಮ್ಮ ಒಂದು ಹೊಸ ಅಧ್ಯಾಯ ಓಪನ್ ಆಗ್ತಾ ಇದೆ. ಅದು 101ನೇ ಕ್ಲಾಸಿಂದ ಅಲ್ವಾ? ಸೊ ವಿ ಆರ್ ಆಲ್ ಸೊ ನಾವೆಲ್ಲ ತುಂಬಾ ಕಾತರತೆಯಿಂದ ಇವತ್ತು ಕಾಯ್ತಾ ಇದ್ವಿ ಇದಕ್ಕೋಸ್ಕರ. ಗೋಪಿ ಸೇನೆ ಪ್ರಾರಂಭವಾದಾಗ ಇಲ್ಲಿವರೆಗೂ ನಮ್ಮ ಪ್ರಯಾಣ ಮುಂದುವರಿಯುತ್ತೆ ಅಂತ ನಾನು ಎಣಿಸಿರ್ಲಿಲ್ಲ. ಈ ಭಗವಂತನ ಮತ್ತು ಗುರುಗಳ ಕೃಪೆಯಿಂದ ನಾವು ಇವತ್ತು ನಮ್ಮ ಪ್ರಯಾಣವನ್ನ ಇಲ್ಲಿವರೆಗೂ ತಗೊಂಡ್ ಬಂದಿದ್ದೀವಿ. ಸೊ ಇನ್ನು ಇದೇ ರೀತಿ ಯಶಸ್ವಿಯಾಗಿ ನಾವು ಗೋಪಿ ಸೇನೆಯಲ್ಲಿ ಮುಂದುವರೆದು ಭಕ್ತಿ ಜೀವನದಲ್ಲೂ ನಾವು ಮುಂದುವರಿಬೇಕು. ಅದಕ್ಕೋಸ್ಕರ ನಮ್ಗೆ ಇವತ್ತು ನಮ್ಮ ಶೋಭಾಮಯಿ ಮಾತಾಜಿಯವರು ಮತ್ತೆ ಸ್ಮಿತಾರಾವ್ ಮಾತಾಜಿಯವರು ಎಲ್ಲರೂ ನಮ್ಮೊಂದಿಗೆ ಇದ್ದಾರೆ. ಇವತ್ತು ನಮ್ಗೆ ಪ್ರೋತ್ಸಾಹ ಕೊಟ್ಟು ಇನ್ನು ಮುಂದುವರಿಯಕ್ಕೆ ನಮ್ಗೆ ಮಾರ್ಗದರ್ಶನವನ್ನು ತೋರಿಸ್ತಾರೆ. ಇವತ್ತು ಒಂದು ಓಪನಿಂಗ್ ಪ್ರೇಯರ್ಸ್ ಒಂದಿಗೆ ಇವತ್ತಿನ ಕಾರ್ಯಕ್ರಮವನ್ನ ಪ್ರಾರಂಭಿಸೋಣ. ಓಂ ಅಜ್ಞಾನತಿಮಿರಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತ ಪದಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ನೆರೆದಿರುವ ಎಲ್ಲ ಭಕ್ತರಿಗೆ ಇವತ್ತು ನಾನು ಇನ್ನೊಮ್ಮೆ ಸ್ವಾಗತವನ್ನು ಕೋರ್ತಾ ಇಂದಿನ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಪರಿಚಯಕ್ಕೂ ಇವತ್ತು ನಾನು ಜಾಸ್ತಿ ಸಮಯವನ್ನು ತಗೊಳ್ತಾ ಇಲ್ಲ, ಯಾಕೆಂದ್ರೆ ಇವತ್ತು ತುಂಬಾ ಕೇಳಲಿಕ್ಕಿದೆ ನಮ್ಗೆ. ಎಲ್ಲ ಮಾತಾಡಿಸ್ಗಳಿಂದ ತುಂಬಾ ಮಾರ್ಗದರ್ಶನ ತಗೊಳ್ಲಿಕ್ಕಿದೆ. ಹಾಗಾಗಿ ತುಂಬಾ ವಿಳಂಬ ಮಾಡದೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಅಲ್ಲದೆ ಇಲ್ಲಿ ನೆರೆದಿರುವ ಇವತ್ತು 28 ಮಾತಾಡಿಸ್ಗಳಿದ್ದಾರೆ. ಎಲ್ಲರಿಗೂ ನಾವು ಇನ್ನೊಂದ್ಸರಿ ಎಲ್ಲರಿಗೂ ನನ್ನ ಅಭಿನಂದನೆಗಳನ್ನ ಹೇಳ್ತಾ ಇದ್ದೇನೆ. ಯಾಕಂದ್ರೆ ನಮಗೆ ನಾವು ವಿ ಹ್ಯಾವ್ ಟು ಕಂಗ್ರಾಚುಲೇಟ್ ಅವರ್ಸೆಲ್ಸ್. ನಮ್ಗೆ ನಾವು ಅಭಿನಂದನೆ ಹೇಳ್ಕೊಳ್ಬೇಕು. ಈಗ ಇದು ಗೋಪಿ ಸೇನೆಯ ಒಂದು ಕಾರ್ಯಕ್ರಮ ಏನಿದೆಯೋ ಎಲ್ಲರ ಒಂದು ಪ್ರಯತ್ನ, ಎಲ್ಲರದು ಶ್ರಮ ಇದೆ ಇದರ ಹಿಂದೆ. ಅದಕ್ಕಾಗಿ ನನ್ಗೆ ಇವತ್ತು ಎಲ್ಲರಿಗೂ ನನ್ನ ಕೃತಜ್ಞತೆಗಳನ್ನ ಹೇಳ್ತಾ ಸ್ಮಿತಾರಾವ್ ಮಾತಾಜಿ ಅವರನ್ನ ಇವತ್ತಿಗೆ ಸ್ವಾಗತಿಸೋಣ ಇವತ್ತಿನ ಕಾರ್ಯಕ್ರಮಕ್ಕೆ. ಇಂದಿನ ಕೀರ್ತನೆಯನ್ನು ಹಾಡ್ಲಿಕ್ಕೆ ನಮ್ಮೊಂದಿಗೆ ಸ್ಮಿತಾರಾವ್ ಮಾತಾಜಿ ಅವರಿದ್ದಾರೆ. ಅವರು ಈ ಮೊದಲು ಸಹ ನಮ್ಮ ಗೋಪಿ ಸೇನೆಯ ಕಾರ್ಯಕ್ರಮದಲ್ಲಿ ಬಂದು ಹಾಡಿದ್ದಾರೆ. ತುಂಬಾ ಮಧುರವಾಗಿ ಹಾಡುತ್ತಾರೆ ಮಾತಾಜಿಯವರು. ಮತ್ತೆ ಎಲ್ಲದ್ರಿಗಿನ್ನ ದೊಡ್ಡ ವಿಷಯ, ಮಾತಾಜಿ ತುಂಬಾ ವಿನಮ್ರರು. ಇತ್ತೀಚೆಗೆ ಒಂದು ಕಾರ್ಯಕ್ರಮದಲ್ಲಿ ಅವರನ್ನ ನಾನು ಮೀಟ್ ಮಾಡಿದ್ದೆ. ಮಾತಾಜಿಯವ್ರು ನಾನು ಹೇಳಿದ್ದೆ, ಗೋಪಿ ಸೇನೆ ಕಾರ್ಯಕ್ರಮ ಇದ್ದ ಮಾತಾಜಿ ನೆಕ್ಸ್ಟ್ ನೀವು ಹಾಡ್ಬೇಕಂದ ತಕ್ಷಣ ಹೇಳಿದ ತಕ್ಷಣ ಅವರು ಒಂದು ಕ್ಷಣವೂ ಯೋಚಿಸ್ತೆ, ಮಾತಾಜಿ ಯಾವಾಗ ಆಡ್ಬೇಕೋ ಹೇಳಿ ಸಾಕು ನಾನು ಜಾಯ್ನ್ ಆಗ್ತೇನೆ ಅಂತ ಹೇಳಿದ್ರು. ಸೊ ಮಾತಾಜಿಯವರ ಆ ವಿನಮ್ರತೆ ಇದಕ್ಕೆ ಒಂದು ನಮನ ನಿಜವಾಗ್ಲು. ಯಾಕಂದ್ರೆ ಹೇಳ್ತಾರಲ್ಲ ಕನ್ನಡದಲ್ಲಿ, ತುಂಬಿದ ಕೊಡ ತುಳುಕೋದಿಲ್ಲ ಅಂತ ಹೇಳಿ. ಮಾತಾಜಿಯವರು ಇವತ್ತು ನಮ್ಮೊಂದಿಗೆ ಬೆಂಗಳೂರಿಂದ ಜಾಯ್ನ್ ಆಗ್ತಾ ಇದ್ದಾರೆ. ಅವರು ಬೆಂಗಳೂರಲ್ಲಿ ವಾಸ ಮಾಡ್ತಿದ್ದಾರೆ ಮತ್ತು ಅವರು ತಮ್ಮ ಇದರಲ್ಲಿ ಪ್ರೊಫೆಷನಲ್ ಲೈಫ್ ಅಲ್ಲಿ ತುಂಬಾ ಬ್ಯುಸಿ ಇದ್ದಾರೆ. ಆದ್ರೂ ಸಹ ನಮ್ಗೆ ತುಂಬಾ ಟೈಮ್ ಅನ್ನು ಕೊಡ್ತಾ ಇದ್ದಾರೆ. ತುಂಬಾ ಒಳ್ಳೆಯ ಸಂಗೀತದಲ್ಲಿ ತುಂಬಾ ಒಳ್ಳೆಯ ಜ್ಞಾನವನ್ನು ಅವರು ಪಡ್ಕೊಂಡಿದ್ದಾರೆ. ಅವರ ತುಂಬಾ ಎಷ್ಟೊಂದು ಗುರುಗಳಿಂದ ಅವರು ಕಲ್ತಿದ್ದಾರೆ. ಅವರದ್ದು ಪರಿಚಯ ಹೇಳಲಿಕ್ಕೆ ಹೋದ್ರೆ ತುಂಬಾ ಸಮಯ ಬೇಕು. ಸೊ ಮಾತಾಜಿ ಅವರಿಗೆ ನಾವು ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ
ಸ್ವಾಗತವನ್ನ ಬಯಸ್ತೇನೆ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಕೃಷ್ಣ ಹರೇ, ಹರೇ 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 ರಾಮ ಹರೇ ರಾಮ ಹರೇ ರಾಮ ರಾಮ ರಾಮ. ರಾಮ ರಾಮ ಹರೇ ಹರೇ. ಸ್ಮಿತಾ ಮಾತಾಜಿ, ನಿಮ್ಗೆ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಹರಿ ಹರಿ ಕೃಷ್ಣ ಲೀಲಾಮಯ ಮಾತಾಜಿ ಅವರೇ. ಹರೇ ಕೃಷ್ಣ. ಗೋಪಿ ಸೇನೆಯ ಎಲ್ಲ ಮಾತೆಯರಿಗೂ ನನ್ನ ಪ್ರಣಾಮಗಳು. ನೀವು ತುಂಬಾ ನನ್ನ ಬಗ್ಗೆ ತುಂಬಾ ಹೇಳಿದ್ರಿ, ಅಷ್ಟೆಲ್ಲ ಏನೂ ಇಲ್ಲ. ಅಫ್ಕೋರ್ಸ್, 100 ತರಗತಿಗಳನ್ನು ಕಂಪ್ಲೀಟ್ ಮಾಡಿದ್ರಿ ಅಂತ ಹೇಳಿ ತುಂಬಾ ಖುಷಿ ಆಯ್ತು. ಎಲ್ಲರಿಗೂ ಅಭಿನಂದನೆಗಳು. ಸೊ 101ನೇ ಕಾರ್ಯಕ್ರಮ ನನ್ನನ್ನ ಇನ್ಕ್ಲೂಡ್ ಮಾಡಿದ್ದಕ್ಕೆ, ನನ್ನನ್ನ ಒಳಗೂಡಿಸ್ಕೊಂಡಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನನ್ನ ಕಡೆಯಿಂದ. ಹಾಗೂ ಇನ್ನೊಂದು ಅಪರ್ಚುನಿಟಿ ಕೃಷ್ಣನ ಸೇವೆ ಮಾಡೋದಿಕ್ಕೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ತುಂಬಾ ತುಂಬಾ ಖುಷಿಯಾಗಿದೆ. ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬರ್ತೀರಲ್ಲ. ಅಯ್ಯೋ, ಏನಿಲ್ಲ, ನಮ್ಮ ಕರೆಗೆ ಹೋಗ್ಬಿಟ್ಟು ನೀವು ಬರ್ತೀರಲ್ಲ, ಅದಕ್ಕೇನೋ ಧನ್ಯವಾದಗಳು ಮಾತಾಡಿ. ಇಲ್ಲ, ಆತರ ಏನಿಲ್ಲ. ನೀವು ಯಾವಾಗಾದ್ರೂ ತೊಂದ್ರೆ ಇಲ್ಲ, ನಾನು ಜಾಯಿನ್ ಆಗ್ತೀನಿ. ತೊಂದ್ರೆ ಇಲ್ಲ, ಪರವಾಗಿಲ್ಲ. ಥ್ಯಾಂಕ್ ಯು ಸೊ ಓಕೆ. ಸೊ ಇವತ್ತು ಪುರಂದರದಾಸರ ಒಂದು ರಚನೆ. ಕುಣಿದಾಡು ಕೃಷ್ಣ ಕುಣಿದಾಡು, ಕುಣಿದಾಡು ಕೃಷ್ಣ ಕುಣಿದಾಡು, ಕುಣಿದಾಡು ಕೃಷ್ಣ ಕುಣಿದಾಡು, ಪಣಿಯ ಮೆಟ್ಟಿ ಬಾಲ ಬಿಡಿದು ಕುಣಿದಾಡುವ ಪಾದದಲ್ಲೊಮ್ಮೆ ಕುಣಿದಾಡು ಕೃಷ್ಣ ಕುಣಿದಾಡು, ಪಣಿಯ ಮೆಟ್ಟಿ ಬಾಲ ಬಿಡಿದು ಕುಣಿದಾಡುವ ಪಾದದಲ್ಲೊಮ್ಮೆ ಕುಣಿದಾಡು ಕೃಷ್ಣ ಕುಣಿದಾಡು, ಕುಣಿದಾಡು. ಮುಂಗುರುಳುಂಗುರ ಜಡಿಗಳು ಅರಳೆಲೆ ಪೊಂಗುಳಲೀರ ಗಂಗಳ ನುಡಿಸಿ, ಮುಂಗುರುಳುಂಗುರ ಜಡಿಗಳು ಅರಳೆಲೆ ಪೊಂಗುಳಲಲಿ ರಾಗಂಗಳ ನುಡಿಸಿ, ತ್ರಿಭಂಗಿಲಿ ನಿಂದು ದಿಗಿ ದಿಗಿ ತಂಗಿಣ ತಾಂಗಿಣ ತಕ್ಕ ತಗದಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ, ತ್ರಿಭಂಗಿಲಿ ನಿಂದು ದಿಗಿ ದಿಗಿ ತಾಂಗಿಣ ತಕ್ಕ ತಗದಿಮಿ ಎಂದು ಕುಣಿದಾಡೋ ಕೃಷ್ಣ ಕುಣಿದಾಡೋ, ಕುಣಿದಾಡೋ. ಪಂಚಸ್ಥಳದಲ್ಲಿ ಲಘು ಪಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ, ಪಂಚಸ್ಥಳದಲ್ಲಿ ಲಘು ಪಿಡಿದೊಮ್ಮೆ ಗಣಪತಿ ನರಸಿಂಹ ಕೋನೇರಿ ತಿಮ್ಮ, ಪಂಚನಾಟಕ ದೈವಾಚಿಸುತ್ತ ಪಂಚನಾಟಕ ದೈವ ವಾಚಿಸುತ್ತ ಉಡುಪಿಲಿ ನಿಂದನು ಪುರಂದರ ವಿಠಲ ಕುಣಿದಾಡೋ ಕೃಷ್ಣ ಕುಣಿದಾಡೋ, ಪಂಚನಾಟಕ ದೈವ ವಾಚಿಸುತ್ತ ಉಡುಪಿಲಿ ನಿಂದನು ಪುರಂದರ ವಿಠಲ ಕುಣಿದಾಡೋ ಕೃಷ್ಣ ಕುಣಿದಾಡೋ,
ಪಣಿಯ ಮೆಟ್ಟಿ ಬಾಲ ಬಿಡಿದು ಕುಣಿದಾಡುವ ಪಾದದಲೊಮ್ಮೆ ಕುಣಿದಾಡೋ ಕೃಷ್ಣ, ಕುಣಿದಾಡೋ ಕೃಷ್ಣ, ಕುಣಿದಾಡೋ ಕೃಷ್ಣ, ಕುಣಿದಾಡು ಕುಣಿದಾಡು ಕುಣಿದಾಡು. ಮುಂದಿನ ರಚನೆ ಶ್ರೀ ವ್ಯಾಸರಾಯರದ್ದು. ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿಯು ಬಲು ಚಂದ. ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿಯು ಬಲು ಚಂದ. ನಂದ ಗೋಪಿಯರ ಕಂದ ಮುಕುಂದ, ನಂದ ಗೋಪಿಯರ ಕಂದ ಮುಕುಂದ, ಸುಂದರಿಯರ ಆನಂದ ಗೋವಿಂದ, ಸುಂದರಿಯರ ಆನಂದ ಗೋವಿಂದ. ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿಯು ಬಲು ಚಂದ. ಮಂದಗ ಮನೆರ ಕುಡಿ ಸರಸವನಾಡುತ್ತ, ಮಂದಗ ಮನೆರ ಕುಡಿ ಸರಸವನಾಡುತ್ತ, ಇಂದಿರೆಯ ರಸ ನಗುತ ಕೊಳಲೂದುತ್ತ, ಇಂದಿರೆಯ ರಸ ನಗುತ ಕೊಳಲೂದುತ್ತ, ಎಂದೆಂದಿಗೂ ತನ್ನ ನಂಬಿದ ಭಕುತರ ಬಂದು ಪೊರೆವ ಗೋವಿಂದ ಮುಕುಂದ. ಎಂದೆಂದಿಗೂ ತನ್ನ ನಂಬಿದ ಭಕುತರ ಬಂದು ಪೊರೆವ ಗೋವಿಂದ ಮುಕುಂದ. ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿಯು ಬಲು ಚಂದ. ಉದದಿ ಸಂಚಾರ ಗುಣ ಗಂಭೀರ ನವನೀತ, ಉದದಿ ಸಂಚಾರ ಗುಣ ಗಂಭೀರ ನವನೀತ, ದದಿ ಭಾಂಡ ಚೋರ ರುಕ್ಮಿಣಿ ಮನೋಹರ, ದದಿ ಭಾಂಡ ಚೋರ ರುಕ್ಮಿಣಿ ಮನೋಹರ, ಮದನ ಗೋಪಾಲನು ಭಜಿಸುವ ಭಕುತರ ಹೃದಯದೊಳಗೆ ನಿಂದು ಮುದವನು ಕೊಡುವ. ಮದನ ಗೋಪಾಲನು ಭಜಿಸುವ ಭಕುತರ ಹೃದಯದೊಳಗೆ ನಿಂದು ಮುದವನು ಕೊಡುವ. ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿಯು ಬಲು ಚಂದ. ಮಧುರೆಯಿಂದಲಿ ಬಂದ ಮಾವ ಕಂಸನ ಕುಂದ, ಮಧುರೆಯಿಂದಲಿ ಬಂದ ಮಾವ ಕಂಸನ ಕುಂದ, ಕಡಗೋಲ ನೀಡ ಕೈಲಿ ಪಿಡಿದ ದ್ವಾರಕವಾಸ, ಕಡಗೋಲ ನೇಣ ಕೈಲಿ ಪಿಡಿದ ದ್ವಾರಕವಾಸ, ಹಡಗಿನಿಂದಲಿ ಬಂದು ಉಡುಪಿಲಿ ನೆಲೆಸಿದ, ಹಡಗಿನಿಂದಲಿ ಬಂದು ಉಡುಪಿಲಿ ನೆಲೆಸಿದ, ಬಿಡದೆ ಪೂಜೆಯ ಗೊಂಬ ಒಡೆಯ ಶ್ರೀಕೃಷ್ಣ, ಬಿಡದೆ ಪೂಜೆಯ ಗೊಂಬ ಒಡೆಯ ಶ್ರೀಕೃಷ್ಣ. ರಂಗ ಬಂದ
ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿಯು ಬಲು ಚಂದ, ನಂದ ಗೋಪಿಯರ ಕಂದ ಮುಕುಂದ, ಸುಂದರಿಯರ ಆನಂದ ಗೋವಿಂದ, ರಂಗ ಬಂದ ಬೃಂದಾವನದಲ್ಲಿ ನಿಂದ ಕೊಳಲಿನ ಧ್ವನಿಯು ಬಲು ಚಂದ, ಕೊಳಲಿನ ಧ್ವನಿಯು ಬಲು ಚಂದ. ದಂಡವತ್ ಪ್ರಣಾಮಗಳು. ಹರೇ ಕೃಷ್ಣ ಮಾತಾಜಿ, ತುಂಬಾ ಮಧುರವಾಗಿತ್ತು, ಸುಮಧುರವಾಗಿ ಹಾಡಿದ್ರಿ. ರಂಗ ಕಣ್ಮುಂದೆನೆ ಬಂದ್ಬಿಟ್ಟ. ಸೊ ಇಟ್ ವಾಸ್ ರಿಯಲಿ, ಒಂದ್ ನಿಮಿಷ ನಾವ್ ಎಲ್ಲಿದ್ವಿ ಅಂತ ನಮ್ಮನ್ನ ನಾವೇ ಮರ್ತ್ಬಿಟ್ವಿ, ಅಷ್ಟು ಮಧುರವಾಗಿ ಹಾಡಿದ್ರಿ. ತುಂಬಾ ತುಂಬಾ ಧನ್ಯವಾದಗಳು ನಿಮ್ಗೆ. ನಮ್ಗೆ ಇದೇ ರೀತಿ ಗೋಪಿಸೇನೆಗೆ ಅವಾಗ ಅವಾಗ ಬಂದು ನಿಮ್ಮ ಸೇವೆಯನ್ನ ಕೊಡ್ತಾ ಇರಿ. ನಮಗೂ ತುಂಬಾ ಇಂಪಾಗಿದೆ. ಭಕ್ತನ ನಿಮ್ಮ ಹಾಡಿನ ಇದರಲ್ಲಿ ಹೇಗಿರ್ತದೆ ಅಂದ್ರೆ, ಅದರ ವೈಬ್ರೇಷನ್ಸ್ ವಿ ಕುಡ್ ರಿಯಲಿ ಯುಷಲೈಸ್ ಅಂಡ್ ಸಿ ದ ಕೃಷ್ಣ ನಮ್ಮ ಕಣ್ಮುಂದೆ ಹೀಗೆ ಬರ್ತಾ ಇದ್ರು ಹಾಡೆಲ್ಲ. ತುಂಬಾ ದೊಡ್ಡ ಮಾತಾಡಿದ್ರಿ ಮಾತಾಡಿ. ಈ ಒಂದು ಅವಕಾಶಕ್ಕೆ ಕೂಡ ಇದೆ ಗೋಪಿ ಸೇನೆ ತಂಡಕ್ಕೂ ನಿಮ್ಗೂ ಎಲ್ಲರಿಗೂ ನನ್ನ ತುಂಬ ಹೃದಯ ಧನ್ಯವಾದಗಳು. ಯಾವಾಗ ಯಾವಾಗ ಆಗತ್ತೋ ಖಂಡಿತ ನಿಮ್ ಜೊತೆ ಇರ್ತೀನಿ ಮ್ಯಾಮ್ ಮಾತಾಜಿ. ಯಾವಾಗ ಬಿ ಜಾಯಿನ್ ಆಗ್ಲಿಕ್ಕೆ ಆಗಲ್ಲ, ಬಟ್ ಆದ್ರೆ ಯಾವಾಗ ಆಗತ್ತೋ ಖಂಡಿತ ಜಾಯಿನ್ ಆಗ್ತೀನಿ. ಆಯ್ತು ಮಾತಾಜಿ, ನಾನ್ ನಮ್ಗೆ ಯಾವಾಗ ಅವಶ್ಯಕತೆ ಇದೆಯೋ ನಾನು ಖಂಡಿತ ನಿಮ್ಗೆ ಕಾಂಟ್ಯಾಕ್ಟ್ ಮಾಡ್ತೇನೆ. ಮತ್ತೆ ನಿಮ್ಗೆ ಆ ಟೈಮಲ್ಲಿ ಫ್ರೀ ಇದ್ರೆ ದಯವಿಟ್ಟು ನಮ್ಗೆ ಜಾಯಿನ್ ಆಗಿ ನಮ್ಮ ಇದಕ್ಕೆ ಗೋಪಿಸೇನೆಗೆ. ಹಾಗಾಗಿ ಒಂದು ಒಳ್ಳೆಯ ಇದನ್ನ ಕೇಳಿದಾಗ, ಮಧುರವಾದ ಒಂದು ಭಜನೆಯನ್ನು ಕೇಳಿದಾಗ, ಕೀರ್ತನೆ ಕೇಳಿದಾಗ ಇನ್ನೂ ಕಲಿಯೋ ಇಚ್ಛೆನೂ ಆಗ್ತದೆ, ಕೇಳೋ ಇಚ್ಛೆನೂ ಆಗ್ತದೆ. ಸೊ ಹಾಗಾಗಿ ಆವಾಗ ಬರ್ತಾ ಇರಿ ಮಾತಾಜಿ. ಖಂಡಿತ ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ಮಾತಾಜಿಯವರಿಗೆ ನಾವೆಲ್ಲರೂ ಧನ್ಯವಾದಗಳನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಇನ್ನು ಮುಂದಿನ ಕಾರ್ಯಕ್ರಮ ಎಲ್ಲರೂ ತುಂಬಾ ಕಾತರತೆಯಿಂದ ಕಾಯ್ತಾ ಇದ್ದೀರಾ ಅಲ್ವಾ? ಸೊ ಇನ್ನು ನಾವು ವಿಳಂಬ ಮಾಡಿದ್ರೆ ಮಾತಾಜಿಗಳೆಲ್ಲ ಹೇಳ್ಬೋದು, ಮಾತಾಜಿ ಬೇಗ ಶುರು ಮಾಡಿ ಅಂತ. ಯಾಕೆಂದ್ರೆ ಎಲ್ಲರೂ ಶೋಭಾಮಯ ಮಾತಾಜಿಯವರ ಕ್ಲಾಸ್ ಅಂತ ಹೇಳಿದ್ರೆ ಹಾಗೆ ಇರುತ್ತೆ. ಸೊ ಮುಂದಿನ ಕಾರ್ಯಕ್ರಮಕ್ಕೆ ನಾವು ಹೋಗೋಣ ಇವಾಗ. ಇವತ್ತು ನಮ್ಮ ಸೌಭಾಗ್ಯ ಅಂತ ಹೇಳ್ಬೇಕು, ಮಾತಾಜಿಯವರು ನಮ್ಮ 101ನೇ ಕ್ಲಾಸ್ ಅನ್ನ ಪ್ರಾರಂಭ ಮಾಡಿ ಕೊಡ್ತಿದ್ದಾರೆ. ನೋಡಿ, ಒಂದು ಟ್ರೈನ್ಗೆ ಗ್ರೀನ್ ಫ್ಲಾಗ್ ತೋರಿಸ್ದಾಗ್ಲೇ ಅದು ಮುಂದೆ ಹೋಗ್ತದಂತೆ, ಹಾಗೆ. ಸೊ ಇವತ್ತು ನಮ್ಮ ಮುಂದಿನ ಜರ್ನಿ, ಮುಂದಿನ ಪ್ರಯಾಣ ಚೆನ್ನಾಗಿರ್ಬೇಕು ಗೋಪಿಸೇನೆಯಲ್ಲಿ ಅಂತ ಒಂದು ಶುಭವನ್ನು ಕೋರ್ಲಿಕ್ಕೆ ನಮ್ಗೆ ಇವತ್ತು ನಮ್ಮೊಟ್ಟಿಗೆ ಶೋಭಾಮಯ ಮಾತಾಜಿಯವರು ಇದ್ದಾರೆ. ಮಾತಾಜಿಯವರು ಯಾರಿಗೆ ಪರಿಚಯ ಇಲ್ಲ, ಕರ್ನಾಟಕದಲ್ಲಿ ನಮ್ಮ ಕರುನಾಡಿನ ಹೆಮ್ಮೆಯ ಪುತ್ರಿ ಅಂತ ಹೇಳ್ಬೇಕು ಮಾತಾಜಿಯವರು. ಮಾತಾಜಿಯವರು ಮೊದಲು ಮಸ್ಕತ್ತಲ್ಲಿದ್ರು. ನಮ್ಮ ಗುರು ಪರಮ ಪೂಜ್ಯ ಜಯಪತಾಕ್ ಸ್ವಾಮಿ ಮಹಾರಾಜಿಂದ ಹರಿನಾಮ ದೀಕ್ಷೆಯನ್ನು, ಬ್ರಾಹ್ಮಣ ದೀಕ್ಷೆಯನ್ನು ಪಡ್ಕೊಂಡಿದ್ದಾರೆ ಮಾತಾಜಿಯವರು. ಮತ್ತೆ ಅವರು ಮಸ್ಕತ್ತಿಂದ ಬಂದ್ಮೇಲೆ ಮಂಗಳೂರಿನಲ್ಲಿ ವಾಸ ಆಗಿದ್ದಾರೆ. ಮಾತಾಜಿಯರು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದವರು. ಅವರು ಭೌತಿಕ ಡಿಗ್ರೀಸ್ ತುಂಬಾ MBA ವರ್ಗು ಅವರು ಓದಿದ್ದಾರೆ. ಮತ್ತೆ ಕನ್ನಡ ಚಾನೆಲ್ಗಳಲ್ಲಿ ಅವರು ಕೆಲಸವನ್ನು ಮಾಡಿದ್ದಾರೆ. ತಮ್ಮ ಕಾರ್ಯಕ್ಷೇತ್ರದ ಎಲ್ಲದರಲ್ಲೂ ಅವರು ತುಂಬಾ ಏನೋ ಎಕ್ಸ್ಪರ್ಟೈಸ್ ಅಂತ ಹೇಳ್ಬೇಕು, ಒಳ್ಳೆ ರೀತಿಯಿಂದ ಅವರ ಹೆಸರು ಉಂಟು. ಇವತ್ತು ಮನೆ ಮಾತಾಗಿದ್ದಾರೆ ಮಾತಾಜಿಯವರಿಗೆ. ಎಷ್ಟು ನಾವು ಥ್ಯಾಂಕ್ಸ್ ಹೇಳಸಲ್ದು, ಯಾಕೆಂದ್ರೆ ಅದ್ರಲ್ಲೂ ನಮ್ಮ ಇಸ್ಕಾನ್ ಅಲ್ಲಿ ಈ ರೀತಿಯ ಒಂದು ಪ್ರವಚನಕಾರರು ತುಂಬಾ ಕಡಿಮೆ. ಅದು ಕನ್ನಡದಲ್ಲಿ ಹೇಳುವವರು, ಹಿಂದಿಯಲ್ಲಿ ಇಂಗ್ಲಿಷಲ್ಲಿ ಎಲ್ಲ ಸಿಗ್ತಾರೆ. ಕನ್ನಡದಲ್ಲಿ ಮನೆಗೂ ಭಗವದ್ಗೀತೆಯನ್ನ ತಲುಪಿಸುವ ಒಂದು ಕಾರ್ಯವನ್ನ ಶೋಭಾಮಯ ಮಾತಾಜಿಯವರು ಮಾಡ್ತಿದ್ದಾರೆ. ಮಾತಾಜಿಯವರು ಇವತ್ತು ನಮ್ಮೊಂದಿಗೆ ಇರೋದು, ಮತ್ತೆ ನಮ್ಮ ಈ ಕಾರ್ಯಕ್ರಮಕ್ಕೆ, ಇಂದಿನ ಈ ಕಾರ್ಯಕ್ರಮವನ್ನು ಅವರು ನಡೆಸ್ಕೊಳ್ಲಿಕ್ಕೆ ಒಪ್ಕೊಂಡಿರೋದು, ಇದು ನಮ್ಮೆಲ್ಲರ ಸೌಭಾಗ್ಯ. ಮಾತಾಜಿಯವ್ರಿಗೆ ಒಂದೇ ಮೆಸೇಜ್ ಹಾಕಿದ ತಕ್ಷಣ ಮಾತಾಜಿಯವರು ಎಸ್ ಅಂತ ಒಪ್ಕೊಂಡ್ಬಿಡ್ತಾರೆ. ಅದು ಅವರ ಏನೋ ತುಂಬಾ ದೊಡ್ಡ ಗುಣ. ಅವರು ತುಂಬಾ ವಿನಮ್ರರು.
ತಕ್ಷಣ ಅವ್ರು ಒಳ್ಳೆ ಒಂದ್ ವಾಯ್ಸ್ ಮೆಸೇಜ್ ಹಾಕ್ಬಿಡ್ತಾರೆ. ನಂಗೆ ಅದು ಪದೇ ಪದೇ ಕೇಳ್ತಿರ್ತೀನಿ ಅವ್ರ ವಾಯ್ಸ್ ಮೆಸೇಜ್ ಅನ್ನ. ಮಾತಾಜಿ ಅವ್ರಿಗೆ ಇವತ್ತು ನಾವು ತುಂಬಾ ವಿಳಂಬ ಮಾಡದೆ ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ಸ್ವಾಗತಿಸೋಣ. ಅವ್ರ ಭಗವದ್ಗೀತೆಯ ಸೀರೀಸ್ ಅನ್ನ ಒಂದ್ಸಾರಿ 18 ಅಧ್ಯಾಯದ ಸೀರೀಸ್ ಅನ್ನು ಸ್ಟಾರ್ಟ್ ಮಾಡಿದ್ರೆ ಯಾವುದೇ ರಜೆ ಬರ್ಲಿ, ಹಬ್ಬ ಬರ್ಲಿ, ಯಾವುದೇ ಬರ್ಲಿ ಅವರು ನಿಲ್ಲಿಸೋದಿಲ್ಲ. ನಾವು ನೋಡ್ತಾನೆ ಇರ್ತೀವಿ ಫೇಸ್ಬುಕ್ ಅಲ್ಲಿ, ಯೂಟ್ಯೂಬ್ ಅಲ್ಲಿ, ಎಲ್ಲಾ ಕಡೆನೂ ಮಾತಾಜಿಯವ್ರು ಇರ್ತಾರೆ. ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ನಮ್ಮ ಟಿವಿಗೆ ಒಂದೇ ಚಾನೆಲ್ ಬರ್ತಾರೆ, ಇನ್ಯಾವ್ದು ಬರೋದಿಲ್ಲ, ಮಾತಾಜಿಯವ್ರದ್ದೇ ಲೆಕ್ಚರ್ ಕೇಳ್ತಿರ್ತೀರಾ ಅಂತ ಹೇಳ್ತಿರ್ತಾರೆ ನಮ್ಮ ಮನೇಲಿ ಯಾವಾಗ್ಲೂ. ಸೊ ಇಟ್ ಇಸ್ ಏನೋ ಭಗವದ್ಗೀತೆನ ಇಷ್ಟು ಚೆನ್ನಾಗಿ ಎಲ್ಲರ ಮನೆ ಮನೆಗೆ ತಲುಪಿಸುವ ಒಂದು ಕಾರ್ಯವನ್ನ, ಸೇವೆಯನ್ನ ಮಾತಾಜಿಯವರು ಮಾಡಿದ್ದಾರೆ. ಅಂತವರ ಇವತ್ತು ನಮ್ಗೆ ಒಂದು ಸಂಘ ಸಿಗ್ತಾ ಇರೋದು ಇದು ನಮ್ಮೆಲ್ಲರ ಅದೃಷ್ಟ ಅಂತ ಹೇಳ್ಬೇಕು. ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ಮಾತಾಜಿಯನ್ನ ಸ್ವಾಗತಿಸೋಣ. ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ 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 ರಾಮ ಹರೇ ರಾಮ ರಾಮ ರಾಮ. ಹರೇ ಹರೇ. ಗೋಪಿಸಲಿಗೆ ಸ್ವಾಗತ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ಸ್ ಲೀಲಮಯಿ ಮಾತಾಜಿ. ಹಾಗೂ ಪ್ರಣಾಮ್ಸ್ ಎಲ್ಲಾ ಇಲ್ಲಿರುವಂತ ಎಲ್ಲಾ ಗೋಪಿಯರಿಗೂ, ಸಖಿಯರಿಗೂ, ಎಲ್ಲರಿಗೂ. ಹಾಗೂ ನನಗಿಂತ ಬಹಳ ತುಂಬಾ ಸೀನಿಯರ್ ಡಿವೋಟೀಸ್ ಕೂಡ ಇಲ್ಲಿ ಇದ್ದಾರೆ. ಎಲ್ಲರಿಗೂ ಅನಂತ ಅನಂತ ಧನ್ಯವಾದಗಳು. ಎಸ್, ನಾವು ಜಸ್ಟ್ ಒಂದು ಸಣ್ಣ ಕೀರ್ತನೆಯೊಂದಿಗೆ ನಾವು ಸ್ಟಾರ್ಟ್ ಮಾಡೋಣ. ಜಯ ರಾಧ ಮಾಧವಾ ಜಯ ಕುಂಜ ಬಿಹಾರಿ ಜಯ ಗೋಪಿ ಜನವಲ್ಲಭ ಜಯ ಗಿರಿವರಾಧಾರಿ ಜಯ ಗಿರಿವರಾಧಾರಿ ಯಶೋದನಂದನ ವೃಜ ಜನರಂಜನ ಯಶೋದನಂದನ ವೃಜ ಜನರಂಜನ ಯಶೋದನಂದನ ವೃಜ ಜನರಂಜನ ಯಮುನಾ ತೀರಾ ವನಚಾರಿ ಜಯ ರಾಧ ಮಾಧವಾ ಜಯ ಕುಂಜ ಬಿಹಾರಿ ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಭಕ್ತ ವೃಂದ. ಹರಿ ಕೃಷ್ಣ ಹರಿ ಕೃಷ್ಣ 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 ಹರಿ 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 ರಾಮ ಹರಿ ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ 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 ಕೃಷ್ಣ 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 ಹರಿ 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 ರಾಮ 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 ಹರಿ ಹರಿ. ಜಯ ಗುರುದೇವಾ ಜಯ ಗುರುದೇವಾ ಜಯ ಗುರುದೇವಾ ಜಯ ಗುರುದೇವಾ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಪ್ರಭುಪದ ಜಯ ಗೌರನಿತಾಯ್ ಜಯ ಗೌರನಿತಾಯ್ ಜಯ ಗೌರನಿತಾಯ್ ಜಯ ಗೌರಂಗನಿತಾಯ್ ನಿತಾಯ್ ಗೌರ ಹರಿ ಬೋಲ್ ಹರಿ ಬೋಲ್ ಹರಿ ಬೋಲ್ ನಿತಾಯ್ ಗೌರ ಹರಿ ಬೋಲ್. जय जय श्री राधा माधव की जय. ಶ್ರೀಲ ಪ್ರಭುಪಾದ ಕಿ ಜೈ. ಶ್ರೀಲ ಗುರುದೇವ್ ಕಿ ಜೈ. ಅನಂತ ಕೋಟಿ ವೈಷ್ಣವ ವೃಂದ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ. ಹರೇ ಕೃಷ್ಣ. ನಾವು ಮಂಗಳಾಚರಣೆಗೆ ಪ್ರಾರಂಭಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ.
ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಮಾತಾಜಿ ಏನು ಕೇಳಿಸ್ತಾ ಇಲ್ಲ. ಹರೇ ಕೃಷ್ಣ ಮಾತಾಜಿ ಮೋಸ್ಟ್ಲಿ ಮಾತಾಜಿದೇನೋ ನೆಟ್ವರ್ಕ್ ಪ್ರಾಬ್ಲಮ್ ಆಗಿರ್ಬೇಕು. ಅವರು ಡ್ರಾಪ್ ಡೌನ್ ಆಗಿದ್ದಾರೆ, ಜಾಯಿನ್ ಆಗ್ತಾ ಇರ್ತಾಳೆ ಮಾತಾಜಿ. ಸರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏನ್ ಮಾಡಿದ್ರು? ಕಾಲ್ ಮಾಡ್ಲಾ? ನೋಡಿ ಮಾತಾಜಿ ಒಂದ್ಸಲ ಕಾಲ್ ಮಾಡಿ, ಯಾಕಂದ್ರೆ ಇಷ್ಟೊತ್ತಾಯ್ತು ರೀಜಾಯಿನ್ ಆಗ್ಲಿಲ್ಲ ಮತ್ತೆ. ಇಲ್ಲ, ಏನೋ ಇವತ್ತಿಲ್ಲ, ನಮ್ಗೂ ತುಂಬಾ ನೆಟ್ವರ್ಕ್ ಇಶ್ಯೂಸ್. ನಮ್ದು ಹಾಗೆ ಇದೆ ಮಾತಾಜಿ, ಹೋಗ್ತಾ ಇದೆ ಬರ್ತಾ ಇದೆ ಸಿಗ್ನಲ್. ಯಾಕೆ ಗೊತ್ತಿಲ್ಲ. ಯಾವಾಗ ಇದು ಡಿಸ್ಕನೆಕ್ಟ್ ಆಯ್ತೋ ಗೊತ್ತಾಗ್ಲಿಲ್ಲ ನನ್ಗೆ. ಜಾಯಿನ್ ಆಯ್ತು. ಎಸ್ ಮಾತಾಜಿ, ಕಂಟಿನ್ಯೂ. ಸಾರಿ, ನನ್ಗೆ ಯಾವಾಗ ಡಿಸ್ಕನೆಕ್ಟ್ ಆಯ್ತು ಅಂತಾನೆ ಗೊತ್ತಿಲ್ಲ. ನಾನು ಪ್ರಾರ್ಥನೆ ಮಾಡ್ತಿದ್ರಲ್ಲ, ಕೀರ್ತನೆ ಮಾಡ್ಬೇಕಾದ್ರೆ ಹೋಯ್ತು. ಆಮೇಲೆ ನಾನು ಮಂಗಳಾಚರಣೆ ಎಲ್ಲ ಮಾಡಿದೆ. ಮಂಗಳಾಚರಣೆ ಎಲ್ಲ ಕೇಳಿಸ್ತು ಮಾತಾಜಿ, ಮಂಗಳಾಚರಣೆ ಎಲ್ಲ ಕೇಳಿಸ್ತು. ಜಸ್ಟ್ ಸ್ಟಾರ್ಟ್ ಮಂಗಳಾಚರಣೆ ಅವಾಗ್ಲೇ ಹೋಗಿತ್ತು. ಇಟ್ಸ್ ಓಕೆ. ಮಂಗಳಾಚರಣೆ ಹೇಗಿದ್ರು ಆಯ್ತು. ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಅನಂತ ಧನ್ಯವಾದಗಳು. ಮೊಟ್ಟ ಮೊದಲಿಗೆ ನನ್ನನ್ನ ಇದಕ್ಕೆ ಆಹ್ವಾನಿಸಿರುವಂತ ನನ್ನನ್ನ ಅಂದ್ರೆ ನಾನು ಅರ್ಹಳು ಅಂತ ಯೋಚನೆ ಮಾಡಿದ್ದಕ್ಕೆ ಅನಂತ ಧನ್ಯವಾದಗಳು. ಈ ಪ್ರೋಗ್ರಾಮ್ ಅಲ್ಲಿ ಮಾತಾಡೋದಕ್ಕೆ ಯಾವಾಗ್ಲೂ ನಾವು ಅಂದ್ರೆ ಹೊಸ ಭಕ್ತರ ಜೊತೆ ಜಾಸ್ತಿ ನಾನು ಅಂದ್ರೆ ಕ್ಲಾಸ್ ತಗೊಳ್ಳುವಂಥದ್ದು. ಇವತ್ತಿಲ್ಲೆಲ್ಲ ಸೀನಿಯರ್ ಭಕ್ತರಿದ್ದಾರೆ. ಕೆಲವೊಂದು ಬಾರಿ ಭಕ್ತರ ನಡುವಿನ ಡಿಸ್ಕಷನ್ ಕೂಡ ಬಹಳ ಸಂತೋಷವನ್ನ ಕೊಡುತ್ತೆ ಅಂತ ಅಲ್ವಾ. ಮಚ್ಚಿತ್ತ ಮದ್ಗತ ಪ್ರಾಣ ಬೋಧೆಯಂತಹ ಪರಸ್ಪರಂ ಕಥೆಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚರಮಂತಿ ಚಂತ. ಸೊ ಭಕ್ತರ ಜೊತೆ ಕೂಡ ಕೆಲವೊಂದು ಬಾರಿ ಡಿಸ್ಕಷನ್ ಇರ್ಬೇಕಂತೇಳಿ, ಆದ್ರೆ ಟಾಪಿಕ್ ಮಾತ್ರ ಈ ವಿಷಯದಲ್ಲಿ ನನ್ಗಿಂತ ನೀವೆಲ್ಲರೂ ಎಕ್ಸ್ಪರ್ಟ್ ಅಂತ ನಾನು ಅನ್ಕೊಳ್ತೀನಿ. ಗೃಹಸ್ಥ ಜೀವನದಲ್ಲಿ ನಾವು ಹೇಗೆ ಭೌತಿಕ ಜೀವನ ಹಾಗೂ ಆಧ್ಯಾತ್ಮಿಕ ಜೀವನದ ಬ್ಯಾಲೆನ್ಸ್ ಅನ್ನ ಹೇಗೆ ಮಾಡ್ಕೊಳ್ಳುವಂಥದ್ದು ಅಂತ. ಸೊ ಇಲ್ಲಿ ನಾನು ಈ ವಿಷಯವನ್ನ ಹೇಳ್ತಾ ಇದ್ದೀನಿ, ಅದರ ಅರ್ಥ ನಾನು ಇದ್ರಲ್ಲಿ ಎಕ್ಸ್ಪರ್ಟ್ ಅಂತ ಖಂಡಿತ ಅಲ್ಲ. ನಾನು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಅಷ್ಟೇ ಬ್ಯಾಲೆನ್ಸ್ ಮಾಡೋದಕ್ಕೆ. ಸೊ ನನ್ನ ಅನುಭವದಿಂದ ಕೆಲವೊಂದು ಏನೇನು ವಿಷಯಗಳು ಏನಿದೆಯೋ ಅದನ್ನ ನಾನು ಶೇರ್ ಮಾಡ್ತೀನಿ ಹೊರತು ನಾನು ಇದ್ರಲ್ಲಿ ಯಶಸ್ವಿ ಆಗಿದ್ದೀನಿ ಅಂತಲ್ಲ. ನಾನಂತೂ ಖಂಡಿತವಾಗ್ಲು ನಿಮ್ಮಲ್ಲಿ ತುಂಬಾ ಜನ ಯಶಸ್ವಿ ಆಗಿರೋರು ಇರ್ಬೋದು. ಭೌತಿಕ ಜೀವನ ಮತ್ತು ಆಧ್ಯಾತ್ಮಿಕ ಜೀವನವನ್ನ ಗೃಹಸ್ಥಾಶ್ರಮದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡುವಂಥದ್ದಂತ ತಿಳಿದುಕೊಂಡಿರೋ. ನಾನು PPT ಅಂತೂ ಮಾಡ್ಲಿಲ್ಲ ಆಕ್ಚುಲಿ ನಿಜ ಹೇಳ್ಬೇಕಂದ್ರೆ ನಾನು ಜಾಸ್ತಿ ಇದಕ್ಕೆ ನಾನೇನು ಪ್ರಿಪೇರ್ ಏನು ಮಾಡ್ಲಿಲ್ಲ. ಆಕ್ಚುಲಿ ಏನೇನು ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತೀನಿ, ಏನೇನು ಕೃಷ್ಣ ಮನಸ್ಸಿಗೆ ಕೊಡ್ತಾರೋ ಅದನ್ನ ಮಾತಾಡ್ಬೇಕು ಅನ್ನುವಂಥದ್ದು. ಸ್ವಲ್ಪ ಏನೋ ಒಂದು ಅಂದ್ರೆ ಇದ್ ಮಾಡಿದೀನಿ ಅಷ್ಟೇ, ಕೆಲವೊಂದು ನೋಟುಗಳನ್ನ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಅಷ್ಟೇ. ಅದು ಕೂಡ ಇವತ್ತು ಬೆಳಿಗ್ಗೆ ಈಗ
ನಂದು ಭಾಗವತಂ ಕ್ಲಾಸ್ ಆದ್ಮೇಲೆ ಸುಮ್ನೆ ಕೆಲವೊಂದು ಇದನ್ನ ಮಾಡ್ತಾ ಇದ್ದೆ ಅಷ್ಟೇ. ಅದರಿಂದ ಸೊ ಅದಾದ್ಮೇಲೆ ನಿಮ್ಗೆ ಗೊತ್ತಿರೋದನ್ನು ಬೇಕಾದ್ರೆ ನೀವು ಶೇರ್ ಮಾಡ್ಬೋದು, ನಿಮ್ಮಲ್ಲಿ ಬಹಳಷ್ಟು ಪಾಯಿಂಟ್ಸ್ ಗಳಿರ್ಬೋದು ಇದರ ಬಗ್ಗೆ. ಯಾಕಂದ್ರೆ ಇದು ನನ್ಗೋಸ್ಕರ ಕೂಡ ಈ ಇದು ಅಂದ್ರೆ ಇಲ್ಲಿ ಸೆಲ್ಫ್ ಪ್ರೀಚಿಂಗ್ ಕೂಡ ಇದು ಏನು ಇದನ್ನ ಹೇಳ್ತಾ ಇರ್ತೀನೋ ಅದು ನಾನು ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳೋದಕ್ಕೆ ನನ್ಗೆ ಕೂಡ ಸಹಾಯ ಆಗ್ಲಿ ಅಂತ ಹೇಳಿ. ಕೇಳ್ತಾ ಇದಲ್ಲ ಮಾತಾಜಿ? ಏನ್ ತೊಂದ್ರೆ ಇಲ್ಲಲ್ಲ ಇದು ವಾಯ್ಸು? ಮಾತಾಜಿ ಕೇಳ್ತಾ ಉಂಟು. ಏನು ಅಂದ್ರೆ ಏನು ಆಗ ಹೇಗೆ ಡಿಸ್ಕನೆಕ್ಟ್ ಆಯ್ತು ನನ್ಗೆ ಗೊತ್ತಿಲ್ಲ ಆಕ್ಚುಲಿ. ಏನು ಡಿಸ್ಟರ್ಬೆನ್ಸ್ ಇಲ್ಲ ಮಾತಾಜಿ, ಕೇಳ್ತಾ ಇದೆ. ಓಕೆ ಓಕೆ ಮಾತಾಜಿ, ಹರೇ ಕೃಷ್ಣ ಹರೇ ಕೃಷ್ಣ. ಎಸ್, ಸೊ ತುಂಬಾ ಜನರಲ್ಲಿ ಒಂದು ತಪ್ಪು ಅಭಿಪ್ರಾಯ ಇದೆ, ಆಧ್ಯಾತ್ಮಿಕ ಜೀವನ ಅಂದ್ರೆ ಎಲ್ಲವನ್ನ ತ್ಯಜಿಸಿ ಬಿಡುವಂಥದ್ದು ಅಂತ ಅಲ್ವಾ? ಸಾಮಾನ್ಯವಾಗಿ ಜನರಲ್ಲಿ ಅದೊಂದು ಆ ತಪ್ಪು ಅಭಿಪ್ರಾಯದಿಂದ ಜನರು ಇಸ್ಕಾನ್ ಅಂತ ಹೇಳಿದ ತಕ್ಷಣ ಹೆದರ್ತಾರೆ. ಇಸ್ಕಾನ್ಗೆ ಹೋದವರು ಎಲ್ಲವನ್ನ ಬಿಡ್ತಾರೆ, ಆಮೇಲೆ ಅವರು ಮುಖ್ಯವಾಗಿ ತಂದೆ ತಾಯಂದ್ರು ತಮ್ಮ ಮಕ್ಕಳನ್ನ ಇಸ್ಕಾನಿಗೆ ಅಂದ್ರೆ ಭಕ್ತಿ ಮಾರ್ಗದಲ್ಲಿ ಕರ್ಕೊಂಡು ಬರೋದಕ್ಕೆ ಹೆದರ್ತಾರೆ. ಯಾಕಂದ್ರೆ ಎಲ್ಲವನ್ನ ತ್ಯಜಿಸಿ ಅವ್ರೇನಾದ್ರು ಇದಾಗ್ಬಿಡ್ತಾರೋ ಅಂದ್ರೆ ತ್ಯಜಿಸಿ ಬಿಡ್ತಾರೋ ಅಂತ. ಸೊ ನಮ್ಗೆ ಗೊತ್ತೇ ಇದೆ ಇಸ್ಕಾನ್ ನಲ್ಲಿ ಐ ಥಿಂಕ್ 80% ಜನ ಅಲ್ವಾ, ನಿಮ್ಗೆ ಗೊತ್ತಿರ್ಬೋದು, 80% ಜನ ಗೃಹಸ್ಥರೇ ಇರುವಂಥದ್ದು. 80ಕ್ಕಿಂತ ಜಾಸ್ತಿ 90 ಇರ್ಬೋದು ಅಲ್ವಾ, ಗೃಹಸ್ಥರೇ ಇರುವಂಥದ್ದು. ಹೆಚ್ಚಿನವರು ಗೃಹಸ್ಥಾಶ್ರಮದಲ್ಲೇನೆ ಭಕ್ತಿಯನ್ನ ಮಾಡ್ತಾ ಇದ್ದಾರೆ. ಸೊ ಯಾವ್ದನ್ನ ತ್ಯಜಿಸ್ಲಿಲ್ಲ. ತ್ಯಜಿಸಿರುವಂತದ್ದು ಏನು? ಅನರ್ಥಗಳು ಅಷ್ಟೇ. ಅನರ್ಥ ನಿವೃತ್ತಿ ತನ್ನಿಂತಾನೆ ಆಗುತ್ತೆ, ಬೇಡದೇ ಇರುವಂತದ್ದು ನಮ್ಮಿಂದ ಹೊರಟೋಗುತ್ತೆ ಅಷ್ಟೇ. ಅದು ಹೇಗಿದ್ರು ನಮ್ಗೆ ಅವಶ್ಯಕತೆ ಇಲ್ಲ. ಅದು ಬಿಟ್ಟು ನಾವು ಫ್ಯಾಮಿಲಿಯನ್ನ ತ್ಯಜಿಸಿ ಎಲ್ಲವನ್ನ ತ್ಯಜಿಸಿ ಅಂತೂ ಹೋಗ್ಲಿಲ್ಲ. ಸೊ ಅದು ಆ ತರದ ಅದರ ಅವಶ್ಯಕತೆ ಇಲ್ಲ ಅನ್ನೋದನ್ನ ಕೂಡ ಭಗವಂತ ಭಗವದ್ಗೀತೆಯಲ್ಲಿ 3ನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರನ್ ಇಂದ್ರಿಯಾರ್ಥನ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನ ಕೃತಕವಾಗಿ ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟವನನ್ನ ಖಂಡಿತವಾಗಿಯೂ ಅಂದ್ರೆ ಅವನನ್ನ ಮಿಥ್ಯಾಚಾರಿ ಅಂತ ಕರೀತಾರೆ. ಅದರ ಬದಲಿಗೆ ಇದಕ್ಕೆ ಪ್ರತಿಯಾಗಿ ಯಸ್ವಿಂದ್ರಿಯಾಣಿ ಮನಸ ನಿಯಮ್ಯಾರಭತೆ ಅರ್ಜುನ ಕರ್ಮೇಂದ್ರಿಯ ಹಿ ಕರ್ಮ ಯೋಗಂ ಅಸಕ್ತಃ ಸ ವಿಶಿಷ್ಯತೆ. ಇದಕ್ಕೆ ಪ್ರತಿಯಾಗಿ ಪ್ರಾಮಾಣಿಕನಾದ ಗೃಹಸ್ಥನು ಕ್ರಿಯಾಶಾಲಿಯಾದ ಇಂದ್ರಿಯಗಳನ್ನು ಮನಸ್ಸಿನಿಂದ ನಿಗ್ರಹಿಸಲು ಪ್ರಯತ್ನಿಸಿ ಕೃಷ್ಣ ಪ್ರಜ್ಞೆಯಲ್ಲಿ ಕರ್ಮಯೋಗವನ್ನು ಅನಾಸಕ್ತನಾಗಿ ಮಾಡಿದರೆ ಅವನು ಎಷ್ಟು ಉತ್ತಮನು. ಸೊ ಇಲ್ಲಿ ಯಾವುದನ್ನ ಬಿಡೋದಿಕ್ಕೆ ಭಗವಂತ ಹೇಳ್ತಾ ಇಲ್ಲ. ಕುಚ್ಮತ್ ಚೋಡೋ ಕೃಷ್ಣಕ್ಕೂ ಜೋಡೋ. ಕುಚ್ಮತ್ ಚೋಡೋ ಅಂದ್ರೆ ನಿನ್ನ ಫ್ಯಾಮಿಲಿನ ನಿನ್ನ ಅದನ್ನೆಲ್ಲ ಬಿಟ್ಟು ಬಿಡುವಂಥದ್ದಂತಲ್ಲ. ನೀನು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ನೀನು ಜೀವನಕ್ಕೆ ಭಕ್ತಿಯನ್ನ ಆಡ್ ಮಾಡು ಅನ್ನುವಂಥದ್ದನ್ನ ಹೇಳಲಾಗುತ್ತೆ. ಯಾಕೆ ಅರ್ಜುನನನ್ನ ಆಯ್ಕೆ ಮಾಡಿದ್ರು ಭಗವಂತ ಭಗವದ್ಗೀತೆಯನ್ನ ಬೋಧಿಸೋದಕ್ಕೆ? ಅರ್ಜುನ ಒಬ್ಬ ಗೃಹಸ್ಥ. ಜನರ ಮನಸ್ಸಿನಲ್ಲಿ ತಪ್ಪು ಅಭಿಪ್ರಾಯ ಇದೆ. ಭಗವದ್ಗೀತೆ ನಿವೃತ್ತಿ ಪಡೆದ್ಮೇಲೆ ಅದನ್ನ ಓದುವಂಥದ್ದು, ಅರ್ಥ ಮಾಡ್ಕೊಳ್ಳುವಂಥದ್ದು, ಅಥವಾ ಸಾಯ್ತಾ ಇರೋರ ಮನೆಯಲ್ಲಿ ಓದುವಂಥದ್ದು, ಈ ತರ ಬಹಳ ಬಹಳ ತಪ್ಪು ಅಭಿಪ್ರಾಯ ಇದೆ. ಸೊ ಭಗವಂತ ಅರ್ಜುನನನ್ನ ಆಯ್ಕೆ ಮಾಡ್ತಾರೆ, ಗೃಹಸ್ಥನನ್ನ ಆಯ್ಕೆ ಮಾಡ್ತಾರೆ. ಈ ಮೂಲಕ ಅವರು ಸಂದೇಶವನ್ನ ಕೊಡ್ತಾ ಇದ್ದಾರೆ. ಇದು ಅಂದ್ರೆ ಇದು ಎಲ್ಲರಿಗೂ ಕೂಡ ಈ ಜ್ಞಾನ ಮುಖ್ಯವಾಗಿ ಗೃಹಸ್ಥರು ಜೀವನದಲ್ಲಿ ಇದನ್ನು ಅಳವಡಿಸಿಕೊಳ್ಳಲೇಬೇಕು. ಇಲ್ಲದಿದ್ರೆ ಗೃಹಸ್ಥಾಶ್ರಮ ಅಂತ ಯಾಕೆ ಹೇಳುವಂಥದ್ದು? ಕೃಷ್ಣ ಪ್ರಜ್ಞೆಯನ್ನ ಅಳವಡಿಸಿಕೊಂಡು ತನ್ನನ್ನ ಯಾರು ಅವಲಂಬಿಸಿರ್ತಾರೋ ಅವರನ್ನ ಕೂಡ ಕೃಷ್ಣ ಪ್ರಜ್ಞೆಗೆ ತರುವುದನ್ನೇ ನಿಜವಾದಂತಹ ಗೃಹಸ್ಥಾಶ್ರಮ, ಪರ್ಫೆಕ್ಟ್ ಆಧ್ಯಾತ್ಮಿಕ ಜೀವನ ಅಂತ ಹೇಳಲಾಗುತ್ತೆ. ಇದನ್ನೇ ಬ್ಯಾಲೆನ್ಸ್ ಮಾಡುವಂಥದ್ದು ಅಂತ. ಸಮಾಜದಲ್ಲಿ ನಾವು ಬದುಕ್ತಾ ಇರುವಾಗ ಹಲವಾರು ಕಲ್ಮಶಗಳು ಕೂಡ ಇರುತ್ತವೆ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವ ಕರೋತಿಹ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರ ವಿಮಾಂಬಸ. ತಾವರೆಯ ಎಲೆಗೆ ಹೇಗೆ ನೀರಿನ ಲೇಪವಿಲ್ವೋ ಅದೇ ತರ ಅಂದ್ರೆ ಯಾರು ತನ್ನ ಕರ್ಮವನ್ನ ಭಗವಂತನಿಗೆ ಅರ್ಪಿಸಿ ಕಾರ್ಯ ಮಾಡ್ತಾನೋ ಅವನಿಗೆ ಪಾಪದ ಲೇಪ ಇಲ್ಲ. ಅದೇ ತರ ಹೇಗೆ ತಾವರೆಯಲ್ಲಿ ನೀರಿನಲ್ಲಿ ಇದ್ರೆ ಕೂಡ ನೀರು ಅದಕ್ಕೆ ಅಂಟಿಕೊಳ್ಳಲು, ಅದೇ ತರ ನಾವು ಸಮಾಜದಲ್ಲಿ ಬದುಕಲೇಬೇಕಾಗುತ್ತೆ. ಮ್ಯಾನ್ ಈಸ್ ಅ ಸೋಷಿಯಲ್ ಎನಿಮಲ್ ಅಂತ ಬದುಕಲೇಬೇಕಾಗುತ್ತೆ. ಬದುಕ್ತಾ ಇರುವಾಗಲೂ ಕೂಡ ಅವನು ಸಮಾಜದ ಕಲ್ಮಶಗಳು ತನಗೆ ಅಂಟಿಕೊಳ್ಳದೆ ಇರುವ ತರ ಆಂತರಿಕವಾಗಿ ಕೃಷ್ಣ ಪ್ರಜ್ಞೆಯಲ್ಲಿ ಇದ್ರೆ ಅವನು ತನ್ನನ್ನ ಉದ್ಧರಿಸಿಕೊಳ್ಳುವುದಲ್ಲದೆ ಸಮಾಜಕ್ಕೆ ಕೂಡ ಅವನು ಸಹಾಯವನ್ನ ಮಾಡುವವನು. ಇವನೇ ನಿಜವಾದ ಸನ್ಯಾಸಿ ಅನ್ನೋದನ್ನ ಪ್ರಭುಪಾದರು ಹೇಳ್ತಾರೆ. 18ನೇ ಅಧ್ಯಾಯದಲ್ಲಿ ಕರ್ಮವನ್ನಲ್ಲ ಕರ್ಮದ ಫಲವನ್ನೇ ಬಿಡುವಂತವನೇ ನಿಜವಾದಂತ ಸನ್ಯಾಸಿಗೆ ಸಮ ಅಂತ ಪ್ರಭುಪಾದರು ಉದಾಹರಣೆ ಕೊಡ್ತಾರೆ. ಈ ನಮ್ಮ ಕೃಷ್ಣ ಪ್ರಜ್ಞಾ ಸಂಸ್ಥೆಯಲ್ಲಿ ಹಲವಾರು ಜನ ಆಫೀಸಲ್ಲಿ ಕೆಲಸ ಮಾಡ್ತಾರೆ, ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಾರೆ. ಅವರು ದುಡಿದು ತಂದಿದ್ದರು ಒಂದಷ್ಟನ್ನ ಅವರು ಕೃಷ್ಣನ ಸೇವೆಗೋಸ್ಕರ ಅದನ್ನ ಬಳಸ್ತಾ ಇದ್ದಾರೆ. ಹಾಗೂ ಇದು ನಿಜವಾದಂತಹ ಇದು ನಿಜವಾದಂತಹ ಸಹಾಯ ಅಂತ. ತ್ಯಾಗಿಯಾದವನು, ಎಲ್ಲವನ್ನ ತ್ಯಜಿಸಿದವನು, ಅವನು ತನ್ನೊಬ್ಬನ ಉದ್ಧಾರ ಮಾಡ್ಕೊಳ್ಬೋದೇನೋ ಕೃಷ್ಣ ಪ್ರಜ್ಞೆ ಇದ್ರೆ, ಭಕ್ತಿ ಇದ್ರೆ. ಆದ್ರೆ ಭಕ್ತನಾದವನು ಅವನು
ತನ್ನ ಉದ್ಧಾರ ಮಾಡಿಕೊಳ್ಳೋದಲ್ಲದೆ ತನ್ನ ಕುಟುಂಬವನ್ನು ಕೃಷ್ಣ ಪ್ರಜ್ಞೆಗೆ ಕರ್ಕೊಂಡು ಬಂದು ಸಮಾಜಕ್ಕೆ ಕೂಡ ಒಂದಷ್ಟು ಸಹಾಯವನ್ನ ಅವನು ಮಾಡಬಲ್ಲ. ಇದು ನಿಜವಾದಂತಹ ಒಂದು ಆಧ್ಯಾತ್ಮಿಕ ಜೀವನ. ಸೊ ಭೌತಿಕತೆಯ ನಡುವೆ ನಾವು ಭೌತಿಕತೆಯನ್ನ ಬಿಟ್ಟು ಹೋಗೋದಿಕ್ಕೆ ಆಗಲ್ಲ, ಭೌತಿಕ ಜೀವನವನ್ನ ಅಲ್ವಾ. ಸೊ ಆ ಭೌತಿಕತೆಯನ್ನೇ ನಾವು ಆಧ್ಯಾತ್ಮಿಕತೆಡೆಗೆ ಡೈರೆಕ್ಟ್ ಮಾಡೋದಕ್ಕೆ, ಅದನ್ನ ಹೇಗೆ ಡೋಟೇಲ್ ಮಾಡ್ಬೇಕು ಅದನ್ನ ಮುಖ್ಯವಾಗಿ ನಮ್ಗೆ ಪ್ರಭುಪಾದರು ಕಲಿಸಿಕೊಟ್ರು. ದೇಶ ಕಾಲ ಪಾತ್ರಕ್ಕೆ ಅನುಗುಣವಾಗಿ ಹಾಗೂ ಸ್ಥಾನೇ ಸ್ಥಿತಿಗತ, ಅಂದ್ರೆ ಯಾವ ಸ್ಥಾನ ಯಾವ ಸ್ಥಿತಿಯಲ್ಲಿ ಯಾವ ಇದ್ರಲ್ಲಿ ನೀನು ಇರ್ತೀಯೋ, ಆ ಶ್ಲೋಕ ಅಂದ್ರೆ 11ನೇ ಇದ್ರಲ್ಲಿ ಬರುತ್ತೆ ಅನ್ಸುತ್ತೆ. ಸ್ಥಾನೇ ಸ್ಥಿತಿಗತ ಅಂದ್ರೆ ನೀನು ಎಲ್ಲಿ ಇರ್ತೀಯೋ ಅಲ್ಲಿ ಇದ್ದುಕೊಂಡು, ಯಾವ ಸ್ಥಿತಿಯಲ್ಲಿ ಇರ್ತೀಯೋ ಯಾವ ಗತಿಯಲ್ಲಿ ಇರ್ತೀಯೋ ಅಲ್ಲಿ ಇದ್ದುಕೊಂಡು ನೀನು ಭಕ್ತಿಯನ್ನ ಮಾಡಬಹುದು ಅನ್ನೋದನ್ನ. ಸೊ ಅದರಿಂದ ಗೃಹಸ್ಥಾಶ್ರಮದವರಿಗೆ ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಒಂದು ವರದಾನ ಇದ್ದ ಹಾಗೆ. ಪರ್ಫೆಕ್ಟ್ ಗೃಹಸ್ಥ ಜೀವನವನ್ನ ನಡೆಸೋದಕ್ಕೆ, ಎಲ್ಲಾ ತರದ ತಪ್ಪು ಅಭಿಪ್ರಾಯಗಳನ್ನ ಹೋಗಲಾಡಿಸೋದಕ್ಕೆ. ಹೇಗೆ ಅಮೋಘಲೀಲಾ ಪ್ರಭು ಹೇಳುವ ಪ್ರಕಾರ ಅವ್ರು ಹೇಳ್ತಾರೆ, ಪತಿ ಪತ್ನಿ, ಈಗ ಪತಿ ಪತ್ನಿ ಓ ಅಂತ, ಪತಿ ಪತ್ನಿ ನಡುವೆ ಓ ಇರ್ಬೇಕಾ ಬೇಡ್ವಾ? ನಾನ್ ನಿಮ್ಮಲ್ಲಿ ಕೇಳ್ತಾ ಇರೋದು, ಓ ಇರ್ಬೇಕಾ ಪತಿ ಪತ್ನಿ ನಡುವೆ? ಎಲ್ರು ಮ್ಯೂಟಲ್ ಇದ್ದಾರಾ? ಹರೇ ಕೃಷ್ಣ. ಎಸ್, ಪತಿ ಪತ್ನಿ ಅವ್ರು ಓ ಅಂತ ಒಂದು ಇದು ಬಂದಿತ್ತಲ್ವಾ. ಪತಿ ಪತ್ನಿ ಓ ಅನ್ನುವಂಥದ್ದು ಭೌತಿಕ ಜೀವನದಲ್ಲಾದ್ರೆ ಬಹಳ ಪ್ರಾಬ್ಲಮ್ ಅನ್ನ ಉಂಟು ಮಾಡುತ್ತೆ. ಆಧ್ಯಾತ್ಮಿಕ ಜೀವನದಲ್ಲಿ ಆ ಓ ಇರ್ಬೇಕು, ಅದು ಕೃಷ್ಣ ಆಗಿರ್ಬೇಕು ಅಂತ ಅವ್ರು ಹೇಳ್ತಾರೆ. ಸೊ ಕೃಷ್ಣನನ್ನ ಸೆಂಟರ್ ಅಲ್ಲಿ ಇಟ್ಟಾಗ ಗೃಹಸ್ಥಾಶ್ರಮದಲ್ಲಿ ಕೂಡ ಬ್ಯಾಲೆನ್ಸ್ ಅನ್ನ ಮಾಡೋದಕ್ಕೆ ಸರಿಯಾಗಿ ಆಗುತ್ತೆ. ಗೃಹಸ್ಥಾಶ್ರಮ ಕೂಡ, ಯಾಕಂದ್ರೆ ಎಲ್ಲಾ ನಡುವೆ ಪತಿ ಪತ್ನಿಯರ ನಡುವೆ ಕೂಡ ಕೃಷ್ಣನಿರಬೇಕು. ಆವಾಗ ಪರ್ಫೆಕ್ಟ್ ಅಂದ್ರೆ ಬ್ಯಾಲೆನ್ಸ್ ಮಾಡೋದಕ್ಕೆ. ಇಲ್ಲದಿದ್ರೆ ನಿಮ್ಗೆ ಗೊತ್ತಿದೆ, ಸಾಮಾನ್ಯವಾಗಿ 2 ಈಗೋಗಳು ಜೊತೆಯಲ್ಲಿ ಬದುಕ್ತಾ ಇರುವಾಗ ಆಗಾಗ ಭಿನ್ನಾಭಿಪ್ರಾಯ ಬರುವಂಥದ್ದು ಅಥವಾ ಇದು ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಆದ್ರೆ ಭಗವಂತನನ್ನ ಸೆಂಟ್ರಲ್ ಇಟ್ಟಾಗ ಸೊ ನಮ್ಮ ಜೀವನದ ಉದ್ದೇಶ ಏನು ಅನ್ನುವಂಥದ್ದು ನಮ್ಗೆ ಗೊತ್ತಾಗುತ್ತೆ ಅಲ್ವಾ. ಸೊ ನಮ್ಮ ಈಗೋ ಸ್ಯಾಟಿಸ್ಫೈ ಮಾಡುವಂಥದ್ದಲ್ಲ, ಬದಲಿಗೆ ಭಗವಂತನ ಸೇವೆಯನ್ನ ಮಾಡುವಂಥದ್ದು. ಸೊ ಪತ್ನಿಯನ್ನ ಪತಿ ನೋಡುವಂತಹ ಒಂದು ರೀತಿ ಬೇರೆ ಆಗುತ್ತೆ, ಅಂದ್ರೆ ಭಕ್ತಳು ಅನ್ನುವ ರೀತಿಯಲ್ಲಿ. ಪತ್ನಿ ಕೂಡ ಪತಿಯನ್ನ ಭಕ್ತನು ಅನ್ನುವಂಥ ರೀತಿಯಲ್ಲಿ ನೋಡುವಂಥದ್ದು. ಈಗ ಎಷ್ಟೋ ಕೇಸ್ಗಳು ನಾವು ಕೇಳಿದೀವಿ. ಡೈವೋರ್ಸ್ ವರೆಗೆ ಹೋಗಿರುವಂತಹ ಕೇಸ್ಗಳು, ಅವರು ಕೃಷ್ಣ ಪ್ರಜ್ಞೆಗೆ ಬಂದ್ಮೇಲೆ ಅವರು ಡೈವೋರ್ಸ್ ಅನ್ನ ಮರೆತು ಬಹಳ ಚೆನ್ನಾಗಿ ಬದುಕ್ತಾ ಇರುವಂತದ್ದು ಕೂಡ ಘಟನೆಗಳು ನಡೆದಿವೆ. ಯಾಕಂದ್ರೆ ಕೃಷ್ಣನನ್ನ ಸೆಂಟ್ರಲ್ಲಿ ಇಟ್ಟಾಗ ನಮ್ಮ ಜೀವನಕ್ಕೆ ಅರ್ಥ ಬರುತ್ತೆ ಅಂತ ಅದನ್ನ ಅವರು ಅರಿತುಕೊಂಡಿದ್ದಾರೆ. ನಮ್ಮ ಈಗೋ ಅನ್ನುವಂಥದ್ದು ಇದಾಗುತ್ತೆ. ಸೊ ಅದರಿಂದ ಇದನ್ನ ಯಾವುದ್ರಲ್ಲೇ ಅಷ್ಟೇ ನಾವು ಬ್ಯಾಲೆನ್ಸ್ ಮಾಡ್ಬೇಕಂತಿದ್ರೆ ಮೊದಲು ಕೃಷ್ಣನನ್ನ ಸೆಂಟ್ರಲ್ಲಿ ಇಟ್ಕೊಂಡು ನಾವು ಬ್ಯಾಲೆನ್ಸ್ ಮಾಡೋದನ್ನ ಕಲಿಯಬೇಕು. ಬರೀ ಭೌತಿಕವಾದದಿಂದನೂ ಬ್ಯಾಲೆನ್ಸ್ ಆಗಲ್ಲ, ಬರೀ ಸ್ಪಿರಿಚುವಲ್ ಅದರಿಂದನೂ ಬ್ಯಾಲೆನ್ಸ್ ಆಗಲ್ಲ. ಸೊ ಆ ಬ್ಯಾಲೆನ್ಸ್ಗೆ ಮುಖ್ಯವಾಗಿ ಅಲ್ಲಿ ಕೃಷ್ಣನಿರ್ಬೇಕು. ಆದ್ರೆ ಅದನ್ನ ಅರಿತುಕೊಂಡು ನಾವು ಈ ಭೌತಿಕವಾಗಿ ನಮ್ಗೆ ಏನೇನು ಸಿಕ್ಕಿರುತ್ತೋ, ಹೇಗೆ ಭಗವಂತ ಹೇಳ್ತಾರೆ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಏನನ್ನೇ ಮಾಡು, ಏನೇ ಕೆಲಸವನ್ನ ಮಾಡು, ಏನನ್ನೇ ಭುಂಜಿಸು, ನನಗೆ ಅರ್ಪಿಸಿ ಮಾಡು. ಸೊ ಇದನ್ನ ಭಗವಂತ ಹೇಳಿದ್ರೆ ಸಿಂಪಲ್ ಆಗಿ ಏನನ್ನ ನಾವು ಯಾವ್ದನ್ನ ಈಗ ಕೃಷ್ಣ ಪ್ರಜ್ಞೆಯಲ್ಲಿ ಬಂದ್ಮೇಲೆ ನಾವು ಈಗ ಎಲ್ಲವನ್ನ ಮಾಡ್ತಾ ಇದೀವಿ, ನಾವು ಚೆನ್ನಾಗಿ ತಿಂತಾ ಇದ್ದೀವಿ, ಎಲ್ಲವನ್ನ ರುಚಿಯಾದ ಅಡುಗೆ ಮಾಡಿ ತಿಂತಾ ಇದ್ದೀವಿ, ಕೃಷ್ಣನಿಗೆ ಅರ್ಪಿಸಿ ತಿಂತಾ ಇದ್ದೀವಿ ಪ್ರಸಾದವನ್ನಾಗಿ ಅಲ್ವಾ. ಈ ಕೃಷ್ಣ ಪ್ರಜ್ಞೆ ಅನ್ನುವಂಥದ್ದು ಇದು ಏನು ಫೋರ್ಸ್ಫುಲಿ ಒಬ್ಬರ ಮೇಲೆ ಹೇರುವಂಥದ್ದಲ್ಲ, ಇದು ಬಹಳ ಒಂದು ಸಂತೋಷದಿಂದ ಒಬ್ರು ಇದನ್ನ ಅನುಷ್ಠಾನ ಮಾಡುವಂಥದ್ದು. ಜೀವನದಲ್ಲಿ ಸುಸುಖಂ ಕರ್ತುಂ ಅವ್ಯಯಂ ಅಂತ ಭಗವಂತ ಹೇಳ್ತಾರೆ. ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು. ಸಂತೋಷದಿಂದ ಅನುಷ್ಠಾನ ಮಾಡುವಂಥದ್ದು ಹೇಗೆ? ಇದನ್ನ ಅರಿತುಕೊಳ್ಬೇಕಂತಿದ್ರೆ ನಮ್ಗೆ ಆಚಾರ್ಯರುಗಳ ಮಾರ್ಗದರ್ಶನ ಬೇಕು. ಪ್ರಭುಪಾದರಂತ ಆಚಾರ್ಯರ ಮಾರ್ಗದರ್ಶನ ನಮ್ಗೆ ಖಂಡಿತ ಬೇಕು. ಪ್ರಭುಪಾದರು ನಮ್ಗೆ ಪರ್ಫೆಕ್ಟ್ ಆಗಿ ಭಕ್ತಿಯೋಗದ ನಿಯಂತ್ರಕ ತತ್ವಗಳು ಏನು ಅನ್ನೋದನ್ನ ಹಾಕಿಕೊಟ್ಟಿದ್ದಾರೆ. ಬೆಳಿಗ್ಗೆ ಬೇಗ ಏಳುವಂಥದ್ದು. ಸೊ ಬೆಳಿಗ್ಗೆ ಬೇಗ ಏಳ್ಬೇಕಂತಿದ್ರೆ ರಾತ್ರಿ ಬೇಗ ಮಲಗೋದು ಬಹಳ ಮುಖ್ಯ. ಬೆಳಿಗ್ಗೆ ಬೇಗ ಏಳೋದು ಎಷ್ಟು ಮುಖ್ಯವೋ ರಾತ್ರಿ ಬೇಗ ಮಲಗೋದು ಕೂಡ ಅಷ್ಟೇ ಮುಖ್ಯ. ಆದ್ರೆ ನಾನ್ ರೈಟ್ ಪರ್ಸನ್ ಅಲ್ಲ ಇದನ್ನ ಹೇಳೋದಕ್ಕೆ, ಯಾಕಂದ್ರೆ ನಾನು ಮಲಗುವಾಗ ಯಾವಾಗ್ಲೂ 11 ಗಂಟೆ ಆಗುತ್ತೆ. ಜಸ್ಟ್ ಹೇಳಿರುವಂಥದ್ದು ಅಂದ್ರೆ ನಿಜವಾಗ್ಲೂ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸ್ಯ, ಎಲ್ಲದರಲ್ಲೂ ಮಿತವಾಗಿ ಇರುವವರು. ಆಹಾರ, ನಿದ್ರೆ, ಕೆಲಸ ಇದರಲ್ಲೆಲ್ಲ. ಸೊ ಮುಖ್ಯವಾಗಿ ಈಗ 10 to 4 o'clock ಅಂತ 6 hours ನಿದ್ರೆ ಮನುಷ್ಯನಿಗೆ ಬೇಕೇ ಬೇಕು ಅಂತ ಅಲ್ವಾ. ಈಗ ಐ ಆಮ್ ನಾಟ್ ದಿಸ್ ಬಾಡಿ, ಐ ಆಮ್ ಸೋಲ್ ಅಂತ ತಿಳ್ಕೊಂಡ್ರು ಕೂಡ, ಬಟ್ ಯು ನೀಡ್ ದಿಸ್ ಬಾಡಿ ಟು ಸರ್ವ್ ಕೃಷ್ಣ ಅಂತ ತಿಳ್ಕೊಳ್ಳೋದು ಕೂಡ ಬಹಳ ಮುಖ್ಯ. ಬರೀ ನಾನು ಆತ್ಮ, ನಾನು ಶರೀರವಲ್ಲ
ಅಂತ ತಿಳ್ಕೊಂಡು ಈ ಶರೀರವನ್ನ ನಾನು ಕಡೆಗಣಿಸ್ತೀನಿ, ಅದು ಬೇಕಾಗಿಲ್ಲ ಅಂದ್ರೆ ನೀನು ಯಾವ ಇದರಿಂದ ಅಂದ್ರೆ ಹೇಗೆ ಕೃಷ್ಣನ ಸೇವೆಯನ್ನ ಮಾಡ್ತೀಯ? ಈ ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಳಿಲ್ಲ ಅಂದ್ರೆ, ಶರೀರವನ್ನ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು ಭೌತಿಕ ಅಂತ ಅನಿಸ್ಬೋದು, ಬಟ್ ಅದನ್ನ ಆಧ್ಯಾತ್ಮಿಕವಾಗಿ ಇದು ಕೃಷ್ಣನ ಸೇವೆಗೆ, ಕೃಷ್ಣನಿಂದ ಕೊಡಲ್ಪಟ್ಟಿರುವಂತ ಶರೀರ, ಕೃಷ್ಣನ ಸೇವೆಗೆ. ಋಷಿಕೇಶ ಸೇವನಂ ಭಕ್ತಿರುಚ್ಯತೆ ಅಂತ ಅಂದ್ರೆ ಭಗವಂತನಿಂದ ಕೊಡಲ್ಪಟ್ಟಿರುವಂತ ಶರೀರವನ್ನ ಭಗವಂತನ ಸೇವೆಗೆ ಉಪಯೋಗಿಸುವಂಥದ್ದು. ಹೇಗೆ ದೇಹಿನೋಸ್ಮಿನ್ ಯಥಾ ದೇಹೆ ಅಂತ 12ನೇ ಶ್ಲೋಕದಲ್ಲಿ ಭಗವಂತ ಅದನ್ನ ಹೇಳಿದ ತಕ್ಷಣ 13ನೇ ಶ್ಲೋಕದಲ್ಲಿ 2ನೇ ಅಧ್ಯಾಯದ ದೇಹಿನೋಸ್ಮಿನ್ ಯಥಾ ದೇಹೆ ಕೌಮಾರಂ ಯೌವನಂ ಜರ ತಥಾ ದೇಹಾಂತರ ಪ್ರಾಪ್ತಿರ್ಧೀರಸ್ತತ್ರ ನ ಮುಹ್ಯತೆ. ನೀನು ಶರೀರವಲ್ಲ, ನೀನು ಆತ್ಮ ಅಂತ ಹೇಳಿದ ತಕ್ಷಣ ಮತ್ತೆ ಶರೀರದ ಬಗ್ಗೆ ಮಾತಾಡ್ತಾರಲ್ಲಿ ಭಗವಂತ. ಮಾತ್ರ ಸ್ಪರ್ಶಾಸ್ತು ಕೌಂತೇಯ ಶೀತೋಷ್ಣ ಸುಖ ದುಃಖದಾಹ ಆಗಮಾಪಾಯಿನೋ ಅನಿತ್ಯಸ್ತಾಂ ಸ್ಥಿತಿಕ್ಷಸ್ವ ಭಾರತ. ಕೌಂತೇಯ ಅಂತ ಅರ್ಜುನನನ್ನ ಕರೆಯೋದು ಶರೀರದೊಂದಿಗೆ ಗುರುತಿಸಿ, ನೀನು ಕುಂತಿಯ ಮಗನೇ, ಭರತ ವರ್ಷದ ನೀನು ಭರತ ಇದರ ವಂಶದ ಮಗನೇ, ಅದೆಲ್ಲ ಶರೀರದೊಂದಿಗೆ ಗುರುತಿಸಿ ಕರೆಯುವಂಥದ್ದು. ಅದಲ್ಲದೆ ಈ ಶರೀರ ಮಾತ್ರ ಸ್ಪರ್ಶಾಸ್ತು ಕೌಂತೆಯ ಶೀತೋಷ್ಣ ಸುಖ ದುಃಖದ, ಇಲ್ಲಿ ದ್ವಂದ್ವತೆ ಅನ್ನುವಂಥದ್ದು ಇದೆ, ಸುಖ ದುಃಖ ಅನ್ನುವಂಥದ್ದು ಶರೀರಕ್ಕೆ ಆಗುತ್ತೆ, ಅದನ್ನ ಸಹಿಸಿಕೊಳ್ಳುವುದನ್ನ ಕಲಿಯಬೇಕು ಅನ್ನುವಂಥದ್ದನ್ನ ಅಂದ್ರೆ ಇದು ಕೂಡ ಒಂದು ರೀತಿಯಲ್ಲಿ ಇಲ್ಲಿ ಹೇಗೆ ಯಾಕೆ ಅಲ್ಲಿ ಶರೀರದ ಬಗ್ಗೆ ಹೇಳ್ತಾರೆ ಅಂದ್ರೆ ಅರಿತುಕೊಳ್ಬೇಕು. ನೀನು ಈ ಶರೀರವಲ್ಲ, ನೀನು ಆತ್ಮ ಅಂತ ಇದ್ರೆ ಕೂಡ ಈ ಶರೀರಕ್ಕೆ ಬರುವಂತ ದ್ವಂದ್ವತೆ ಇಲ್ಲಿ ಈ ಶರೀರದಲ್ಲಿ ಇದ್ದಾಗ ಏನೇನು ಬರುತ್ತೆ ಈ ಭೌತಿಕ ಜಗತ್ತಿನಲ್ಲಿ ಅದನ್ನ ಸಹಿಸಿಕೊಂಡು ಜೀವನದ ನಿಜವಾದ ಉದ್ದೇಶವನ್ನ ಅರಿತುಕೊಂಡು ಬದುಕಬೇಕು ಅನ್ನೋದಕ್ಕೋಸ್ಕರ ಹೇಳುವಂಥದ್ದು. ಹೇಗೆ ಶ್ರೀಲ ಪ್ರಭುಪಾದರು ಕೂಡ ನಮ್ಗೆ ಹೇಳ್ತಾ ಇದ್ರು, ಆರೋಗ್ಯದ ಬಗ್ಗೆ ನೀವು ಕಾಳಜಿ ವಹಿಸ್ಲಿಲ್ಲ ಅಂದ್ರೆ ನಿಮ್ಮಲ್ಲಿ ಎಷ್ಟೇ ಉತ್ಸಾಹ ಇರಲಿ ಸೇವೆ ಮಾಡೋದಕ್ಕಾಗಲ್ಲ. ಈಗ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸೋದಂದ್ರೆ ಕೆಲವರಿಗೆ ಭೌತಿಕ ಅಂತ ಅನಿಸ್ಬೋದು, ಆದ್ರೆ ಕೃಷ್ಣನ ಸೇವೆಗೋಸ್ಕರ ಅದನ್ನ ನಾವು ನೋಡ್ಕೊಳ್ಳೋದಂದ್ರೆ ಅದು ಆಧ್ಯಾತ್ಮಿಕವಾಯಿತು ಅಲ್ವಾ. ಪ್ರಭುಪಾದರಿಗೆ ಡಾಕ್ಟರ್ ಸಲಹೆ ಮಾಡಿದ್ರು, ನೀವು ಪ್ರತಿದಿನ ವಾಕಿಂಗ್ ಮಾಡ್ಬೇಕು ಇನ್ಮೇಲೆ, ಯಾಕೆಂದ್ರೆ ಸ್ವಲ್ಪ ಅಂದ್ರೆ ಇದು ಸ್ವಲ್ಪ ನೀವು ವಾಕಿಂಗ್ ಮಾಡ್ಲೇಬೇಕಾಗಿದೆ ಅಂತ ಹೇಳಿದಾಗ ಪ್ರಭುಪಾದರು ಅದನ್ನ ಸುಮ್ಮನೆ ಒಪ್ಕೊಂಡ್ರು. ಅವರು ಅದಕ್ಕೆ ಏನು ಆಧ್ಯಾತ್ಮಿಕವಾದಂತ ಕಾರಣಗಳೆಲ್ಲ ಕೇಳಕ್ ಅವ್ರು ಹೋಗ್ಲಿಲ್ಲ, ಸುಮ್ಮನೆ ಅವ್ರು ಒಪ್ಕೊಂಡು ಆರೋಗ್ಯದ ಬಗ್ಗೆ ನಾನು ಆರೋಗ್ಯವನ್ನ ಸ್ವಲ್ಪ ನೋಡ್ಕೊಳ್ಬೇಕು ಖಂಡಿತ ಅಂತ ಅವರಿಗೂ ಕೂಡ ಅನಿಸ್ತು. ಸೊ ಆದ್ರಿಂದ ಇಲ್ಲಿ ನಮ್ಮ ಒಂದು ಹೇಗೆ ಶರೀರದ ಇದನ್ನ ನಾವು ಅಂದ್ರೆ ನೋಡ್ಕೊಳ್ಳೇಬೇಕಾಗತ್ತೆ, ಬ್ಯಾಲೆನ್ಸ್ ಮಾಡ್ಲೇಬೇಕಾಗತ್ತೆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕಂತ ಇದ್ರೆ ಅಂತ. ಹಾಗೆ ನಾವು ಮಾಡುವಂತ ಕೆಲಸಗಳನ್ನ ಕೂಡ ಈಗ ವರ್ಕ್ ಈಸ್ ವರ್ಷಿಪ್ ಅಂತ ಹೇಳ್ತಾರೆ, ಆದ್ರೆ ಬರೀ ವರ್ಕ್ ಈಸ್ ವರ್ಷಿಪ್ ಅಂತ ಇದ್ರೆ ಎಲ್ಲಾ ತರದ ವರ್ಷಿಪ್ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಅದನ್ನ ಅಂದ್ರೆ ಹಲವಾರು ತರದ ಈಗ ಉದಾಹರಣೆಗೆ ಈಗ ಭಿಕ್ಷುಕರು ಕೆಲಸ, ಭಿಕ್ಷೆ ಬೇಡುವಂಥದ್ದು ಕೆಲಸ ಅದು ವರ್ಷಿಪ್ ಆಗಲ್ಲ. ಕಳ್ಳತನ ಕದಿಯುವಂಥದ್ದು ಕೆಲಸ ಅದು ವರ್ಷಿಪ್ ಅಲ್ಲ. ಕ್ರಿಮಿನಲ್ಸ್ ಕ್ರೈಮ್ ಮಾಡೋದು ಅದು ವರ್ಷಿಪ್ ಅಲ್ಲ. ಎಲ್ಲ ವರ್ಕ್ ವರ್ಷಿಪ್ ಅಲ್ಲ. ವರ್ಕ್ ಈಸ್ ವರ್ಷಿಪ್ ಅನ್ನುವಂಥದ್ದು ಥ್ರೂ ಯುವರ್ ವರ್ಕ್ ವರ್ಷಿಪ್ ಅಂತ, ವರ್ಕ್ ಆಸ್ ವರ್ಷಿಪ್ ಅನ್ನುವಂಥದ್ದು ಅಂದ್ರೆ ನಿನ್ನ ಕೆಲಸದಲ್ಲಿ ಕೂಡ ನೀನು ಭಗವಂತನನ್ನ ಕಾಣು, ಭಗವಂತನ ಸ್ಮರಣೆಯನ್ನ ಇದ್ ಮಾಡ್ಬೇಕಂದ್ರೆ ನಿನ್ನ ಕೆಲಸದ ಇದ್ರಲ್ಲಿ ಕೂಡ ನೀನು ಕೆಲಸವನ್ನ ಭಗವಂತನಿಗೆ ಅರ್ಪಿಸಿ ರೈಟ್ ಕಾನ್ಶಿಯಸ್ ಅಲ್ಲಿ ನೀನು ಮಾಡ್ಬೇಕು. ವರ್ಕ್ ಶುಡ್ ಬಿ ಡನ್ ಇನ್ ರೈಟ್ ಕಾನ್ಶಿಯಸ್ನೆಸ್ ಅನ್ನುವಂತ ರೀತಿಯಲ್ಲಿ ಅದನ್ನ ಹೇಳಲಾಗಿದೆ. ಸ್ವಕರ್ಮಣ ತಮಭ್ಯರ್ಚ ಅನ್ನುವಂಥದ್ದನ್ನ. ಹಾಗೆ ಭಗವದ್ಗೀತೆ 6ನೇ ಅಧ್ಯಾಯದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾರೆ, ತಸ್ಮಾತ್ ಸರ್ವೇಷು ಕಾಲೇಶು ಯೋಗಯುಕ್ತೋ ಭವ ಅರ್ಜುನ. ಎಲ್ಲ ಸಂದರ್ಭದಲ್ಲೂ ನೀನು ಯೋಗಿ ಆಗು ಅರ್ಜುನ ಅಂತ ಹೇಳ್ತಾರೆ ಅರ್ಜುನನಿಗೆ. ಒಂದೆಡೆ ಹೇಳ್ತಾರೆ ತಸ್ಮಾತ್ ಉತ್ತಿಷ್ಠ ಕೌಂತೆಯ ಯುದ್ಧಾಯ ಕೃತ ನಿಶ್ಚಯ. ಒಂದೆಡೆ ಹೇಳ್ತಾರೆ ಎದ್ದೇಳು ಅರ್ಜುನ ಯುದ್ಧ ಮಾಡು ಅಂತ. ಇನ್ನೊಂದೆಡೆ ಹೇಳ್ತಾರೆ ಎಲ್ಲಾ ಸಂದರ್ಭದಲ್ಲೂ ನೀನು ಯೋಗಿ ಆಗು ಅಂತ. ಇದು ಒಂದಕ್ಕೊಂದು ವಿರೋಧವಾಗಿರುವಂತದ್ದಲ್ವಾ. ಯೋಗಿ ಆಗುದಂದ್ರೆ ಎಲ್ಲವನ್ನ ತ್ಯಜಿಸಿ ಕಾಡಿಗೆ ಹೋಗುವಂಥದ್ದು, ಯುದ್ಧ ಮಾಡುವುದಂದ್ರೆ ಕ್ಷತ್ರಿಯನ ಧರ್ಮ ಪಾಲನೆ ಮಾಡುವಂಥದ್ದು. ಎರಡು ಒಟ್ಟಿಗೆ ಹೇಗೆ ಸಾಧ್ಯವಾಗುತ್ತೆ? ಇದು ನಿಜವಾದಂತ ಭಗವದ್ಗೀತೆಯಲ್ಲಿ ಹೇಗೆ ನಾವು ಪ್ರಾಕ್ಟಿಕಲ್ ಅಪ್ಲಿಕೇಶನ್ ಮಾಡಬೇಕು ಭಗವದ್ಗೀತೆಯ ಜ್ಞಾನವನ್ನ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಅಂದ್ರೆ ನೀನು ನನ್ನ ಸ್ಮರಣೆಯೊಂದಿಗೆ ಯುದ್ಧವನ್ನ ಮಾಡಿದಾಗ ನೀನು ಪರ್ಫೆಕ್ಟ್ ಯೋಗಿ ಆಗುತ್ತೀಯ. ಅದರ ನೆಕ್ಸ್ಟ್ ಶ್ಲೋಕದಲ್ಲೇ ಭಗವಂತ ಹೇಳ್ತಾರೆ ನಿಜವಾದ ಯೋಗಿ ಯಾರು ಅಂತ. ಯೋಗಿ ನಾಮಪಿ ಸರ್ವೇಶಾಂ ಮದ್ಗತೇನ ಅಂತರಾತ್ಮನ ಶ್ರದ್ಧಾವಾನ್ ಭಜತೆ ಯೋಮ ಸಮಯುಕ್ತ ತಮೋ ಮತಾಹ. ಶ್ರದ್ಧೆಯಿಂದ ನನ್ನ ಭಜಿಸುವವನೇ ಅವನು ಯೋಗಿ, ಪರ್ಫೆಕ್ಟ್ ಯೋಗಿ ಅವನೇ. ಬೇರೆ ಯಾವ ಯೋಗಿ ಅಂದ್ರೆ ಎಲ್ಲವನ್ನ ತ್ಯಜಿಸಿ ಹಿಮಾಲಯಕ್ಕೆ ಹೋಗುವನು ಅಥವಾ ಬಿಟ್ಟು ಹೋದ ತ್ಯಾಗಿ ಅವನಲ್ಲ. ಎಲ್ಲೇ ಇರ್ಲಿ ತಸ್ಮಾತ್ ಸರ್ವೇಷು ಕಾಲೇಶು ಅಲ್ವಾ. ಭಗವಂತ ಹಾಗೆ ಕೂಡ ಹೇಳ್ತಾರೆ ತಸ್ಮಾತ್ ಸರ್ವೇಷು ಕಾಲೇಶು. ಆದ್ದರಿಂದ ಅರ್ಜುನ ಯಾವಾಗ್ಲೂ ನನ್ನ ಸ್ಮರಣೆಯನ್ನ ಮಾಡು. ಹಾಗಾದ್ರೆ ಬೇರೆ ಏನು ಕೆಲಸ ಮಾಡೋದು ಬೇಡವಾ?
ಇಮಿಡಿಯೇಟ್ ಆಗಿ ಹೇಳ್ತಾರೆ, ಮಾ ಮನುಸ್ಮರ ಯುದ್ಧಚ, ನನ್ನ ಸ್ಮರಣೆಯೊಂದಿಗೆ ನಿನ್ನ ಯುದ್ಧವನ್ನು, ನಿನ್ನ ವಿಧಿತ ಕರ್ತವ್ಯನ್ನು ಕೂಡ ಮಾಡು, ಅದನ್ನ ಬಿಟ್ಟು ನನ್ನ ಸ್ಮರಣೆ ಮಾಡು ಅಂತ ನಾನು ಹೇಳಲಿಲ್ಲ. ನಿನ್ನ ದೈನಂದಿನ ಚಟುವಟಿಕೆಗಳ ನಡುವೆ ನೀನು ನನ್ನ ಸ್ಮರಣೆಯನ್ನ ಮಾಡು ಅನ್ನೋದನ್ನ ಭಗವಂತ ಹೇಳ್ತಾರೆ. ಸೊ ಆದ್ರಿಂದ ಈ ಬ್ಯುಸಿ ಲೈಫಲ್ಲಿ ಕೂಡ ನಾವು ಹೇಗೆ ಭಗವಂತನ ಸ್ಮರಣೆಯನ್ನ ಮಾಡಕ್ಕೆ, ಅಂದ್ರೆ ನಮ್ಗೆ ಅದರ ಅವಶ್ಯಕತೆ ಖಂಡಿತವಾಗ್ಲೂ ಇದೆ. ಕೆಲವರು ಹೇಳ್ತಾರೆ, ನಾವು ಬಹಳ ಬ್ಯುಸಿ ಆಗಿದ್ದೀವಿ, ನಮ್ಗೆ ಆಧ್ಯಾತ್ಮಿಕತೆಗೆ ಪುರ್ಸೊತ್ತೇ ಇಲ್ಲ ನಮ್ಮ ಬಳಿ ಅಂತ ಕೆಲವರು ಹೇಳ್ಬೋದು. ನೋಡಿ, ಈಗ ಯುದ್ಧಕ್ಕಿಂತ ತುರ್ತಾಗಿರುವಂತ ಕಾರ್ಯ ಯಾವುದಿದೆ ಅಲ್ವಾ? ಅಂತ ಸಂದರ್ಭದಲ್ಲೂ ಭಗವಂತ ಭಗವದ್ಗೀತೆಯನ್ನ ಬೋಧಿಸಿದ್ದಾರೆ. ಅಂದ್ರೆ ಆ ಮೂಲಕ ಇನ್ನೊಂದು ಸಂದೇಶವನ್ನ ಕೊಡ್ತಾ ಇದ್ದಾರೆ. ನಿಮ್ಮ ಬ್ಯುಸಿ ಜೀವನದ ನಡುವೆಯೂ ಕೂಡ ನೀವು ಭಗವಂತನ ಸ್ಮರಣೆಯನ್ನ ಅದು ಮಾಡಿದ್ರೇನೆ ನಿಮ್ಮ ಬ್ಯುಸಿ ಲೈಫ್ ಅನ್ನುವಂಥದ್ದು ಅದು ಸರಿಯಾಗಿ ಇರೋದಕ್ಕೆ ಸಾಧ್ಯ ಅನ್ನೋದನ್ನ ಹೇಗೆ ಒಂದು ಸುಂದರವಾದಂತಹ ಒಂದು ಉದಾಹರಣೆಯನ್ನ ಹೇಗೆ ಕೊಡಲಾಗಿದೆ. ಅಂದ್ರೆ ಒಂದು ಬ್ಯುಸಿ ಒಂದು ಸಿಟಿ, ಅಲ್ಲಿ ಬಹಳ ಟ್ರಾಫಿಕ್ ಇರುತ್ತೆ, ಜನರು ಓಡಾಡ್ತಾ, ಮೆಜೆಸ್ಟಿಕ್ ತರ ಅಂತ ಇಟ್ಕೊಳ್ಳಿ. ಮೆಜೆಸ್ಟಿಕ್ ನಿಮಗೆ ಗೊತ್ತಿರ್ಬೋದು, ಮೆಜೆಸ್ಟಿಕ್ ಅಥವಾ ಮಾರ್ಕೆಟ್, ಕೃಷ್ಣರಾಜ ಮಾರ್ಕೆಟ್ ಅಥವಾ ಮೆಜೆಸ್ಟಿಕ್ ಬ್ಯಾಂಗ್ಳೂರಲ್ಲಿ ಹೇಗಿರುತ್ತೆ, ಗಿಜಿ 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 ಜನ ಓಡಾಡ್ತಾರೆ. ಅಂದ್ರೆ ತುಂಬಾ ಗದ್ದಲ, ಸೌಂಡ್ ಎಲ್ಲ. ಅಲ್ಲೊಂದು ಮರ, ಆ ಮರದಲ್ಲೊಂದು ಪಕ್ಷಿಯ ಗೂಡು, ಆ ಪಕ್ಷಿಯ ಗೂಡಿನಲ್ಲಿ ತಾಯಿಯ ಮಡಿಲಲ್ಲಿ ಆ ಮರಿ ಪಕ್ಷಿ ಪುಟ್ಟ ಮರಿ ಅದು ನಿಶ್ಚಿಂತೆಯಿಂದ ಮಲಗಿದೆ. ಅಂದ್ರೆ ಈ ತರದ ಒಂದು ಪೇಂಟ್ ಅನ್ನ ಒಬ್ಬ ಮಾಡಿದ್ದ, ಪೇಂಟಿಂಗ್ ಅನ್ನ. ಸಿಕ್ಕಾಪಟ್ಟೆ ಗಿಜಿ ಆಗಿರುವಂತ ಜನ ನಿಬಿಡ ಪ್ರದೇಶದಲ್ಲಿ ಒಂದು ಮರದಲ್ಲಿ ಗೂಡಿನಲ್ಲಿ ಆ ಪಕ್ಷಿಯ ಅಂದ್ರೆ ತಾಯಿಯ ಮಡಿಲಲ್ಲಿ ಮರಿ ಪಕ್ಷಿ ಸುರಕ್ಷಿತವಾಗಿ ನಿಶ್ಚಿಂತೆಯಿಂದ ಮಲಗಿತ್ತು ಅಂತ. ಏನು ಇದರ ಅರ್ಥ? ಈ ಪೇಂಟಿಂಗ್ ಅಲ್ಲಿ ಬಹಳ ಅರ್ಥ ಇದಲ್ಲ. ಏನು ಇದರ ಅರ್ಥ? ತುಂಬಾ ಜನರಿಗೆ ಅರ್ಥ ಆಗ್ಲಿಲ್ಲ ಯಾಕೆ ಇದು ಅಂತ. ಅವನು ವಿವರಿಸಿರುವಂತ ವಿವರಣೆ ಬಹಳ ಚೆನ್ನಾಗಿತ್ತು. ನಮ್ಮ ದೈನಂದಿನ ಚಟುವಟಿಕೆಗಳ ನಡುವೆ ಕೂಡ, ಬ್ಯುಸಿ ಲೈಫಲ್ಲಿ ಕೂಡ ನಾವು ಭಗವಂತನ ಆಶ್ರಯವನ್ನ ಪಡೆದ್ರೆ ನಾವು ಎಂಥ ಸಂದರ್ಭದಲ್ಲೂ ನಿಶ್ಚಿಂತೆಯಿಂದ ಇರ್ಬೋದು ಅನ್ನೋದನ್ನ ಇದು ತೋರಿಸುತ್ತೆ. ಆ ಮರಿ ಪಕ್ಷಿಗೆ ತಾಯಿಯ ಮಡಿಲಲ್ಲಿ ಇದ್ರ ನಡುವೆ ಕೂಡ ಎಷ್ಟು ಇದಿದ್ರೇನಂತೆ, ನನ್ಗೆ ನನ್ನ ತಾಯಿಯ ಮಡಿಲಿದೆ ಗೂಡಿನಲ್ಲಿ ಅನ್ನುವಂಥದ್ದು. ಅದೇ ತರ ಎಂಥದೇ ನಮ್ಮ ಜೀವನದಲ್ಲಿ ಎಷ್ಟೇ ಇದಿರ್ಲಿ, ಸೊ ಭಗವಂತನ ಭಕ್ತಿ ಇರುವವರು ಎಂಥ ಸಂದರ್ಭದಲ್ಲೂ ಅವರು ಶಾಂತಿಯಿಂದ ಇರಬಲ್ಲರು ಅನ್ನೋದನ್ನ ತೋರಿಸುತ್ತೆ ಅಂತ. ನೋಡಿ, ಎಂಥ ಒಂದು ದೊಡ್ಡ ಸಂದೇಶ ಇದಕ್ಕೆ ಇದೆ ಅಲ್ವಾ? ಸೊ ಅದೇ ತರ ಇಲ್ಲಿ ಬಹಳ ಮುಖ್ಯ, ನಾವು ಮೆಟೀರಿಯಲ್ ಅನ್ನ ಸ್ಪಿರಿಚುವಲ್ ಕಡೆಗೆ ತಿರುಗಿಸುವಂಥದ್ದು ಬಹಳ ಮುಖ್ಯ. ಪ್ರತಿಯೊಂದು ಭೌತಿಕವಾಗಿರುವಂಥದ್ದು ಕೆಟ್ಟದು ಅಂತ ಅದನ್ನ ದೂರ ಇಡುವಂಥದ್ದಲ್ಲ. ಯಾಕೆಂದ್ರೆ ಈ ಭೌತಿಕ ಸೃಷ್ಟಿ ಕೂಡ ಭಗವಂತನದೇ ಆಗಿದೆ. ಅದು ಬ್ರಹ್ಮನ್ ಸತ್ಯ ಜಗತ್ ಮಿಥ್ಯ ಹೇಳಿದಾಗೆ ಈ ಜಗತ್ತು ಮಿಥ್ಯವಲ್ಲ. ಮಿಥ್ಯವಾದ್ರೆ ನಾವಿಲ್ಲಿ ಹೇಗೆ ಬದುಕ್ತಾ ಇದೀವಿ? ನಮ್ಮ ಕಣ್ಣಿಗೆ ಕಾಣ್ತಾ ಇದೆ, ಪ್ರತಿಯೊಂದು ಕೂಡ ಭಗವಂತನದೇ. ಭಗವಂತ ಹೇಳ್ತಾರೆ, ನನ್ನ ಶಕ್ತಿ ಇದು, ನನ್ನ ಈ ಭೌತಿಕ ಶಕ್ತಿ ಅಲ್ವಾ? ಭಗವಂತ ಏನ್ ಹೇಳ್ತಾರೆ? ದೈವೀಯೇಶ ಗುಣಮಯಿ ಮಮ ಮಾಯಾ ದುರತ್ಯ, ಇದು ನನ್ನ ಶಕ್ತಿ, ನನ್ನ ದೈವಿಕ ಶಕ್ತಿ, ಇದು ಮಾಯೆ ಅನ್ನುವಂಥದ್ದು ಅಂತ. ಸೊ ಇದು ಭಗವಂತನ ಶಕ್ತಿ, ಇದು ಸುಳ್ಳಲ್ಲ ಇದು, ಆದ್ರೆ ಪ್ರತಿಬಿಂಬದ ತರ ಇದೆ ಅಂತ ಭಗವಂತ ಹೇಳ್ತಾರೆ. ಊರ್ಧ್ವ ಮೂಲಂ ಅಧಾಶಾಕಂ ಅಶ್ವತ್ಥಂ ಪ್ರಾಹುರವ್ಯಂ ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಪ್ರತಿಬಿಂಬದ ತರ ಇದೆ. ಆಕ್ಚುಲಿ ನಿಜವಾದ ಅರ್ಥದಲ್ಲಿ ಎಲ್ಲವೂ ಇದೆ, ಸುಖ, ಸಂತೋಷ, ನೆಮ್ಮದಿ. ಆದ್ರೆ ಅದನ್ನ ರಾಂಗ್ ಪ್ಲೇಸ್ ಅಲ್ಲಿ ನೀವು ಹುಡುಕ್ತಾ ಇದ್ದೀರಾ ಅಂತ. ಬಟ್ ಈ ಸೃಷ್ಟಿ ಇದು ಟೆಂಪರರಿ ಆಗಿ ಇರುವಂತದ್ದು ಹೊರತದ್ದು ಮಿಥ್ಯ ಅಲ್ಲ ಅನ್ನೋದನ್ನ ಅರಿತುಕೊಳ್ಬೇಕು ಅಂತ. ಸೊ ಹಾಗೆ ಇಲ್ಲಿ ಯಾವ ತರ ನಾವು ಈ ಭಕ್ತಿಯಲ್ಲಿ ಅಂದ್ರೆ ಹೇಗೆ ಕೆಲವರು ಹೇಳ್ತಾರೆ, ನಮ್ಗೆ ದೇವರ ಜೊತೆ ಅಂದ್ರೆ ಬಹಳ ಒಳ್ಳೆ ಸಂಬಂಧ ಇದೆ ನಮ್ಗೆ ದೇವರ ಜೊತೆ ಅಂತ. ಹೀಗೆ ಸಂಬಂಧ ಇದೆ ಅಂದ್ರೆ ನಾವು ಟೆಂಪಲ್ಗೆ ಹೋಗಲ್ಲ, ಭಗವದ್ಗೀತೆ ಓದಲ್ಲ, ದೇವ್ರಿಗೆ ಕೈ ಮುಗಿಯಲ್ಲ, ನಮಸ್ಕಾರ ಮಾಡಲ್ಲ, ಭಗವಂತನ ಬಗ್ಗೆ ಮಾತಾಡಲ್ಲ. ಹಾಗಿದ್ರೆ ಹೇಗೆ ದೇವರ ಜೊತೆ ಒಳ್ಳೆ ಸಂಬಂಧ ಇರೋದಕ್ಕೆ ಸಾಧ್ಯ? ಹೇಳ್ತಾರೆ ಮ್ಯೂಚುವಲ್ ನಾನ್ ಇಂಟರ್ಫಿಯರೆನ್ಸ್. ಸೊ ನನ್ನ ಜೀವನದಲ್ಲಿ ಅವ್ರು ಇಂಟರ್ಫಿಯರ್ ಆಗಲ್ಲ, ಅವ್ರ ಜೀವನದಲ್ಲಿ ನಾನು ಇಂಟರ್ಫಿಯರ್ ಆಗಲ್ಲ, ಇದೇ ಒಳ್ಳೆ ಸಂಬಂಧ ನಮ್ದು. ಅಂದ್ರೆ ಹಿ ಈಸ್ ಹ್ಯಾಪಿ ದೇರ್, ಐ ಆಮ್ ಹ್ಯಾಪಿ ಹಿಯರ್, ಇದೇ ಒಳ್ಳೆ ಸಂಬಂಧ ಅಂತ. ಸೊ ಈ ತರದ ಕೆಲವರು ಕೂಡ ಇದ್ದಾರೆ. ಅಂದ್ರೆ ದೇವ್ರ ಜೊತೆ ಇದಿದೆ, ಬಟ್ ಅವ್ರ ಪಾಡಿಗೆ ಅವ್ರು, ನನ್ನ ಪಾಡಿಗೆ ನಾನು, ಈ ತರ ನಾವು ಇರ್ತೀವಿ ಅಂತ ಹೇಳೋರು ಕೂಡ ಇದ್ದಾರೆ. ಬಟ್ ಜೀವನ ಯಾವಾಗ್ಲೂ ಒಂದೇ ತರ ಇರಲ್ಲ. ನಮ್ಗೆ ಗೊತ್ತಿದೆ, ನಾವು ಭೌತಿಕವಾಗಿ ಎಷ್ಟೇ ನಾವು ಯಶಸ್ಸನ್ನ ಪಡೆದು ಅಂತ ಅಂದುಕೊಂಡ್ರೆ ಕೂಡ ನಮ್ಮಲ್ಲಿ ಆ ಒಂದು ಏನು ಎಂಪ್ಟಿನೆಸ್ ಅನ್ನುವಂಥದ್ದನ್ನ ತುಂಬೋದಿಕ್ಕೆ ಸಾಧ್ಯನೇ ಇಲ್ಲ ಅಲ್ವಾ? ಭೌತಿಕವಾಗಿ ಒಬ್ಬನು ಎಷ್ಟೇ ಒಂದು ಇದನ್ನ ಗಳಿಸಿರ್ಬೋದು, ಏನು ಅವನು ಈಗ ಸೈನ್ಸ್ ಅಂಡ್ ಟೆಕ್ನಾಲಜಿಯಲ್ಲಿ ನಾವು ಎಷ್ಟೇ ಒಂದು ಅಭಿವೃದ್ಧಿಯನ್ನ ನಾವು ಅಂದ್ರೆ ಸಾಧಿಸಿರ್ಬೋದು,
ಆದರೆ ಕೂಡ ಆ ಎಲ್ಲಾ ಅಭಿವೃದ್ಧಿ, ಆ ಎಲ್ಲವೂ ಕೂಡ ನಮ್ಮನ್ನ ಸಂತೋಷವಾಗಿ ಇಡುವುದರಲ್ಲಿ ಯಶಸ್ವಿ ಆಗಿದೆಯಾ? ನಿಜವಾಗ್ಲೂ ಯಶಸ್ವಿ ಆಗಿದೆ ಅಂತ ಇದ್ದಿದ್ರೆ ಈಗ ಕೇವಲ ದುಡ್ಡಿನಿಂದ ಅಥವಾ ಭೌತಿಕ ಪ್ರಗತಿ ಮಾತ್ರ, ಈಗ ಅಂದ್ರೆ ಇಲ್ಲಿ ಹೇಳ್ತಾ ಇರೋದು ಬರೀ ಭೌತಿಕ ಪ್ರಗತಿ ಅನ್ನುವಂಥದ್ದು ಇರಬಾರದು ಅಂತ. ಬರೀ ಭೌತಿಕ ಪ್ರಗತಿ ಒಂದರಿಂದ ಮನುಷ್ಯ ಸಂತೋಷದಿಂದ ಇರೋದಕ್ಕೆ ಸಾಧ್ಯವಿಲ್ಲ. ಆಧ್ಯಾತ್ಮಿಕತೆ ಕೂಡ ಬೇಕು, ಆವಾಗಲೇ ಬ್ಯಾಲೆನ್ಸ್ ಆಗುತ್ತೆ ಲೈಫ್ ಅನ್ನುವಂಥದ್ದು. ಹೇಗೆ ಶ್ರೀಲ ಪ್ರಭುಪಾದರು ಯೂನಿವರ್ಸಿಟಿ ಆಫ್ ಬರ್ಕ್ಲೆಯಲ್ಲಿ US ಅಲ್ಲಿ ಅವರು ಪ್ರವಚನಕ್ಕೆ ಅಂತ ಭಗವದ್ಗೀತೆನ ತಗೊಂಡು ಹೋದಾಗ ಅಲ್ಲಿ ಒಬ್ಬ ಭಾರತದಿಂದ ಬಂದಂತಹ ಒಬ್ಬ ಯುವಕ ಪ್ರಭುಪಾದರಿಗೆ ಹೇಳ್ತಾನೆ, ಇಷ್ಟೊಂದು ಮುಂದುವರಿದ ವಿಜ್ಞಾನ ತಂತ್ರಜ್ಞಾನ ಈ ತರದ್ದೆಲ್ಲ ಎಲ್ಲರೂ ಅಡ್ವಾನ್ಸ್ ಟೆಕ್ನಾಲಜಿ ಬಗ್ಗೆ, ವಿಜ್ಞಾನದ ಬಗ್ಗೆ, ಅದರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ರೆ ನೀವು ಭಗವದ್ಗೀತೆನ ತಗೊಂಡು ಬಂದಿದ್ದೀರಲ್ಲ, ಇಲ್ಲಿ ಯಾರು ಕೇಳ್ತಾರೆ ನಿಮ್ಮ ಮಾತನ್ನ ಈ ಭಗವದ್ಗೀತೆಯಿಂದ ಏನು ಅಂದ್ರೆ ಆ ತರ ಮಾತಾಡ್ತಾನ. ಸೊ ಪ್ರಭುಪಾದರು ಹೇಳ್ತಾರೆ, ಎಸ್, ಸೊ ವಿಜ್ಞಾನ ತಂತ್ರಜ್ಞಾನ ಮುಂದುವರಿದಿದ್ದಕ್ಕೆ ನೀವು ಭಾರತದಿಂದ ಇಲ್ಲಿಗೆ ಡಾಲರ್ ಭಿಕ್ಷೆ ಬೇಡೋದಕ್ಕೆ ಬಂದಿದ್ದೀರಿ, ಬಟ್ ನಾನು ಭಿಕ್ಷೆ ಬೇಡಲು ಬಂದಿಲ್ಲ, ಜನರ ಜೀವನವನ್ನ ಸುಧಾರಿಸೋದಕ್ಕೆ ಬಂದಿದ್ದೀನಿ. ನಾನು ಆಸ್ ಎ ಗಿವರ್ ನಾಟ್ ಟೇಕರ್ ಅಂತ ನಾನು ಇಲ್ಲಿಗೆ ಆ ರೀತಿಯಲ್ಲಿ ಬಂದಿದ್ದೀನಿ ಅಂತ ಪ್ರಭುಪಾದರು ಒಳ್ಳೆ ಪ್ರವಚನ ಎಲ್ಲ ಅಲ್ಲಿ ಮಾಡ್ತಾರೆ. ಅದೇ ಅವನು ಹೇಳ್ತಾ ಇದ್ನಲ್ಲ, ಇಂಥ ಒಂದು ಅಂದ್ರೆ ರೆಪ್ಯೂಟೆಡ್ ಯೂನಿವರ್ಸಿಟಿ ಇದು ಹಾಗೆ ಹೀಗೆ ಅಂತ ಅವನು ಹೇಳ್ತಾ ಇದ್ದ. ಆದ್ರೆ ಅದೇ ಕಾಲೇಜಿನಲ್ಲಿ ಅನೇಕ ಜನರು ಆತ್ಮಹತ್ಯೆ ಮಾಡಿದ್ರು, ಅನೇಕ ವಿದ್ಯಾರ್ಥಿಗಳು. ಪ್ರಭುಪಾದ ಹೋಗೋದಕ್ಕಿಂತ ಸ್ವಲ್ಪ ಇದರ ಮೊದಲು ಅನೇಕ ಆತ್ಮಹತ್ಯೆಗಳು ನಡೆದಿತ್ತು ಅಂತ. ಆ ಕಾಲೇಜಿನ ರೂಫ್ ಟಾಪ್ ಅನ್ನೆಲ್ಲ ಕ್ಲೋಸ್ ಮಾಡಿಬಿಟ್ಟಿದ್ರು, ಇನ್ಮೇಲೆ ವಿದ್ಯಾರ್ಥಿಗಳು ಮೇಲಕ್ಕೆ ಹೋಗ್ಬಾರ್ದು ಅಂತ. ನೋಡಿ, ಆ ತರ ಅಡ್ವಾನ್ಸ್, ನಾವು ತುಂಬಾ ಮುಂದುವರೆದಿದ್ದೀವಿ, ನಾವು ಎಲ್ಲವನ್ನ ಸಾಧಿಸಿದ್ದೀವಿ. ಈಗ ತುಂಬಾ ತುಂಬಾ ಬುದ್ಧಿವಂತರನ್ನೇ ಸೇರಿಸಿಕೊಳ್ಳುವಂತಹ ಕೆಲವೊಂದು ಬಾರಿ ನಾವು ನೋಡ್ಬೋದು IIT-ಗಳಲ್ಲಿ ಕೂಡ ಎಷ್ಟೊಂದು ಆತ್ಮಹತ್ಯೆ ಪ್ರಕರಣಗಳು ನಡೆದಿರುವಂತದ್ದು ಇದಾಗಿದೆ ಅಲ್ವಾ. ಬಹಳ ಬುದ್ಧಿವಂತರಲ್ಲ ಅವರು, ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ? ಯಾರು ಸಂತೋಷವಾಗಿರೋನು ಆತ್ಮಹತ್ಯೆ ಮಾಡ್ಕೊಳ್ತಾನ? ಅಸಂತೋಷದಿಂದ ಇರೋನು ಆತ್ಮಹತ್ಯೆ ಮಾಡ್ಕೊಳ್ತಾನ? ಅಸಂತೋಷದಿಂದ ಇರುವವನು, ಅಸಮಾಧಾನದಿಂದ ಇರುವವನು, ಖಿನ್ನತೆಗೊಳಗಾದವನು ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾನೆ. ಸೊ ನಾವು ಸಾಧಿಸಿರುವ ನಮ್ಮ ಬುದ್ಧಿವಂತಿಕೆ, ಭೌತಿಕವಾದ ಬುದ್ಧಿವಂತಿಕೆ, ಸೈನ್ಸ್ ಅಂಡ್ ಟೆಕ್ನಾಲಜಿ, ಅಭಿವೃದ್ಧಿ ಎಲ್ಲವೂ ಕೂಡ ನಮ್ಮನ್ನ ನಿಜವಾಗ್ಲೂ ನಮ್ಮ ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡ್ತಾ ಇದೆಯಾ? ನಾವು ನಿಜವಾಗ್ಲೂ ಸಂತೋಷದಿಂದ ಇರೋ ತರ ಮಾಡ್ತಾ ಇದೆಯಾ? ಇಲ್ಲ. ಅದರಿಂದ ಬರೀ ಒಂದೇ ಇದರಿಂದ ಖಂಡಿತವಾಗ್ಲೂ ಅದರ ಪ್ರಗತಿಯ ಅಂದ್ರೆ ಆ ಪ್ರಗತಿಯಿಂದ ನಾವು ಸಾಧಿಸೋದಕ್ಕೆ ಸಾಧ್ಯವಿಲ್ಲ ಅಂತ, ಲೈಫ್ ಅನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ಹೇಗೆ ಭೋಗ ಸಿಟಿ ಅಂತ ಕರೆಸಿಕೊಳ್ಳುವಂತ ಲಾಸ್ ವೇಗಸ್ ಈಗ ಆತ್ಮಹತ್ಯೆ ಸಿಟಿ ಅಂತ ಕೂಡ ಫೇಮಸ್ ಆಗ್ತಾ ಇದೆ ಅಲ್ವಾ. ಹೇಗೆ ಬರೀ ಭೋಗವನ್ನ ಪಡೆಯುವಂಥದ್ದು ಮನುಷ್ಯನಿಗೆ ಜೀವನದಲ್ಲಿ ಯಾವ ತರದ ಇದನ್ನ ತಂದು ಕೊಡ್ತಾ ಇದೆ ಅನ್ನೋದನ್ನ ಕೂಡ ನಾವಿಲ್ಲಿ ನೋಡ್ಬೋದು. ಸೊ ಹಾಗೆ ಎಷ್ಟು ಓದಿ ಎಷ್ಟು ದುಡ್ಡು ಗಳಿಸಿದ್ರು ಜನರಲ್ಲಿ ತೃಪ್ತಿ ಅನ್ನುವಂಥದ್ದು ಇಲ್ಲ. ಸೊ ಆದ್ರಿಂದ ಹೇಗೆ ಈಗ ದುಡ್ಡನ್ನೇನೋ ಜನರು ಗಳಿಸ್ಬೋದು, ಆದ್ರೆ ಸಂತೋಷವನ್ನ ಅಲ್ಲ ಅಂತ. ಸೊ ಲಾಭ ಅಂತ, ಈಗ ದುಡ್ಡು ಲಾಭದ ಹಿಂದೆ ಜನರು ಹೋಗ್ತಾರೆ. ಲಾಭ ಅಂದ್ರೆ ಲಕ್ಷ್ಮಿ, ಶುಭ ಅಂದ್ರೆ ನಾರಾಯಣ, ಶುಭ ಲಾಭ ಅಂತ ಹೇಳ್ತಾರೆ. ಸೊ ಆದ್ರಿಂದ ಲಕ್ಷ್ಮಿಯನ್ನ ನಾರಾಯಣನ ಸೇವೆಗೆ ಜೋಡಿಸುವಂಥದ್ದು. ಸೊ ಇದನ್ನ ಅರಿತುಕೊಂಡಿರ್ಬೇಕು. ಲಕ್ಷ್ಮಿಯನ್ನ ನಾರಾಯಣನ ಸೇವೆಗೆ ಬಳಸುವುದನ್ನ ಕೂಡ ಅರಿತುಕೊಂಡಾಗ ಖಂಡಿತವಾಗ್ಲೂ ಆ ಲಾಭ ಅದು ನಿಜವಾದಂತ ಅರ್ಥದಲ್ಲಿ ಲಕ್ಷ್ಮಿ ಕೂಡ ಸ್ಥಿರವಾಗಿ ಇರಬಲ್ಲಳು. ಇಲ್ಲದಿದ್ರೆ ಏನಾಗುತ್ತೆ, ಲಾಭದಿಂದ ಲೋಭ ಕೂಡ ಹೆಚ್ಚಾಗಬಹುದು ಒಬ್ಬನಿಗೆ ಅನ್ನೋದನ್ನ ನಾವು ತಿಳ್ಕೊಬಹುದು. ಸೊ ಹೇಗೆ ಈಗ ಯಾವ ತರ ನಾವು ನೋಡ್ಬೋದು, ಗೃಹಸ್ಥಾಶ್ರಮ ಅನ್ನುವಂಥದ್ದು. ಈಗ ಗೃಹಸ್ಥಾಶ್ರಮ 12 ಜನ ಮಹಾಜನರು ಅಲ್ವಾ. ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲು, ಮನು, ಬಲಿರ್, ಜನಕ, ಬಲಿರ್ ವಯ, ಸಕೀರ್ ವಯಂ ಅಂತ ಯಮರಾಜ ಹೇಳ್ತಾರೆ. ಈ 12 ಜನ ಮಹಾಜನರಲ್ಲಿ 7 ಜನ ಗೃಹಸ್ಥರು. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡೇ ಭಕ್ತಿಯನ್ನ ಮಾಡಿ ಭಗವಂತನ ಪ್ರೀತಿಗೆ ಪಾತ್ರರಾದವರು. ಸೊ ಅದರಿಂದ ಬ್ಯಾಲೆನ್ಸ್ ಅನ್ನ ಮಾಡಿ ತೋರಿಸಿದವರು ನಮ್ಗೆ ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಹೇಗೆ ಭಕ್ತಿಯನ್ನ ಮಾಡ್ಬೋದು. ಅಂಬರೀಷ ಮಹಾರಾಜನ ಉದಾಹರಣೆ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಎಲ್ಲವನ್ನ ತ್ಯಜಿಸಿದ ದುರ್ವಾಸನಿಗಿಂತ ಅಂಬರೀಷ ಮಹಾರಾಜ ಹೇಗೆ ಅವನು ಪರ್ಫೆಕ್ಟ್ ಭಕ್ತ ಅನ್ನೋದನ್ನ ತೋರಿಸಿಕೊಟ್ಟ ಅಲ್ವಾ, ಯಾವುದೇ ಸಂದರ್ಭದಲ್ಲೂ ವಿಚಲಿತನಾಗದೆ ಅನ್ನುವಂಥದ್ದು. ಅದರಿಂದ ನಿಜವಾಗ್ಲೂ ಯಾವ ತರ ಅಂದ್ರೆ ಬ್ಯಾಲೆನ್ಸ್ ಅನ್ನ ಮಾಡ್ಕೊಳ್ಳುವಂಥದ್ದು ಹೇಗೆ ಗೃಹಸ್ಥ ಆಶ್ರಮದಲ್ಲಿ ಅನ್ನೋದನ್ನ ನಮ್ಗೆ ಪ್ರಭುಪಾದರು ಬಹಳ ಸುಂದರವಾಗಿ ತಿಳಿಸಿಕೊಟ್ಟಿದ್ದಾರೆ. ಏನೇ ಮಾಡ್ಲಿ ಅದನ್ನ ನೀನು ಭಗವಂತನಿಗೆ ಅರ್ಪಿಸಿ ಮಾಡೋದ್ರಿಂದ ಅಂತ. ಹೇಗೆ ಈಗಲ್, ಈ ಹದ್ದು ಅದು ತನ್ನ ಶರೀರವನ್ನ ಪರಿಸ್ಥಿತಿಗೆ ಅನುಗುಣವಾಗಿ ಅಡ್ಜಸ್ಟ್ ಮಾಡ್ತಾ ಹೋಗುತ್ತಂತೆ. ಅದಕ್ಕೆ ನ್ಯಾಚುರಲಿ ಅದಕ್ಕೆ ಗೊತ್ತಿದೆ ಹೇಗೆ ಮಾಡ್ಬೇಕು ಅನ್ನುವಂತಹ ಸ್ಕಿಲ್ ಇದೆ. ಅದೇ ತರ ನಾವು ಕೂಡ ಅಷ್ಟೇ, ರೆಗ್ಯುಲೇಟೆಡ್ ಹೌಸ್ ಹೋಲ್ಡರ್ ಬಗ್ಗೆ ಭಗವದ್ಗೀತೆ ನಮ್ಗೆ ಅಂದ್ರೆ ತಿಳಿಸುತ್ತೆ. ಯಾವ ತರ ನಾವು ರೆಗ್ಯುಲೇಟ್ ಮಾಡ್ಬೇಕು ನಮ್ಮ ಜೀವನವನ್ನ ಅನ್ನೋದನ್ನ ನಮ್ಗೆ ತಿಳಿಸುತ್ತೆ. ಸೊ ಆದ್ರಿಂದ ಭಕ್ತಿ ವಿನೋದ್ ಠಾಕೂರ್ ಅವರು ಹೇಳ್ತಾರೆ,
ನಮ್ಮ ಜೀವನವನ್ನ ನಾವು ಯಾವ ತರ ನಮ್ಮ ಸಮಯವನ್ನ ನಾವು ಡಿವೈಡ್ ಮಾಡಬೇಕು, ನಮ್ಮ ದಿನದ 24 ಗಂಟೆಗಳನ್ನ 8-8-8 ಅಂತ. ಸೊ 8 ಅವರ್ಸ್ ನಮ್ಮ ಫ್ಯಾಮಿಲಿ ಲೈಫ್ಗೆ, 8 ಅವರ್ಸ್ ಆಧ್ಯಾತ್ಮಿಕತೆಗೆ, ಇನ್ 8 ಅವರ್ಸ್ ನಮ್ಮ ಪರ್ಸನಲ್ ಇದಕ್ಕೆ, ನಿದ್ರೆ ಇರ್ಬೋದು, ಮತ್ತೆ ಸ್ವಲ್ಪ ನಮ್ಮ ಇದಕ್ಕೆ ಅಂತ. ಸೊ ಈ ತರ ನಾವು ನೋಡಿ, ಭಕ್ತಿ ವಿನೋದ್ ಠಾಕೂರ್ ಅವರು ಪರ್ಫೆಕ್ಟ್ ಗೃಹಸ್ಥರಾಗಿದ್ರು. ಎಷ್ಟೆಷ್ಟು ಕೃತಿಗಳನ್ನ ರಚಿಸ್ತಾರೆ, ಎಷ್ಟು ಪುಸ್ತಕಗಳನ್ನ ಬರೆದಿದ್ದಾರೆ. ನಮ್ಮ ಸಂಪ್ರದಾಯ ಅದು ಇನ್ನೇನು ಇದಾಗ್ತಾ ಇದೆ ಅನ್ನೋಷ್ಟು ಅದನ್ನ ಮುಂದುವರಿಸಿದವರು ಅವರು ಅಲ್ವಾ, ಭಕ್ತಿ ವಿನೋದ್ ಠಾಕೂರ್. ಎಷ್ಟು ಜನ ಮಕ್ಕಳಿದ್ರು ಅವರಿಗೆ. ಅವರು ಮ್ಯಾಜಿಸ್ಟ್ರೇಟರ್ ಆಗಿದ್ರು. ಆದ್ರೂ ಕೂಡ ಅವರಲ್ಲಿ ಎಷ್ಟು ಸಮಯ ಹೇಗೆ ಇರ್ತಾ ಇತ್ತು. ಈ ತರ ಪರ್ಫೆಕ್ಟ್ ಆಗಿ ಡಿವೈಡ್ ಮಾಡಿ ಅವರು ಕೃಷ್ಣನಿಗೆ ಹೇಗೆ, ಹಾಗೂ ತಮ್ಮ ಕೆಲಸದ ನಡುವೆ ಕೂಡ ಭಗವಂತನ ಸ್ಮರಣೆಯನ್ನ ಮಾಡ್ಕೊಂಡು, ಸಾಧ್ಯ ಇಲ್ಲ ಅಂತಲ್ಲ, ಖಂಡಿತವಾಗ್ಲೂ ನಮ್ಗೆ ನಾವು ನೋಡ್ತೀವಿ ಬೇಕಾದಷ್ಟು ಜನರು ಇದನ್ನ ಸಾಧಿಸಿ ತೋರಿಸಿದ್ದಾರೆ ಅಲ್ವಾ, ಹೇಗೆ. ಸೊ ಆದ್ರಿಂದ ಚೈತನ್ಯ ಮಹಾಪ್ರಭು ಕೂಡ ನಿತ್ಯಾನಂದ ಪ್ರಭು ಅವರಿಗೆ ನೀನು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಪ್ರೀಚಿಂಗ್ ಅನ್ನ ಮಾಡ್ಬೇಕು ಅನ್ನೋದನ್ನ ಹೇಳಿದ್ರು. ಯಾಕಂದ್ರೆ ಕೆಲವೊಂದು ಬಾರಿ ನಾವು ನೋಡ್ತೀವಿ, ಗೃಹಸ್ಥಾಶ್ರಮದಲ್ಲಿ ಇದ್ದಾಗ ಪ್ರೀಚಿಂಗ್ ಅನ್ನುವಂಥದ್ದು ಈಸಿ ಆಗುತ್ತೆ. ನಾವು ಅವರಿಗೆ ತೋರಿಸ್ಬೋದು, ನೋಡಿ ನಾವು ಏನನ್ನ ಬಿಡ್ಲಿಲ್ಲ, ನಾವು ಕೃಷ್ಣ ಪ್ರಜ್ಞೆಗೆ ಬಂದಿದ್ದೀವಿ, ಸುಖ ಸಂತೋಷದಿಂದ ಇದ್ದೀವಿ. ಅಂದ್ರೆ ಹಾಗೆಂತ ನಮ್ಗೆ ಕಷ್ಟನೇ ಬರಲ್ಲ ಅಂತಲ್ಲ. ಜೀವನದಲ್ಲಿ ಕಷ್ಟದ ಸಂದರ್ಭದಲ್ಲೂ ಕೂಡ ಏನು ಮಾಡ್ಬೇಕು ಅನ್ನುವಂತಹ ಆ ಒಂದು ಯೋಚನೆ, ವೆನ್ ಯು ಡೋಂಟ್ ನೋ ವಾಟ್ ಟು ಡು, ಯು ನೋ ವಾಟ್ ಟು ಡು. ಸೊ ಜೀವನದಲ್ಲಿ ಏನ್ ಅಂದ್ರೆ ನಿನ್ಗೆ ಏನ್ ಮಾಡ್ಬೇಕು ಅಂತ ತೋಚದೆ ಇದ್ದಾಗ ನಿನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಿದೆ. ಅಂದ್ರೆ ಅದರ ಅರ್ಥ, ಈಗ ಕೆಲವೊಂದು ಬಾರಿ ಏನ್ ಮಾಡ್ಬೇಕಂತ ತೋಚದೆ ಇದ್ದಾಗ ಕೃಷ್ಣನಿಗೆ ಶರಣಾಗಬೇಕು ಅನ್ನುವಂಥದ್ದು ಗೊತ್ತಿದೆ ನಮ್ಗೆ. ಅಟ್ಲೀಸ್ಟ್ ಕೃಷ್ಣನನ್ನ ಮಾಡ್ಬೇಕು. ಹೇಗೆ ಅರ್ಜುನನಿಗೆ ಕೂಡ ಈ ಸಂದರ್ಭ ಬಂದಿತ್ತು ಜೀವನದಲ್ಲಿ ಅಲ್ವಾ. ಅವನು ಹೇಳ್ತಾನೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ಪ್ರಚ್ಛಾಮಿ ತ್ವಾಂ ಧರ್ಮ ಸಮ್ಮೂಢ ಚೇತಾ ಯಶ್ರೀಯಸ್ಯ ನಿಶ್ಚಿತಂ ಬ್ರೂಹಿ ತನ್ಮೇ ಶಿಷ್ಯಸ್ತಿ ಮಂಶಾಧಿ ಮಾಂ ತ್ವಾಂ ಪ್ರಪನ್ನಂ. ಅರ್ಜುನ ಹೇಳ್ತಾನೆ, ನಾನು ಧರ್ಮದ ಬಗ್ಗೆ ಗೊಂದಲದಲ್ಲಿದ್ದೇನೆ, ಏನ್ ಮಾಡ್ಬೇಕು, ನಾನು ಏನ್ ಮಾಡ್ಬಾರ್ದು, ನನ್ಗೆ ಯಾವುದು ಗೊತ್ತಿಲ್ಲ. ಆದ್ರೆ ಅರ್ಜುನನಿಗೆ ಗೊತ್ತಿತ್ತು ಅಂದ್ರೆ ಏನ್ ಮಾಡ್ಬೇಕು ಅಂತೇಳಿ ತೋಚದೆ ಇದ್ದಾಗ ಏನ್ ಮಾಡ್ಬೇಕು ಅನ್ನುವಂಥದ್ದು, ಕೃಷ್ಣನಿಗೆ ಶರಣ ಆಗ್ಬೇಕು ಅನ್ನುವಂಥದ್ದು. ಸೊ ಆದ್ರಿಂದ ಇದು ನಿಜವಾದಂತ ಅರ್ಜುನ ಬುದ್ಧಿವಂತ, ಅವನಿಗೆ ಗೊತ್ತಾಯ್ತು. ಅದೇ ತರ ನಮ್ಗೆ ಕೂಡ ಜೀವನದಲ್ಲಿ ಹಲವಾರು ಬಾರಿ ಈ ತರ ಪರಿಸ್ಥಿತಿ ಬರುತ್ತೆ. ವೆನ್ ವಿ ಡೋಂಟ್ ನೋ ವಾಟ್ ಟು ಡು, ವಿ ನೋ ವಾಟ್ ಟು ಡು. ಅಂದ್ರೆ ಏನ್ ಮಾಡ್ಬೇಕಂತ ತಿಳಿದಿದ್ದಾಗ ಏನ್ ಮಾಡ್ಬೇಕು ಅಂತ ತಿಳಿದುಕೊಂಡು ನಾವು ಮುಂದುವರಿಯುವಂಥದ್ದು. ಅಂದ್ರೆ ಏನ್ ಮಾಡ್ಬೇಕಂದ್ರೆ ಅಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಅಪ್ರೋಚ್ ಮಾಡುವಂಥದ್ದು, ಗುರುವನ್ನ ಅಥವಾ ಕೃಷ್ಣನನ್ನ ಅಪ್ರೋಚ್ ಮಾಡುವಂಥದ್ದು, ಇದು ಬಹಳ ಮುಖ್ಯ. ಸೊ ಆದ್ರಿಂದ ಈ ಆಧ್ಯಾತ್ಮಿಕ ಜೀವನ ಅನ್ನುವಂಥದ್ದು ಇದು ಕಾಂಟ್ರಡಿಕ್ಟರಿ ಅಲ್ಲ, ಬಟ್ ಕಾಂಪ್ಲಿಮೆಂಟರಿ ಟು ಮೆಟೀರಿಯಲ್ ಲೈಫ್ ಅಂತ ನಾವು ಇದನ್ನ ತಿಳ್ಕೊಬೇಕು. ಇದು ನಾವು ನಿಜವಾಗ್ಲೂ ಭೌತಿಕ ಜೀವನದಲ್ಲೂ ಸಂತೋಷದಿಂದ ಇರ್ಬೇಕಂತಿದ್ರೆ ಆಧ್ಯಾತ್ಮಿಕ ಜೀವನ ನಮ್ಗೆ ಒಂದು ಕಾಂಪ್ಲಿಮೆಂಟರಿ ತರ ಇದು ನಮ್ಗೆ, ಅಂದ್ರೆ ಅದು ಸಹಾಯವನ್ನ ಮಾಡುತ್ತೆ ಅಂತ. ಹೇಗೆ ಪೆನ್ಸಿಲನ್ನ ಈಗ ಶಾರ್ಪ್ ಮಾಡ್ತಾನೆ ಅದು ಚೆನ್ನಾಗಿ ಬರೆಯೋದಿಕ್ಕೆ ಸಾಧ್ಯವಾಗುತ್ತೆ, ಅದೇ ತರ ಈ ಆಧ್ಯಾತ್ಮಿಕ ಜೀವನ ನಮ್ಗೆ ಹೇಗೆ ಸಹಾಯವನ್ನ ಮಾಡುತ್ತೆ ಅನ್ನುವಂಥದ್ದು. ಹೇಗೆ ಈಗ ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದು ಪುರುಷಾರ್ಥ ಅಂತ ಹೇಳಲಾಗುತ್ತೆ, ಧರ್ಮ ಅರ್ಥ ಕಾಮ ಮೋಕ್ಷ ಅನ್ನುವಂಥದ್ದು. ಸೊ ಈಗ ಅರ್ಥ ಅನ್ನೋದಕ್ಕೆ ಕೂಡ ಅನೇಕ ಅರ್ಥಗಳಿವೆ. ಸೊ ಅರ್ಥ ಅನ್ನೋದಕ್ಕೆ ಏನೆಲ್ಲ ಅರ್ಥ ಇದೆ? ಒಂದು ಅರ್ಥ ಅಂದ್ರೆ ದುಡ್ಡಾಗುತ್ತೆ, ಇನ್ನೊಂದು ಏನ್ ಅರ್ಥ ಇದೆ ಇದಕ್ಕೆ ಅಂದ್ರೆ ಮೀನಿಂಗ್ ಆಗುತ್ತೆ, ಇನ್ನೊಂದು ಏನ್ ಅರ್ಥ ಅದಕ್ಕೆ ಅಂದ್ರೆ ಯೂಸ್ ಉಪಯೋಗ ಆಗುತ್ತೆ. ಸೊ ಇನ್ನು ವ್ಯಾಲ್ಯೂ, ಏನ್ ಮೌಲ್ಯ ಇದೆ ಅದಕ್ಕೆ ಅಂತ ಅನ್ನುವಂಥದ್ದು ಆಗತ್ತೆ. ಸೊ ಹೀಗೆ ಹಲವಾರು ಅರ್ಥಗಳಿವೆ. ಆದ್ರೆ ನಿಜವಾದ ಅರ್ಥ ಏನು? ಪರಮಾರ್ಥದೊಂದಿಗೆ ಹೈಯೆಸ್ಟ್ ಅರ್ಥ ಈಸ್ ಪರಮಾರ್ಥ ಅನ್ನುವಂಥದ್ದು. ಅರ್ಥಕ್ಕೆ ಬೇರೆ ಬೇರೆ ಅರ್ಥಗಳಿರ್ಬೋದು, ಆದ್ರೆ ನಿಜವಾದ ಅರ್ಥ ಪರಮಾರ್ಥ ಅಂದ್ರೆ ಕೃಷ್ಣ ಅನ್ನುವಂಥದ್ದು ನಿಜವಾದ ಅರ್ಥಕ್ಕೆ ಇರುವಂಥದ್ದು. ಈಗ ಧರ್ಮ ಅರ್ಥ ಕಾಮ ಮೋಕ್ಷ ಕೂಡ ನಮ್ಗೆ ಉದ್ದೇಶ ಕೊನೆಗೆ ಕೃಷ್ಣನೆಡೆಗೆ ನಮ್ಮನ್ನ ಕರ್ಕೊಂಡು ಹೋಗೋದಕ್ಕೆ ಇರುವಂಥದ್ದು, ಪರಮಾರ್ಥದೆಡೆಗೆ ಅನ್ನೋದನ್ನ. ಸೊ ಆದ್ರೆ ಯಾವುದೇ ಅರ್ಥವನ್ನ ನಾವು ಪರಮಾರ್ಥ ಅಂತ ತಿಳ್ಕೊಂಡಾಗ ಅದು ಅನರ್ಥ ಆಗುತ್ತೆ. ಇದನ್ನ ನಾವು ಪರಮಾರ್ಥ ಅಂತ ಆತರ ತಿಳ್ಕೊಳ್ಳುವಂಥದ್ದು ಕೂಡ ತಪ್ಪು. ಯಾಕಂದ್ರೆ ಈಗ ಪರಮಾರ್ಥ ಅನ್ನುವಂಥದ್ದು ಅಂದ್ರೆ ಸುಪ್ರೀಂ ಆಗಿರುವಂಥದ್ದು, ಅದೇ ಮುಖ್ಯ ಅಂದ್ರೆ ಇಂಪಾರ್ಟೆನ್ಸ್ ಅಂತ. ಈಗ ದುಡ್ಡನ್ನೇ ಜೀವನದ ಮುಖ್ಯ ಅಂದ್ರೆ ಸುಪ್ರೀಂ ಇಂಪಾರ್ಟೆಂಟ್ ಅದನ್ನ ಮಾಡಿದಾಗ ಅದು ಅನರ್ಥವಾಗುತ್ತೆ, ಲೋಭವಾಗಿ ಬಿಡುತ್ತೆ ಅಲ್ವಾ. ಸೊ ಆದ್ರಿಂದ ಪರಮಾರ್ಥ ಅನ್ನುವಂಥದ್ದು ಕೃಷ್ಣ ಅಂದ್ರೆ ಮುಖ್ಯವಾಗಿ ನಮ್ಮನ್ನ ಅದು ಭಗವಂತನೆಡೆಗೆ ಅದು ಕೊಂಡೊಯ್ಯುವಂಥದ್ದು, ಯಾವುದೇ ಒಂದು ಅರ್ಥ ಭಗವಂತನೆಡೆಗೆ ಕೊಂಡೊಯ್ಯುವಂಥದ್ದು ಅಂತ. ಹಾಗೆಂತ ಓನ್ಲಿ ಅರ್ಥವನ್ನ ನಾವು ಮಾಡ್ಕೊಂಡ್ರೆ ಅದು ಒಳ್ಳೇದಲ್ಲ, ಅಥವಾ ಓನ್ಲಿ ಪರಮಾರ್ಥ
ಬಗ್ಗೆ ಯೋಚನೆ ಮಾಡಿದ್ರೆ ಒಳ್ಳೇದಲ್ಲ. ಇದನ್ನ ಬ್ಯಾಲೆನ್ಸ್ ಮಾಡುವಂಥದ್ದು. ಪರಮಾರ್ಥನನ್ನ ರಿಜೆಕ್ಟ್ ಮಾಡಿ ಅರ್ಥವನ್ನ ಮಾತ್ರ ನಾವು ತಿಳ್ಕೊಂಡ್ರೆ ಅದು ಒಳ್ಳೇದಲ್ಲ. ಅಥವಾ ಬರೀ ಅರ್ಥವನ್ನ ಇದ್ ಮಾಡಿ ಅಂದ್ರೆ ಇದ್ ಮಾಡಿ ಪರಮಾರ್ಥನನ್ನ ರಿಜೆಕ್ಟ್ ಮಾಡೋದು ಒಳ್ಳೇದಲ್ಲ. ಸೊ ಥ್ರೂ ಅರ್ಥ ಟು ಪರಮಾರ್ಥ ನಾವು ಹೋಗ್ಬೇಕು ಅನ್ನುವಂಥದ್ದು. ಹೀಗೆ ಈಗ ಈ ಪಾತ್ ಆಫ್ ಭಕ್ತಿ, ಸೊ ಅದು ಇಟ್ಸ್ ನಾಟ್ ರಿಜೆಕ್ಷನ್ ಆಫ್ ಆಲ್ ಅರ್ಥ ಅನ್ನುವಂಥದ್ದು. ಇಟ್ ಈಸ್ ಬೈ ಯುಟಿಲೈಸಿಂಗ್, ಅಂದ್ರೆ ಹೇಗೆ ನಮ್ಮ ಅರ್ಥವನ್ನ ಪರಮಾರ್ಥನ ಇದಕ್ಕೆ ಅಥವಾ ಪರಮಾತ್ಮನ ಇದಕ್ಕೆ, ಪರಮಾರ್ಥಕ್ಕೆ ಪರಮಾತ್ಮನಿಗೆ ಇದಕ್ಕೆ ನಾವು ಕೃಷ್ಣನ ಇದಕ್ಕೆ ನಾವು ಉಪಯೋಗಿಸುವಂಥದ್ದು ಅನ್ನುವಂಥದ್ದು ಕೂಡ ಆಗುತ್ತೆ. ಸೊ ಆದ್ರಿಂದ ಹೇಗೆ ಕೃಷ್ಣನನ್ನ ನಾವು ಜೀವನಕ್ಕೆ ಕರ್ಕೊಂಡು ಬಂದಾಗ ನಮ್ಮ ಜೀವನಕ್ಕೆ ಒಂದು ಅರ್ಥ ಬರುತ್ತೆ ಅನ್ನುವಂಥದ್ದು. ಸೊ ಪ್ರತಿಯೊಂದಕ್ಕೂ ಅರ್ಥ ಬರುತ್ತೆ ನಮ್ಮ ಜೀವನದಲ್ಲಿ. ಹಾಗೂ ಕೃಷ್ಣ ಕೂಡ ಎವ್ರಿಥಿಂಗ್ ವ್ಯಾಲ್ಯೂಸ್ ಫಾರ್ ಕೃಷ್ಣ ಅನ್ನುವಂಥದ್ದನ್ನ ಕೂಡ ನಾವು ನೋಡ್ಬೋದು. ಉದಾಹರಣೆಗೆ ಈಗ ಸೊ ತಾಯಿ ಮಗುವಿಗೆ ಎದೆ ಹಾಲನ್ನ ಕೊಡುವಂಥದ್ದು ಅದು ತಾಯಿಯ ಪ್ರೀತಿಯ ಪ್ರತೀಕ. ಆದರೆ ತಾಯಿ ಅದಕ್ಕೋಸ್ಕರ ಸ್ಪೆಷಲ್ ಆಗಿ ಏನನ್ನ ಅವಳು ಮಾಡ್ಲಿಲ್ಲ, ಮ್ಯಾನುಫ್ಯಾಕ್ಚರ್ ಮಾಡ್ಲಿಲ್ಲ ಅವಳು ಹಾಲನ್ನ. ಯಾವ ದೇವರು ಅವಳಿಗೆ ಹೊಟ್ಟೆಯಲ್ಲಿ ಮಗುವನ್ನ ಕರುಣಿಸಿದನೋ ಅದೇ ದೇವರು ಎದೆಯಲ್ಲಿ ಹಾಲನ್ನ ಕೂಡ ಉತ್ಪಾದಿಸಿದ. ಇದು ಕೃಷ್ಣನ ಪ್ರೀತಿ. ಸೊ ಹೇಗೆ ಹಾಲು ಅನ್ನುವಂಥದ್ದು ತಾಯಿಯ ಪ್ರೀತಿಯಷ್ಟು ಅಷ್ಟೇ ಕೃಷ್ಣನ ಪ್ರೀತಿ ಅನ್ನೋದನ್ನ ಅರಿತುಕೊಳ್ಬೇಕು. ಯಾಕೆಂದ್ರೆ ಈಗ ಭಗವಂತ ಅದನ್ನ ಅದರಿಂದ ಮನುಷ್ಯರು ಅದರಿಂದ ಏನು ಯಾವ ರೀತಿಯ ಬದಲಾವಣೆಗಳಾಗುತ್ತೆ ಶರೀರದಲ್ಲಿ, ಹೇಗೆ ಶರೀರ ಅದನ್ನ ಉತ್ಪತ್ತಿ ಮಾಡುತ್ತೆ, ಅದೆಲ್ಲ ಭಗವಂತನ ಅರೇಂಜ್ಮೆಂಟ್ ಅಲ್ವಾ. ಸೊ ಭಗವಂತ ಈ ಜೀವಿಗಳನ್ನ ಪ್ರೀತಿಸೋದಕ್ಕೋಸ್ಕರ ಅವ್ರು ಯಾವ್ಯಾವ ರೀತಿಯಲ್ಲಿ ಅದನ್ನ ಇದ್ ಮಾಡಿದ್ದಾರೆ ಅನ್ನೋದನ್ನ ನಾವು ನೋಡ್ಬೋದು. ಸೊ ಅದರಿಂದ ಎವ್ರಿಥಿಂಗ್ ಗೆಟ್ಸ್ ಅರ್ಥ ಫ್ರಾಮ್ ಕೃಷ್ಣ ಅನ್ನುವಂಥದ್ದು. ಸೊ ಅದರಿಂದ ಅರ್ಥ ವ್ಯಾಲ್ಯೂಯಬಲ್, ಪರಮಾರ್ಥ ಮೋರ್ ವ್ಯಾಲ್ಯೂಯಬಲ್, ಮಚ್ ಗ್ರೇಟರ್ ಅನ್ನೋದನ್ನ ನಾವು ಅರಿತುಕೊಳ್ಬೇಕು. ಹೇಗೆ ಧ್ರುವನ ತಾಯಿ ಏನ್ ಹೇಳ್ತಾಳೆ ಧ್ರುವನಿಗೆ, ಸೊ ಧ್ರುವನಿಗೆ ಬಹಳ ದುಃಖವಾಗುತ್ತೆ, ಅವಮಾನವಾಗುತ್ತೆ. ತಾಯಿಯ ಬಳಿಗೆ ಬಂದಾಗ ಧ್ರುವ ತಾಯಿಗೆ ಎಷ್ಟು ಸುಂದರವಾದ ಮಾತನ್ನ ಹೇಳ್ತಾಳೆ, ನಾನು ನಿನಗೆ ಎಷ್ಟು ಪ್ರೀತಿಯನ್ನ ತೋರಬಲ್ಲೆನು, ಅದಕ್ಕಿಂತ 1,00,000 ಪಟ್ಟು ಅಧಿಕ ಪ್ರೀತಿಯನ್ನ ವಿಷ್ಣು ನಿನಗೆ ತೋರಬಲ್ಲನು. ನೋಡಿ ಎಂತಹ ಸುಂದರವಾದಂತ ಮಾತು. ಯಾರು ಈ ಮಾತನ್ನ ಯಾವ ತಾಯಿ ಅಂಥ ಒಂದು ಮಹಾತಾಯಿ ಮಾತ್ರ ಹೇಳೋದಕ್ಕೆ ಸಾಧ್ಯ. ಧ್ರುವ ಬಹಳ ದುಃಖದಿಂದ ತಾಯಿಯ ಬಳಿಗೆ ಬಂದಾಗ ಸಾಮಾನ್ಯ ತಾಯಿ ಆದ್ರೆ ಏನ್ ಮಾಡ್ತಾ ಇದ್ರು, ಒಂದಷ್ಟು ಸುರುಚಿಯನ್ನ ದೂರ್ತಾ ಇದ್ರು. ನಿನ್ನ ತಂದೆ ಹಾಗೆ, ನಿನ್ನ ಚಿಕ್ಕಮ್ಮ ಅವರು ಹಾಗೆ ಹೀಗೆ ಅಂತ ಹೇಳ್ತಾ ಇದ್ರು, ಅಥವಾ ಬೇರೆ ತರ ಏನು ರಿಯಾಕ್ಟ್ ಮಾಡ್ತಾ ಇದ್ರು ಗೊತ್ತಿಲ್ಲ. ಆದ್ರೆ ಧ್ರುವನ ತಾಯಿ ಸುನೀತಿ ಮಾತ್ರ ಧ್ರುವನನ್ನ ಭಕ್ತಿಯೆಡೆಗೆ ಡೈರೆಕ್ಟ್ ಮಾಡಿದ್ಲು. ನಮ್ಮ ಜೀವನದಲ್ಲಿ ಯಾವುದೇ ಒಂದು ಪರಿಸ್ಥಿತಿಯಲ್ಲಿ ನಾವು ಈ ತರ ಭಕ್ತಿಯೆಡೆಗೆ ಹೇಗೆ ಕನೆಕ್ಟ್ ಮಾಡ್ಬೋದು ಅನ್ನೋದನ್ನ, ನೆಗೆಟಿವಿಟಿಯನ್ನ ಕೂಡ ಭಕ್ತಿಯೆಡೆಗೆ ಹೇಗೆ ಕನೆಕ್ಟ್ ಮಾಡಬಹುದು ಅನ್ನೋದನ್ನ ನಾವಲ್ಲಿ ನೋಡ್ಬೋದು, ಹೇಗೆ ಯಾವ ತರ ಅಂತ. ಸೊ ಅಲ್ಲಿ ಅವಳು ಯಾವ ತರ ಶಿ ಈಸ್ ಎಕ್ನಾಲಜಿಂಗ್ ದ ರಿಯಾಲಿಟಿ ಆಫ್ ಹರ್ ಲವ್. ನಾನು ನಿನ್ಗೆ ಒಂದು ಡ್ರಾಪ್ ಆಫ್ ಲವ್ ಅದನ್ನ ಕೊಡ್ಬೋದು, ಆದ್ರೆ ಭಗವಂತ ಓಷನ್ ಆಫ್ ಇದು ಅಂತ ಇದನ್ನ ಪ್ರೀತಿಯ ಸಾಗರವನ್ನೇ ಅವನು ಕೊಡ್ಬಹುದು ಅಂತ. ಸೊ ಇದು ನಿಜವಾದಂತ ಒಂದಿದು. ತಾಯಿ ಹೇಗೆ ತಮ್ಮ ಮಕ್ಕಳನ್ನ ಸರಿಯಾದ ರೀತಿಯಲ್ಲಿ ಗೃಹಸ್ಥ, ಈಗ ಪ್ರಭುಪಾದರು ಹೇಳ್ತಾರೆ, ಟೇಕಿಂಗ್ ಕೇರ್ ಆಫ್ ಚಿಲ್ಡ್ರನ್ ಈಸ್ ಆಸ್ ಇಂಪಾರ್ಟೆಂಟ್ ಆಸ್ ಟೇಕಿಂಗ್ ಕೇರ್ ಆಫ್ ಡಿಟೀಸ್. ಮನೆಯಲ್ಲಿ ವಿಗ್ರಹದ ಆರಾಧನೆ ಮಾಡುವವರು ಮಕ್ಕಳನ್ನ ಕಡೆಗಣಿಸಿದ್ರೆ ಅದಕ್ಕೆ ಅರ್ಥ ಇಲ್ಲ. ಮಕ್ಕಳನ್ನ ಕೂಡ ಕೃಷ್ಣ ಪ್ರಜ್ಞೆಗೆ ತರುವಂತದ್ದು ಬಹಳ ಮುಖ್ಯ ಇದೆ ಅಲ್ವಾ. ಎಷ್ಟೋ ಬಾರಿ ನಮ್ಗೆ ನಾವು ಬರೀ ಆಧ್ಯಾತ್ಮಿಕತೆ ಅಂತ ಹೇಳ್ಕೊಂಡು ಮಕ್ಕಳ ಬಗ್ಗೆ ನಾವು ಆತರ ಆಗುತ್ತೆ. ಆಕ್ಚುಲಿ ನನ್ನ ಸ್ವಂತ ಅನುಭವ ಕೂಡ ಅಂತ ಹೇಳ್ಬೋದು. ಕೆಲವೊಂದು ಬಾರಿ ಟೈಮ್ ಕೊಡದೆ ಇದ್ನೋ ಏನೋ ನನ್ನ ಮಗುವಿಗೆ ಅಂತ ನನಗೂ ಅನ್ಸುತ್ತೆ. ಕೆಲವೊಂದು ಬಾರಿ ಬರೀ ನಾನು ಈ ಪ್ರೀಚಿಂಗು ಕ್ಲಾಸು ಅಲ್ಲಿ ಇಲ್ಲಿ ಅಂತ ಓಡಾಡ್ಕೊಂಡು ಕೆಲವೊಂದ್ಸತಿ ನನ್ಗೂ ಆತರ ಅನ್ಸುತ್ತೆ. ಆವಾಗ ಪ್ರಭುಪಾದನ ಮಾತು ನೆನಪಿಗೆ ಬಂದು ಮತ್ತೆ ನಾನು ಇಮಿಡಿಯೇಟ್ ಆಗಿ ಸೊ ಫ್ಯಾಮಿಲಿ ಬಗ್ಗೆ ಇದ್ ಮಾಡುವಂಥದ್ದು ಆಗಿದೆ. ಆತರ ಆಗಲ್ಲ ಅಂತಲ್ಲ ನಮ್ಗೆ ಕೂಡ. ಸೊ ಬ್ಯಾಲೆನ್ಸ್ ಮಾಡುವಂಥದ್ದು ಯಾವಾಗ್ಲೂ ನಾವು ಅದ್ರಲ್ಲಿ ಯಶಸ್ವಿ ಆಗ್ತೀವಿ ಅಂತ ಹೇಳಕ್ಕಾಗಲ್ಲ. ಕೆಲವೊಂದು ಬಾರಿ ನಮ್ಗೆ ಕೂಡ ಅದರಲ್ಲಿ ನಾವು ಅದರಲ್ಲಿ ಕಷ್ಟವನ್ನ ಪಡಬೇಕಾಗತ್ತೆ. ಸೊ ಇದು ಬಹಳ ಮುಖ್ಯ. ನಾವು ಹೇಗೆ ಕೃಷ್ಣನನ್ನ ಸೆಂಟ್ರಲ್ ಇಟ್ಕೊಂಡು ನಾವು ಭಕ್ತಿಯನ್ನ ಮಾಡುವಂಥದ್ದು ಬಹಳ ಮುಖ್ಯ. ಹಾಗೆಂತ ನಾವು ಭೌತಿಕವಾದದನ್ನ ಕೂಡ ಸಂಪೂರ್ಣವಾಗಿ ನಾವು ಅದನ್ನ ಕಡೆಗಣಿಸೋದಕ್ಕೆ ಕೂಡ ಆಗಲ್ಲ ಅನ್ನುವಂಥದ್ದು. ಈಗ ಹೇಗೆ ಯುಧಿಷ್ಠಿರ, ಈಗ ಪಾಂಡವರೆಲ್ಲರೂ ಕೃಷ್ಣ ಅವರ ಜೊತೆಗೆ ಇದ್ರು ಅಂದ ಮಾತ್ರಕ್ಕೆ ಅವರು ಕೃಷ್ಣ ನಮ್ ಜೊತೆಗೆ ಇದ್ರು ನಾವೇನ್ ಕೆಲಸ ಮಾಡ್ಬೇಕಾಗಿಲ್ಲ, ನಾನೇನು ಯುದ್ಧ ಮಾಡ್ಬೇಕಾಗಿಲ್ಲ ಅಂತ ಅರ್ಜುನ ಕೂಡ ನಡ್ಕೊಳ್ಳಿಲ್ಲ. ಅಥವಾ ಅವರ ಪ್ರಯತ್ನವನ್ನ ಅವರು ಮಾಡ್ತಾ ಇದ್ರು ಪ್ರತಿಯೊಬ್ರು ಕೂಡ ಅಲ್ವಾ. ಸೊ ಬ್ಯಾಲೆನ್ಸ್ ಮಾಡ್ತಾ ಇದ್ರು, ಕ್ಷತ್ರಿಯ ಧರ್ಮವನ್ನ ಅವರು ಅನುಸರಿಸ್ತಾ ಇದ್ರು ಎಲ್ಲಾ ಕಡೆ.
ಈಗ ಯುಧಿಷ್ಠಿರ ಈಗ ಇಂದ್ರಪ್ರಸ್ಥವನ್ನ ಅವರಿಗೆ ಖಾಂಡವಪ್ರಸ್ಥವನ್ನ ಇದನ್ನ ಕೊಟ್ಟಾಗ ಒಂದು ಬಂಜರು ಭೂಮಿಯನ್ನ ಬಹಳ ಕಷ್ಟಪಟ್ಟು ಅವರು ಕೆಲಸ ಮಾಡಿದ್ರು. ಅದು ರಜೋಗುಣವನ್ನ ತೋರಿಸುತ್ತೆ. ರಜೋಗುಣ ಯಾವಾಗ್ಲೂ ಕೆಟ್ಟದು ಅಂತ ಹೇಳಕ್ಕಾಗಲ್ಲ, ಯಾಕಂದ್ರೆ ಅವರು ಅದನ್ನ ಇಂದ್ರಪ್ರಸ್ಥವನ್ನಾಗಿ ಮಾಡ್ಬೇಕಂತಿದ್ರೆ ಪಟ್ಟ ಶ್ರಮ ಅಷ್ಟಿಷ್ಟ ಅಲ್ಲ. ಸೊ ಯಾತಕ್ಕೋಸ್ಕರ ಅವ್ರು ಮಾಡಿದ್ರು? ಭೌತಿಕವಾಗಿ ಅವರಿಗೆ ಹೆಸರನ್ನ ಗಳಿಸ್ಬೇಕಂತ ಅವ್ರು ಮಾಡಿದ್ರ? ಇಲ್ಲ. ಇಂದ್ರಪ್ರಸ್ಥವನ್ನೆಲ್ಲ ಮಾಡಿ ಅವರು ರಾಜಸೂಯ ಯಾಗವನ್ನ ಮಾಡಿ ಅಲ್ಲಿ ಕೃಷ್ಣನನ್ನ ಗ್ರೇಟ್ ಅಂತ ಸ್ಥಾಪಿಸಿದ್ರು. ಅಗ್ರ ಪೂಜೆಯನ್ನ ಮಾಡುವಾಗ ಕೃಷ್ಣ ದೇವೋತ್ತಮ ಪರಮಪುರುಷ ಕೃಷ್ಣನಿಗೆ ಸಲ್ಲಬೇಕು ಪೂಜೆ ಅನ್ನೋದನ್ನ. ಯುಧಿಷ್ಠಿರ ಎಲ್ಲಾ ರೀತಿಯ ಇದನ್ನ ಯುಧಿಷ್ಠಿರ ಚಕ್ರವರ್ತಿಯಾಗಿ ಅವನು ಎಲ್ಲವನ್ನ ಒಪ್ಪಿಕೊಂಡ, ಅವನು ಸಾಮ್ರಾಟ ಆದ, ಅಲ್ಲಿ ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಮಾಡುವಂತ ಉದ್ದೇಶ ಕೂಡ ಇತ್ತು. ಆದ್ರಿಂದ ಈಗ ನಮ್ಮಲ್ಲಿರುವ ಅಧಿಕಾರವನ್ನ ನಾವು ಭಗವಂತನನ್ನ ಇದು ಮಾಡೋದಕ್ಕೋಸ್ಕರ ಉಪಯೋಗಿಸುವಂಥದ್ದು, ನಮ್ಮಲ್ಲಿರುವ ಐಶ್ವರ್ಯವನ್ನ ಭಗವಂತನ ಬಗ್ಗೆ ಹೇಳೋದಕ್ಕೋಸ್ಕರ ಉಪಯೋಗಿಸುವಂಥದ್ದು, ಇದೆಲ್ಲ ಬಹಳ ಮುಖ್ಯ. ಇದನ್ನ ಯುಧಿಷ್ಠಿರ ಮಾಡಿ ತೋರಿಸಿದ, ಕೃಷ್ಣನನ್ನ ದೇವೋತ್ತಮ ಪರಮಪುರುಷ ಅಂತ ಇದು ಮಾಡೋದ್ರಲ್ಲಿ. ಹಾಗೆ ಪರೀಕ್ಷಿತನಿಗೆ ಕೂಡ ಸರಿಯಾದ ಟ್ರೈನಿಂಗ್ ಅನ್ನ ಕೊಟ್ಟು ಯಾವ ತರ ಮುಂದಕ್ಕೆ ವಂಶವನ್ನ ಬೆಳೆಸುವಂತ ಜವಾಬ್ದಾರಿಯನ್ನ. ಹಾಗೆ ಛತ್ರಪತಿ ಶಿವಾಜಿ ಮಹಾರಾಜ್ ಕೂಡ ಸೊ ಅವ್ರು ಸಂತ ತುಕಾರಾಮರ ಬೋಧನೆಗಳಿಂದ ಬೋಧಿತರಾದ ಅಂದ್ರೆ ಪ್ರಭಾವಿತರಾದಾಗ ಅವರಿಗೆ ಜೀವನದಲ್ಲಿ ಒಂದು ಹಂತದಲ್ಲಿ ಅನ್ಸುತ್ತೆ, ನನ್ಗೆ ಏನು ಬೇಡ, ನಾನು ಎಲ್ಲವನ್ನ ತ್ಯಜಿಸಿ ಭಕ್ತಿ ಮಾರ್ಗದಲ್ಲಿ ತೊಡಗಿಕೊಳ್ತೀನಿ ಅಂತ. ಸಂತ ತುಕಾರಾಮರು ತುಂಬಾ ಸುಂದರವಾದ ಮಾತನ್ನ ಹೇಳ್ತಾರೆ. ನೀನು ಅಧಿಕಾರದಲ್ಲಿ ಇದ್ದುಕೊಂಡು ನೀನು ಎಷ್ಟು ಜನರ ಮೇಲೆ ಹೇಗೆ ಪ್ರಭಾವ ಬೀರಬಲ್ಲೆಯೋ, ಈ ಆಧ್ಯಾತ್ಮಿಕ ಮಾರ್ಗದಲ್ಲಿ ನಡೆದು ಅಧಿಕಾರವನ್ನ ತ್ಯಜಿಸಿ ಖಂಡಿತ ಸಾಧ್ಯವಿಲ್ಲ. ಇದನ್ನ ತ್ಯಜಿಸೋದ್ರಿಂದ ನೀನು ಏನು ಇದ್ ಮಾಡಕ್ಕಾಗಲ್ಲ. ಅದ್ರ ಬದಲಿಗೆ ನೀನು ನಿನ್ನ ಅಧಿಕಾರವನ್ನ, ನಿನ್ನ ಐಶ್ವರ್ಯವನ್ನ ಎಲ್ಲವನ್ನ ಕೃಷ್ಣನ ಭಕ್ತಿಗೋಸ್ಕರ ಅದನ್ನ ವಿನಿಯೋಗಿಸು, ನಡೆದು ತೋರಿಸು ಜನರಿಗೆ. ಯದ್ಯದ್ ಆಚರತಿ ಶ್ರೇಷ್ಠಸ್ ತದ್ಯದ್ದೇವಿತರೋ ಜನಃ ಸಯತ್ ಪ್ರಮಾಣಂ ಕುರಿತಿ ಲೋಕಸ್ತದನು ವರ್ತತೆ. ನೀನು ನಿನ್ನ ಜೀವನದಲ್ಲಿ ಅಳವಡಿಸಿಕೊಂಡಿರೋದನ್ನ ನೋಡಿ ಎಷ್ಟೋ ಜನರು ಅದನ್ನ ಅನುಸರಿಸುತ್ತಾರೆ. ಹೇಗೆ ಪ್ರಭುಪಾದರು ಅಮೆರಿಕಕ್ಕೆ ಹೋಗಿ ಬೋಧನೆಯನ್ನ ಅವ್ರು ಯಾಕೆ ಆಯ್ಕೆ ಮಾಡಿದ್ರು ಅಂದ್ರೆ, ಅಮೆರಿಕ ವಿಶ್ವಕ್ಕೆ ದೊಡ್ಡಣ್ಣ ತರ ಇದೆ, ಅದು ಬಹಳ ಶ್ರೀಮಂತ ರಾಷ್ಟ್ರ. ಅವರು ಅನುಸರಿಸಿದ್ರೆ, ಅವರು ಅಳವಡಿಸಿಕೊಂಡ್ರೆ ಅವರನ್ನ ನೋಡಿ ಇಡೀ ಲೋಕ ಅನುಸರಿಸುತ್ತದೆ. ಸೊ ಆ ಅರ್ಥದಲ್ಲಿ ಅಲ್ವಾ. ಸೊ ಆದ್ರಿಂದ ನಾವು ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ನಾವು ಕೂಡ ನಾವು ಬೇರೆಯವರಿಗೆ ಮಾದರಿ ಆಗ್ಬೋದು, ನಡೆದು ತೋರಿಸ್ಬೋದು. ನೋಡಿ ನಮ್ಮ ಜೀವನದಲ್ಲಿ ನಾವು ಆಡ್ ಮಾಡ್ಕೊಂಡಿದೀವಿ ಅಷ್ಟೇ, ಏನನ್ನ ಬಿಡ್ಲಿಲ್ಲ, ಸಂತೋಷ ಆಡ್ ಆಗಿದೆ. ಬಿಟ್ಟಿರುವಂತದ್ದೆಲ್ಲ ಅರಿಷಡ್ ವೈರಿಗಳು, ಕಾಮ ಕ್ರೋಧ ಲೋಭ ಮದ ಮೋಹ ಮದ ಮಾತ್ಸರ್ಯ ಎಲ್ಲವೂ ದೂರ ಆಗ್ತಾ ಇದೆ. ಸಂಪೂರ್ಣ ಆಗ್ಲಿಲ್ಲ ಅಂದ್ರೂ ನಾವು ಆ ಮಾರ್ಗದಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಜನರಿಗೆ ತೋರಿಸ್ಬೋದು. ಅದು ಹೇಗಿದ್ರು ವೈರಿಗಳು, ಅದು ಹೇಗಿದ್ರು ನಮ್ಗೆ ಅದು ಬೇಕಾಗಿರುವಂತದ್ದಲ್ಲ. ಬಿಡುವಂಥದ್ದು ಅದನ್ನ ಮಾತ್ರ ಅಷ್ಟೇ, ಬೇರೆ ಯಾವುದನ್ನ ಬಿಡುವಂಥದ್ದಂತಲ್ಲ. ಸೊ ಆದ್ರಿಂದ ಇಲ್ಲಿ ಯಾವ ತರ ತಮೋಗುಣವನ್ನ ನಾವು ರಿಜೆಕ್ಟ್ ಮಾಡಿ ರಜೋಗುಣವನ್ನ ಭಗವಂತನ ಸೇವೆಯಲ್ಲಿ ಯುಟಿಲೈಸ್ ಮಾಡಬಹುದು. ಹಾಗೆ ಸತ್ವಗುಣವನ್ನ ಕಲ್ಟಿವೇಟ್ ಮಾಡಿಕೊಂಡು ಶುದ್ಧ ಸತ್ವದ ಗುಣದೆಡೆಗೆ ನಾವು ಹೋಗ್ಬೋದು ಅಂತ. ಈ ಗೃಹಸ್ಥ ಆಶ್ರಮವನ್ನ ನಾವು ಅಂದ್ರೆ ಗೃಹಸ್ಥ ಆಶ್ರಮದಲ್ಲಿ ಇದ್ದುಕೊಂಡು ಭಕ್ತಿಯನ್ನ ಮಾಡೋದ್ರಿಂದ ಸೊ ಆದ್ರಿಂದ ಸೊ ಹೇಗೆ ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಮುಖ್ಯ. ಭಗವಂತ ಟೆಂಪಲ್ ಅಲ್ಲಿ ಮಾತ್ರ ಇರ್ತಾರೆ ಅಂತ ಅಲ್ಲ, ಭಗವಂತ ಮನೆಯಲ್ಲೂ ಇರ್ತಾರೆ, ಆಫೀಸಲ್ಲೂ ಇರ್ತಾರೆ ಅಂತ ತಿಳಿದುಕೊಂಡು, ಮನೆ ಆಫೀಸ್ ಟೆಂಪಲ್ ಮೂರು ಇದರಲ್ಲಿ ಈಗ ಕೆಲ್ಸಕ್ಕೆ ಹೋಗೋರು ಕೂಡ ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಅಲ್ವಾ. ಸೊ ಎಲ್ಲಿ ಭಗವಂತನ ಸ್ಮರಣೆ ಇರುತ್ತೋ ಅಲ್ಲಿ ಭಗವಂತ ಇರ್ತಾರೆ. ಟೆಂಪಲ್ ಅಲ್ಲಿ ಇಲ್ಲ ಅಂತಲ್ಲ, ಟೆಂಪಲ್ ಅಲ್ಲಿ ಇದ್ದಾರೆ 100%. ಸೊ ನಮ್ಮ ಮನೆಯಲ್ಲಿ ಕೂಡ ನಾವು ಭಗವಂತನ ಮನೆಯಲ್ಲಿ ಆಲ್ಟರ್ ಮಾಡಿ ಮನೆಯನ್ನೇ ಪ್ರಭುಪಾದರು ಅಂದ್ರೆ ಭಕ್ತರ ಮನೆಯನ್ನೆಲ್ಲ ಅವರು ಟೆಂಪಲ್ ಆಗಿ ಮಾಡಿಬಿಟ್ರು ಅಲ್ವಾ. ಹೇಗೆ ಪ್ರತಿಯೊಬ್ಬರ ಮನೆಯಲ್ಲೂ ಆಲ್ಟರ್, ಅಲ್ಲಿ ವಿಗ್ರಹ, ಹಾಗೆ ಪ್ರತಿದಿನ ಮಂಗಳಾರತಿ, ಭಗವಂತನ ನಾಮ ಸಂಕೀರ್ತನೆ ನಡೆಯುವ ತರ. ಸೊ ಇದು ಕೂಡ ಬಹಳ ಮುಖ್ಯ. ಅಂದ್ರೆ ಇದು ನಾವು 1-2 ಸತಿ ಮಾತ್ರ ಟ್ರೈ ಮಾಡಿದೀವಿ ಅಷ್ಟೇ. ನಾನು ಹೇಳ್ತಾ ಇರುವಂತದ್ದು ನನ್ನ ಶಿಕ್ಷಕರು ಆಗಿರುವಂತಹ ಹರಗ್ರೇಸ್ ಪ್ರೇಮ ಪದ್ಮಿನಿ ಮಾತಾಜಿ ಹೇಳ್ತಾ ಇದ್ರು, ಪ್ರತಿದಿನ ನೀವು ಫ್ಯಾಮಿಲಿಯವರು ಅಂದ್ರೆ ಕುತ್ಕೊಂಡು ಜೊತೆಯಲ್ಲಿ ಕೀರ್ತನೆ ಮಾಡಿ ಹರಿಕೃಷ್ಣ ಮಹಾಮಂತ್ರವನ್ನಂತ 1-2 ಸತಿ ಟ್ರೈ ಮಾಡಿದೀವಿ ಅಷ್ಟೇ. ಆಮೇಲೆ ಆಗ್ಲೇ ಇಲ್ಲ ಮಾಡಕ್ಕೆ, ಈಗಂತೂ ಮಗ ಕಾಲೇಜ್ಗೆ ಅಂತ ಹೋಗ್ತಾ ಇದ್ದಾನೆ. ಬಟ್ ತುಂಬಾ ಒಳ್ಳೆಯ ಅನುಭವ ಇದು. ಪ್ರತಿದಿನ ಒಂದು 10 ನಿಮಿಷ ಆದ್ರೂ ಮನೆ ಮಂದಿ ಎಲ್ಲ ಕುಳಿತುಕೊಂಡು ಹರಿಕೃಷ್ಣ ಮಹಾಮಂತ್ರ ಕೀರ್ತನೆ ಮಾಡುವುದು ಒಳ್ಳೆಯ ಅನುಭವ. ಹಾಗೆ ಪತಿ ಪತ್ನಿ ಜೊತೆಲಿ ಕುತ್ಕೊಂಡು ಶ್ರೀಮದ್ ಭಾಗವತಮನ್ನ ಓದುವಂಥದ್ದು. ಹಿಸ್ ಗ್ರೇಸ್ ರೇವತಿರಮಣ್ ಪ್ರಭುಜಿ ಒಂದು ಬಾರಿ ನಾವಲ್ಲಿ ಇದ್ರಲ್ಲಿದ್ದಾಗ, ಗಲ್ಫಲ್ಲಿ ನಾನಿದ್ದಾಗ ಅಲ್ಲಿಗೆ ಬಂದಿದ್ರು. ಸೊ ಅವ್ರು ಮತ್ತೆ ಮಾತಾಜಿ ಪ್ರತಿದಿನ ಕುತ್ಕೊಂಡು ಭಾಗವತಮನ್ನ ಓದ್ತಾರೆ, ಒಂದು ದಿವಸ ಮಿಸ್ ಮಾಡಲ್ಲ. ಅವರಿಗೆ ಓದಿಲ್ಲ ಅಂದ್ರೆ ಏನೋ ಒಂದು ಕಳ್ಕೊಂಡಿದೀವಿ ಅಂತ. ನೋಡಿ, ಇದು ಪರ್ಫೆಕ್ಟ್ ಬ್ಯಾಲೆನ್ಸ್ ಮಾಡುವಂಥದ್ದು ಗೃಹಸ್ಥ ಲೈಫ್ ಅಂದ್ರೆ ಕುತ್ಕೊಂಡು. ಸೊ ಅವರು ಅದು ನಮ್ಮ ಮೇಲೆ ಬಹಳ ಪ್ರಭಾವ ಬೀರಿತ್ತು. ನಾನು ಮತ್ತೆ ನನ್ನ ಪ್ರಭುಜಿ ಆಲ್ಮೋಸ್ಟ್ ಅಂದ್ರೆ ಪ್ರತಿದಿನ ಭಾಗವತಮನ್ನ ಓದುವುದನ್ನ, ಅಂದ್ರೆ ಕೆಲವೊಂದು ಬಾರಿ ಆಗಲ್ಲ, ಕೆಲವೊಂದು ಬಾರಿ ಬಿಸಿ ಇದರಲ್ಲಿ, ಇಲ್ಲದಿದ್ರೆ ಪ್ರತಿದಿನ ಅಟ್ಲೀಸ್ಟ್ ಸ್ವಲ್ಪ ಹೊತ್ತಾದ್ರೂ ಭಾಗವತಮನ್ನ ಓದ್ಬೇಕಂತ ಅವರಿಂದ ನಾವು ಇದನ್ನ ಕಲಿತು ಪ್ರತಿದಿನ ಕುತ್ಕೊಂಡು ಭಾಗವತಮನ್ನ ಪತಿ ಪತ್ನಿ ಓದ್ಲೇಬೇಕು.
ಇದು ಬಹಳ ಮುಖ್ಯ ಓದುವಂಥದ್ದು ಜೊತೆಯಲ್ಲಿ. ಸೊ ಈ ಮೂಲಕ ಕೂಡ ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಬೋದು ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಸೊ ಆದ್ರಿಂದ ಈಗ ಬರೀ ಭೌತಿಕತೆಯೂ ಅಲ್ಲ, ಬರೀ ಅಂದ್ರೆ ಆಧ್ಯಾತ್ಮಿಕತೆ ಅಲ್ಲ, ಎರಡು ಕೂಡ ಬ್ಯಾಲೆನ್ಸ್ ಮಾಡ್ಕೊಂಡು ಮುಂದುವರಿಯುವಂಥದ್ದು ಬಹಳ ಮುಖ್ಯ ಎಲ್ಲಾ ಸಂದರ್ಭದಲ್ಲೂ ಅಂತ. ಈಗ ಅರ್ಜುನ ಕೃಷ್ಣನ ಪರಮ ಭಕ್ತನಾಗಿದ್ರು ಕೂಡ ಸಮಯ ಸಂದರ್ಭಕ್ಕೆ ಅನುಗುಣವಾಗಿ ಅವನು ನಡೆದುಕೊಂಡ ಅಂತ. ಹೀಗೆ ಅರ್ಜುನನಿಗೆ ಪರೀಕ್ಷೆ ಇಡ್ತಾರೆ ದ್ರೋಣಾಚಾರ್ಯರು. ಅರ್ಜುನನಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕೂಡ ಏನು ಒಂದು ಕೃತಕವಾದ ಪಕ್ಷಿಯನ್ನ ತಯಾರಿಸಿ ಅದನ್ನ ಮರದಲ್ಲಿಟ್ಟು ಅದರ ಹಿಂದೆ ಇರುವಂತ ಹಣ್ಣನ್ನ ಪಕ್ಷಿಯ ಕಣ್ಣಿನ ಮೂಲಕ ಬಾಣ ಹೋಗಿ ಅದನ್ನ ಉದುರಿಸ್ಬೇಕಂತ. ಅಲ್ಲಿ ಈಗ ಅರ್ಜುನನಿಗೆ ಕೇಳಿದಾಗ, ಬೇರೆಯವರೆಲ್ಲ ಅದರಲ್ಲಿ ವಿಫಲರಾಗ್ತಾರೆ, ಅರ್ಜುನನಿಗೆ ಕೇಳಿದಾಗ ಈಗ ಏನು ಕಾಣ್ತಾ ಇದೆ ನಿಮ್ಗೆ ಅಂತ ಕೇಳಿದಾಗ ಅರ್ಜುನ ಏನ್ ಹೇಳ್ತಾನೆ, ಪಕ್ಷಿಯ ಅಕ್ಷಿ ಅಲ್ಲದೆ ಬೇರೇನು ಕಾಣದ ಗುರುಗಳೇ ನನ್ಗೆ ಅಂತ. ಆ ಸಂದರ್ಭದಲ್ಲಿ ಅರ್ಜುನ ಹೇಳಿಲ್ಲ ನನಗೆ ಕೃಷ್ಣನೇ ಕಾಣ್ತಾ ಇದ್ದಾನೆ, ಎಲ್ಲೆಲ್ಲೂ ಕೃಷ್ಣ 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 ಅಂತ ಹಾಗೆ ಹೇಳಿಲ್ಲ. ಅಲ್ಲಿ ಅವನ ಡ್ಯೂಟಿ ಏನು, ಅವನ ಕರ್ತವ್ಯ ಏನು, ಕೃಷ್ಣನನ್ನ ಮರ್ತಿದ್ದಾನೆ ಅಂತ ಅಲ್ಲ, ಈಗ ಇಲ್ಲಿ ನನ್ನ ಗುರಿ ಗುರುಗಳು ಹೇಳಿರುವಂತದ್ದನ್ನ ಮಾಡುವಂಥದ್ದು ಅಂತ ಅದನ್ನ ಅರಿತುಕೊಂಡಿದ್ದ ಅವನು. ಸೊ ಹಾಗೆ ನಾವು ಕೂಡ ಈಗ ಅಂದ್ರೆ ನಾವು ನಮ್ಮ ಅಂದ್ರೆ ಇದನ್ನ ನಿಜವಾದ ಗುರಿಯನ್ನ ಅಂದ್ರೆ ಜೀವನದಲ್ಲಿ ಕೂಡ ನಾವು ಅಂದ್ರೆ ಇದ್ ಮಾಡಿ ತೋರಿಸ್ಬೇಕಾಗಿಲ್ಲ. ನಾವು ಯಾವಾಗ್ಲೂ ಭಗವಂತನ ಇದು ನಾಮ ಜಪ ಮನಸ್ಸಿನಲ್ಲಿ ಯಾವಾಗ್ಲೂ ಭಗವಂತ ಇರ್ತಾರೆ. ಹಾಗೆಂತ ನಮ್ಮ ಗುರಿ ನಮ್ಮ ಕರ್ತವ್ಯ ಅನ್ನುವಂಥದ್ದು ಅಂದ್ರೆ ಜೀವನದಲ್ಲಿ ಭೌತಿಕ ಕೆಲವೊಂದು ಕರ್ತವ್ಯ ಇರುತ್ತೆ, ಅದನ್ನು ಕೂಡ ಮಾಡ್ಬೇಕಾಗಿರುವಂಥದ್ದು ಕೂಡ ಬಹಳ ಮುಖ್ಯ ಅನ್ನುವಂಥದ್ದನ್ನ ನಾವು ನೋಡ್ಬೋದು. ಹೇಗೆ ಈಗ ಎಲ್ಲವನ್ನ ನಮ್ಮ ಇದರಲ್ಲಿ ಈಗ ನಾವು ಹೇಗೆ ಈ ಅಂದ್ರೆ ಭಗವಂತನ ಇದಕ್ಕೆ ಈ ಭೌತಿಕ ಪ್ರಪಂಚವೇ ಕೃಷ್ಣನದು, ಪ್ರತಿಯೊಂದು ಕೃಷ್ಣನ ಜೊತೆ ಕನೆಕ್ಟ್ ಆಗೋದಕ್ಕೆ ಭಗವಂತನೇ ನಮ್ಗೆ ಸುಲಭವಾದ ವಿಧಾನವನ್ನ ಹೇಳ್ತಾರೆ. ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವ ಸರ್ವವೇದೇಶು ಶಬ್ದಕ್ಕೆ ಪೌರುಷಂ ಋಷು. ಕುಡಿತಾ ಇರುವ ನೀರಿನ ರುಚಿ ನಾನು, ಸೂರ್ಯ ಚಂದ್ರರ ಬೆಳಕು ನಾನು, ಬೆಂಕಿಯಲ್ಲಿರುವ ಶಾಖ ನಾನು, ಭೂಮಿಯಲ್ಲಿರುವ ಗಂಧ ನಾನು, ಧರ್ಮ ವಿರುದ್ಧ ಭೂತೇಶು ಕಾಮೋಸ್ಮಿ ಭರತರ್ಷಭ. ಧರ್ಮ ವಿರುದ್ಧವಲ್ಲದ ಕಾಮ ನಾನು. ನೋಡಿ ಎಲ್ಲದರಲ್ಲೂ ಹೇಗೆ ಭಗವಂತನನ್ನ ಕಾಣುವಂಥದ್ದು ಅಲ್ವಾ. ಇದು ಕೂಡ ಒಂದು ರೀತಿಯಲ್ಲಿ ಬ್ಯಾಲೆನ್ಸ್ ಮಾಡುವಂಥದ್ದು ಅಂತ ಇರುವಂತ. ಹೇಗೆ ತಾಯಿ ಈಗ ತನ್ನ ಮಗು ಸ್ಕೂಲಿಗೆ ಹೋಗಿದೆ, ಮಗುವಿನ ಟಾಯ್ಸ್ ಅನ್ನ ನೋಡ್ಕೊಂಡು ಮಗುವಿನ ಸ್ಮರಣೆಯನ್ನ ಅಂದ್ರೆ ಟಾಯ್ಸ್ ನೋಡಿದಾಗಲೆಲ್ಲ ಮಗುವಿನ ನೆನಪು ಬರುತ್ತೆ ಅವಳಿಗೆ. ಅದೇ ತರ ಈ ಭೌತಿಕ ಪ್ರಪಂಚವೇ ಇದು ಭಗವಂತನದು, ಪ್ರತಿಯೊಂದು ಭಗವಂತನಿಂದ ಮಾಡಲ್ಪಟ್ಟಿದೆ. ಆದ್ರಿಂದ ಎಲ್ಲವನ್ನ ನೋಡಿದಾಗ ಕೃಷ್ಣನ ಸ್ಮರಣೆಯನ್ನ ಬರ್ಬೇಕು ಹೊರತು ಭೌತಿಕ ಜಗತ್ತೇ ಸುಳ್ಳು ಅಂತೇಳಿ ಅದರಿಂದ ದೂರ ಇರುವಂತದ್ದಲ್ಲ. ಏನೇನು ಭಗವಂತನ ಕೃಪೆಯಿಂದ ನಮಗೆ ಸಿಕ್ಕಿದೆಯೋ ಅದನ್ನ ಭಗವಂತನ ಸೇವೆಗೆ ಉಪಯೋಗಿಸುವಂಥದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ವರವ ಪಡೆದವರಂತೆ ಕಾಣಿರು, ಹರಿಯ ಕರುಣೆಯೊಳಾದ ಭಾಗ್ಯವ ಹರಿ ಸಮರ್ಪಣೆ ಮಾಡಿ ಬದುಕಿರು. ಎಲ್ಲವೂ ಭಗವಂತನಿಂದನೇ ಸಿಕ್ಕಿರುವಂಥದ್ದು ನಮ್ಗೆ. ಅದನ್ನ ಭಗವಂತನಿಗೆ ಅರ್ಪಿಸಿ ಭಗವಂತನ ಕೃಪೆಗೆ ನಾವು ಪಾತ್ರರಾಗುವಂಥದ್ದು. ಯಾವುದನ್ನ ತ್ಯಜಿಸಿ ಏನನ್ನ ಮಾಡಬೇಕಾಗಿಲ್ಲ. ತ್ಯಾಗ ಮಾಡೋದಕ್ಕೆ ನಮ್ಮದನ್ನುವಂಥದ್ದು ಏನು ಇಲ್ಲ ಇಲ್ಲಿ, ಎಲ್ಲವೂ ಭಗವಂತನಿಂದ ಕೊಡಲ್ಪಟ್ಟಿರುವಂತ. ರೂಪ ಗೋಸ್ವಾಮಿ ಹೀಗೆ ಹೇಳ್ತಾರೆ, ಪ್ರಾಪಂಚಿಕತಾಯ ಬುದ್ಧ್ಯ ಹರಿ ಸಂಬಂಧಿ ವಸ್ತುನಃ ಮುಮುಕ್ಷುಭಿ ಪರಿತ್ಯಾಗೋ ವೈರಾಗ್ಯೋ ಫಲ್ಗು ಕಥ್ಯತೆ. ಏನೆಲ್ಲ ನಿನ್ಗೆ ಅಂದ್ರೆ ನಿನ್ನ ಪ್ರಾಪಂಚಿಕ ಇದರಿಂದ ನಿನ್ಗೆ ಏನೇನು ಸಿಕ್ಕಿದೆಯೋ ಅದನ್ನ ಬೇಡ ಅಂತ ತ್ಯಜಿಸಿ ನೀನು ಅದನ್ನ ಬಿಟ್ಟು ಬಿಟ್ರೆ ಅದು ಫಲ್ಗು ವೈರಾಗ್ಯ. ಆ ವೈರಾಗ್ಯಕ್ಕೆ ಅರ್ಥ ಇಲ್ಲ, ಅದರ ಬದಲು ಯುಕ್ತ ವೈರಾಗ್ಯ ಅನ್ನುವಂಥದ್ದು. ನಿರ್ಬಂಧೆ ಕೃಷ್ಣ ಸಂಬಂಧೆ, ಪ್ರತಿಯೊಂದನ್ನ ಕೃಷ್ಣನಿಗೆ ಸಂಬಂಧಿಸಿ ನೋಡುವಂಥದ್ದು ಅದು ಯುಕ್ತ ವೈರಾಗ್ಯ. ಸೊ ಭಗವಂತನ ಕೃಪೆಯಿಂದ ಏನೇನು ನಮ್ಗೆ ಸಿಕ್ಕಿದೆಯೋ ಏನೇನು ದೊರಕಿದೆಯೋ ಭಗವಂತನ ಸೇವೆಗೆ ಅದನ್ನ ಮೀಸಲಿಡಿ. ಪ್ರತಿಯೊಬ್ಬರಲ್ಲೂ ಇದೆ ಆ ಗಿಫ್ಟ್, ಪ್ರತಿಯೊಬ್ಬರಲ್ಲೂ ಇದೆ, ಅದನ್ನ ಉಪಯೋಗಿಸ್ಬೇಕು. ಹೇಗೆ ತಂದೆ ಒಂದು ಬಾರಿ ಮಗನಿಗೆ ಕಂಪ್ಯೂಟರ್ ಅನ್ನ ಅಂದ್ರೆ ಮಗ ಹೇಳ್ತಾನೆ ನನ್ಗೆ ಓದೋದಕ್ಕೆ ಕಂಪ್ಯೂಟರ್ ಬೇಕಪ್ಪ ಅಂತ. ತಂದೆ ಬಹಳ ಎಕ್ಸ್ಪೆನ್ಸಿವ್ ಆಗಿರುವಂತ ಬಹಳ ಕಾಸ್ಟ್ಲಿ ಆಗಿರುವಂತ ಕಂಪ್ಯೂಟರ್ನ ಕೊಡಿಸ್ತಾನೆ ಮಗ ಚೆನ್ನಾಗಿ ಓದ್ಲಿ ಅಂತ. ಅದಾದ್ಮೇಲೆ ಮಗ ಅದನ್ನ ನೆಗ್ಲೆಕ್ಟ್ ಮಾಡ್ತಾನೆ, ಆ ಕಂಪ್ಯೂಟರ್ನ ಬೇಡ ನನ್ಗದು ಅಂತ. ಆಮೇಲೆ ತಂದೆ ಹತ್ರ ಹೋಗಿ ಕೇಳ್ತಾನೆ, ಅಪ್ಪ ನಾನು ನಿನ್ನನ್ನ ಹೇಗೆ ಪ್ಲೀಸ್ ಮಾಡ್ಲಿ, ಹೇಗೆ ಸಂತೋಷಗೊಳಿಸ್ಲಿ? ತಂದೆ ಹೇಳ್ತಾರೆ, ಮಗನೇ ಈಗ ನೀನು ಸ್ಟೂಡೆಂಟ್, ನಿನ್ನ ಉದ್ದೇಶ ನೀನು ಓದುವಂಥದ್ದು, ಅದರಿಂದ ಮಾತ್ರ ಸಂತೋಷ ನನ್ಗೆ ಸಿಗೋದಿಕ್ ಸಾಧ್ಯ. ಅದು ಬಿಟ್ಟು ಬೇರೆ ಏನು ಮಾಡೋದಿಕ್ಕಲ್ಲ. ನಿನ್ಗೆ ನಾನು ಏನು ಕೊಟ್ಟಿದ್ದೀನೋ ಅದನ್ನ ಯುಟಿಲೈಸ್ ಮಾಡು. ಅತ್ಯಮೂಲ್ಯವಾಗಿರುವಂಥದ್ದನ್ನ ನಿನ್ಗೆ ಕೊಟ್ಟಿದ್ದೀನಿ ಕಂಪ್ಯೂಟರ್ನ, ಅದನ್ನ ಉಪಯೋಗಿಸು, ಆವಾಗಲೇ ನನ್ಗೆ ಸಂತೋಷ ಆಗುತ್ತೆ ಅಂತ. ಅದೇ ತರ ಭಗವಂತ ನಮ್ಗೆ ಹೇಳ್ತಾರೆ, ನಿಮ್ಗೆ ಅತ್ಯಮೂಲ್ಯವಾಗಿರೋದನ್ನ ನಾನು ಕೊಟ್ಟಿದ್ದೀನಿ, ಅದನ್ನ ನನ್ನ ಸೇವೆಯಲ್ಲಿ ಉಪಯೋಗಿಸಿ.
ಪ್ರತಿಯೊಬ್ಬರಲ್ಲೂ ಇದೆ ಅಲ್ವಾ. ಎಲ್ಲರೂ ಅವರವರಿಗೆ ಈಗ ಇಲ್ಲದೆ ಇರೋದ್ರ ಬಗ್ಗೆ ಯೋಚನೆ ಮಾಡಿ ತಲೆ ಕೆಡಿಸ್ಕೊಂಡು ಇರೋ ಬದಲು ಏನೇನು ಭಗವಂತ ನಮ್ಗೆ ಕೊಟ್ಟಿದ್ದಾರೋ ಅದನ್ನ ಭಗವಂತನ ಸೇವೆಯಲ್ಲಿ ಉಪಯೋಗಿಸುವಂಥದ್ದು. ಏನು ಕೊಡ್ಲಿಲ್ಲ ಅಂದ್ರು ಬುದ್ಧಿ ಮನಸ್ಸು ಅದನ್ನಾದ್ರೂ ಕೊಟ್ಟಿದಾರಲ್ಲ, ಅದನ್ನಾದ್ರೂ ಅರ್ಪಿಸಿ. ಮೈಯೇವ ಮನ ಆದತ್ಸ್ವ ಮೈ ಬುದ್ಧಿಂ ನಿವೇಶಯ ನಿವಸಿಷ್ಯಸಿ ಮೈಯೇವ ಅಥ ಊರ್ಧ್ವಂ ನ ಸಂಶಯ. ಮನ್ಮನಾಭವ ಮದ್ಭಕ್ತು, ನಿನ್ನ ಮನಸ್ಸನ್ನ ನನ್ಗೆ ಅರ್ಪಿಸಿ ಸಾಕು. ಇದು ಹೈಯೆಸ್ಟ್ ಭಕ್ತಿ ಅಂತ ನಾನು ಹೇಳ್ತೀನಿ ಅಂತ ಭಗವಂತ ಹೇಳ್ತಾರೆ. ಭಕ್ತಿಯ ಇದ್ರಲ್ಲೇ ಅನನ್ಯ ಭಕ್ತಿ ನಿನ್ನ ಮನಸ್ಸು ಬುದ್ಧಿಯನ್ನ ನನಗೆ ಕೊಡುವಂಥದ್ದು. ನೋಡಿ, ನಮ್ಗೆ ಭಗವಂತ ಏನನ್ನ ಅಂದ್ರೆ ಏನು ಇಲ್ಲ ಅಂತ ನಾವು ಹುಡುಕ್ತಾ ಹೋದಾಗ ಅಸಮಾಧಾನ ಅಷ್ಟೇ ನಮ್ಗೆ ಇರುವಂಥದ್ದು. ನಮ್ಗೆ ಅದಿಲ್ಲ, ನಮ್ಗಿದಿಲ್ಲ, ಅದಿದ್ರೆ ಕೊಡ್ತಾ ಇದ್ರು, ಇದಿದ್ರೆ ಕೊಡ್ತಾ ಇರುವುದನ್ನೇ ಕೊಡು. ಪತ್ರಂ ಪುಷ್ಪಂ ಫಲಂ ತೋಯಂ. ಎಲ್ರಿಗೂ ಇರುತ್ತೆ ಒಂದು ಹೂವು, ಒಂದು ಹಣ್ಣು, ಒಂದು ಲೋಟ ನೀರು, ಒಂದು ತುಳಸಿ ಎಲೆ, ಎಲ್ರ ಹತ್ರನೂ ಇದೆ ಅಲ್ವಾ. ಸೊ ಆದ್ರಿಂದ ಅದನ್ನ ಉಪಯೋಗಿಸಿ, ಅದನ್ನ ಭಗವಂತನ ಸೇವೆಗೆ ಉಪಯೋಗಿಸೋದನ್ನ ತಿಳಿದುಕೊಳ್ಳುವಂಥದ್ದು ಇದು ಕೂಡ ಬಹಳ ಮುಖ್ಯ. ಈ ಒಂದು ಅಂದ್ರೆ ಇದರಲ್ಲಿ ಗೃಹಸ್ಥಾಶ್ರಮದಲ್ಲಿ ಇನ್ನೂ ಜಾಸ್ತಿ ಅಂದ್ರೆ ನೀವು ಇನ್ನು ನನ್ಗಿಂತ ಜಾಸ್ತಿ ನಿಮ್ಗೆ ಗೊತ್ತಿರ್ಬೋದು. ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ಇದ್ರ ಬಗ್ಗೆ ಗೊತ್ತಿದ್ರೆ ನೀವು ಹೇಳ್ಬೋದು, ಹೇಗೆ ಯಾವ ತರ ಬ್ಯಾಲೆನ್ಸ್ ಮಾಡುವಂಥದ್ದು. ಅಂದ್ರೆ ಇದೊಂದು ಟ್ರೈಪಾಡ್ ತರ ಇರುತ್ತೆ ಅಂತ ಹೇಳ್ತಾರೆ. ಫ್ಯಾಮಿಲಿ ಲೈಫ್ ಈಗ ಗೃಹಸ್ಥರಿಗೆ, ನಾವಿಲ್ಲಿ ಗೃಹಿಣಿಯರಿಗೆ ಮಾತ್ರ ಅಲ್ಲ, ಗೃಹಸ್ಥರಿಗೆ ಕೂಡ ಫ್ಯಾಮಿಲಿ ಲೈಫ್, ಪ್ರೊಫೆಷನ್ ಅಂಡ್ ಸ್ಪಿರಿಚುವಲ್ ಡಿವೋಷನ್ ಅನ್ನುವಂಥದ್ದು ಟ್ರೈಪಾಡ್ ತರ. ಒಂದು ಕಾಲು ತಪ್ಪಿದ್ರು ಕೂಡ ಅದು ಇದಾಗಲ್ಲ ಅಲ್ವಾ, ಬಿದ್ದು ಬಿಡುತ್ತೆ. ಅದೇ ತರ ಸೈಕಲ್ ಅಲ್ಲಿ ಹೋಗ್ತಾ ಇರುವಾಗ ಬ್ಯಾಲೆನ್ಸ್ ಮಾಡ್ಬೇಕಾಗತ್ತೆ. ಸೈಕಲ್ ಅನ್ನ ಬ್ಯಾಲೆನ್ಸ್ ಅಂದ್ರೆ ಮೂವ್ ಆಗುವಂಥದ್ದು ಜೀವನದಲ್ಲಿ, ಒಂದೇ ಕಡೆ ನಿಂತ್ಕೊಳ್ಳುವಂಥದ್ದಲ್ಲ, ಮೂವ್ ಆಗ್ಲೇಬೇಕು. ಸೊ ಮೂವ್ ಆಗ್ಲಿಲ್ಲ ಅಂದ್ರೆ ಬ್ಯಾಲೆನ್ಸ್ ತಪ್ಪಿ ಸೈಕಲ್ ಇಂದ ಹೇಗೆ ಬಿದ್ದು ಬಿಡ್ಬೋದು, ಅದೇ ತರ ಬ್ಯಾಲೆನ್ಸ್ ಆಗ್ಲಿಲ್ಲ ಅಂದ್ರೆ ಸೊ ನಾವು ಬಿದ್ದು ಬಿಡುವಂತ ಚಾನ್ಸಸ್ ಇರುತ್ತೆ. ಸೊ ಇದು ಬಹಳ ಒಂದು ಮುಖ್ಯ. ಈಗ ಅಂದ್ರೆ ನಾವು ಎಲ್ಲಿರ್ತೀವೋ ದೇಶ ಕಾಲ ಪಾತ್ರಕ್ಕೆ ಅನುಗುಣವಾಗಿ ನಾವು ಯಾವ ತರ ಭಕ್ತಿಯನ್ನ ಮಾಡ್ಬೋದು, ನಮ್ಮ ಪಾತ್ರವನ್ನ ಹೇಗೆ ವಹಿಸ್ಬೋದು ಅನ್ನೋದನ್ನ ನಮ್ಗೆ ಪ್ರಭುಪಾದರು ಕಲಿಸಿಕೊಟ್ಟಿದ್ದಾರೆ. ಎಲ್ಲರೂ ಪ್ರತಿಯೊಬ್ಬರಿಗೂ ಅವಕಾಶ ಇದೆ ಇಲ್ಲಿ, ಯಾರು ಯಾರಿಗೂ ಪ್ರತಿಸ್ಪರ್ಧಿ ಅಲ್ಲ ಇಲ್ಲಿ. ಯಾಕೆಂದ್ರೆ ಪ್ರತಿಯೊಬ್ಬರಿಗೂ ಕೃಷ್ಣನ ಹೃದಯದಲ್ಲಿ ಪ್ರತ್ಯೇಕ ಸ್ಥಾನವಿದೆ, ಪ್ರತಿಯೊಬ್ಬರಿಗೂ ಕೃಷ್ಣನೊಂದಿಗೆ ಪ್ರತ್ಯೇಕ ಸಂಬಂಧವಿದೆ. ಎಲ್ಲರೂ ಜೊತೆಯಲ್ಲೇ ನಾವು ಪರಸ್ಪರ ಸಹಕರಿಸಿಕೊಂಡು ಒಬ್ರಿಗೊಬ್ರು ಎನ್ಕರೇಜ್ ಮಾಡಿಕೊಂಡು ಅಂದ್ರೆ ಪ್ರೋತ್ಸಾಹಿಸಿ ಎಲ್ಲರೂ ಮುಂದುವರಿಯಬೇಕು ಈ ಭಕ್ತಿ ಮಾರ್ಗದಲ್ಲಿ. ಹಾಗೂ ಇದು ಗೃಹಸ್ಥಾಶ್ರಮದಲ್ಲೂ ಇರ್ಬೇಕು, ಹಾಗೂ ಗೃಹಸ್ಥರ ನಡುವೆ ಕೂಡ ಇನ್ಸ್ಪೈರ್ ಮಾಡ್ಬೋದು, ಬೇರೆಯವರಿಗೆ ನಾವು ಸ್ಫೂರ್ತಿಯನ್ನ ಕೊಡ್ಬೋದು ನಾವು ನಡು ತೋರಿಸೋ ಮೂಲಕ. ಆಕ್ಚುಲಿ ನಿಮ್ಮಲ್ಲಿ ಬಹಳಷ್ಟು ಜನ ಯಶಸ್ವಿ ಆಗಿರೋರು ನಿಮ್ಮಲ್ಲಿ ಇದ್ದೀರಾ. ನೀವು ಪಾಯಿಂಟ್ಸ್ ಏನಾದ್ರೂ ಇದ್ರೆ ಹಂಚ್ಕೊಳ್ಬೋದು. ನನ್ನ ಅಲ್ಪ ಬುದ್ಧಿಗೆ ಏನೇನು ಗೊತ್ತಿತ್ತೋ ಅದನ್ನ ನಾನು ಜಸ್ಟ್ ಶೇರ್ ಮಾಡ್ಕೊಂಡೆ. ಇನ್ನು ನಿಮ್ಮಲ್ಲಿ ಏನಾದ್ರೂ ಗೊತ್ತಿದ್ರೆ ನೀವು ಶೇರ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು ಸೋ ಮಚ್. ಶ್ರೀಲ ಪ್ರಭುಪಾದ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಪಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್. ನಿಮಗೆ ನಮ್ಮ ಅನಂತ ಧನ್ಯವಾದಗಳು. ಇಷ್ಟು ಒಳ್ಳೆಯ ವಿಚಾರಧಾರೆಯನ್ನ ನೀವು ಇವತ್ತು ಇಟ್ರಿ. ಅದ್ರಲ್ಲೂ ಅರ್ಥ ಪರಮಾರ್ಥದ ವಿಷಯ, ಮತ್ತೆ ಏನೋ ಕೃಷ್ಣನ ಸೇವೆಗೆ ನಮ್ಮ ಶರೀರವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋ ಒಂದು ವಿಚಾರ. ಯಾಕೆಂದ್ರೆ ಲೇಡೀಸ್ ನಾವ್ ಯಾವಾಗ್ಲೂ ಸ್ವಲ್ಪ ನಮ್ಮನ್ನ ನಾವು ನೆಗ್ಲೆಕ್ಟ್ ಮಾಡ್ಕೊಳ್ಳೋದು ಜಾಸ್ತಿ. ಸೊ ಹಾಗಾಗಿ ಈ ವಿಷಯನ ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಮ ದ ಬೆಸ್ಟ್ ಪಾಯಿಂಟ್ ಈಸ್ ಇಸ್ಕಾನ್ ಜಾಯ್ನ್ ಆಗೋದ್ರಿಂದ ಎಲ್ಲರೂ ತುಂಬಾ ಹೆದರ್ತಾರಲ್ಲ, ಅದು ಅನರ್ಥ ನಿವೃತ್ತಿ ಹೇಗಾಗ್ತಾರೆ ಅಂತ ಈ ಬಿಗಿನಿಂಗ್ ಅಲ್ಲಿ ಹೇಳಿದ್ರಲ್ಲ, ಆ ಪಾಯಿಂಟ್ ನಂಗೆ ತುಂಬಾ ಇಷ್ಟ ಆಯ್ತು. ಮತ್ತೆ ನೀವ್ ಹೇಳಿದ್ರಿ ಪ್ರಿಪೇರ್ ಆಗಿಲ್ಲ ಅಂತ. ಪ್ರಿಪೇರ್ ಆಗದೆ ನಮ್ಗೆ ಇಷ್ಟೊಂದು ವಿಷಯಗಳನ್ನ ಕೊಟ್ಟಿದ್ದೀರಾ. ಸೊ ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಒಂದು ಶೇರ್ ಮಾಡ್ಕೊಳ್ಳೋಗಿನ ಒಂದು ಪ್ರಶ್ನೆನ ಕೇಳಕ್ ಇಷ್ಟಪಡ್ತೀನಿ. ಯಾಕೆಂದ್ರೆ ನೀವ್ ಇಷ್ಟು ಬ್ಯುಸಿ ಶೆಡ್ಯೂಲ್ ಅಲ್ಲಿ ಇಷ್ಟು ಪ್ರೀಚಿಂಗ್ ನ ತುಂಬಾ ಉನ್ನತ ಮಟ್ಟದಲ್ಲಿ ಮಾಡ್ತಾ ಇದ್ದೀರಾ. ಸಮಟೈಮ್ಸ್ ಮಕ್ಳು ಇದಕ್ಕೆ ಬರ್ತಾರೆ ಮತ್ತೆ ಬಿಟ್ಬಿಡ್ತಾರೆ. ಅವರ ಜಾಬ್ ಇಂದಾನೋ ಅಥವಾ ಓದೋದ್ರಿಂದಾನೋ ನಮ್ಗೆ ಸಮಯ ಇಲ್ಲ ಎಂದು ಕಂಪ್ಲೀಟ್ ಆಗಿ ಕೇಸಿಯಿಂದ ದೂರ ಹೋಗ್ತಾರೆ. ಅವರನ್ನ ಕೇಸಿಗೆ ವಾಪಸ್ ತರ್ಬೇಕು ಅಂತ, ಕೃಷ್ಣ ಪ್ರಜ್ಞೆಗೆ ವಾಪಸ್ ತರ್ಬೇಕಂದ್ರೆ ಏನ್ ಮಾಡ್ಬೋದು ಮಾತಾಜಿ? ಸ್ವಲ್ಪ ಟಿಪ್ಸ್ ಕೊಡಿ ನಮ್ಗೆ. ಹರೇ ಕೃಷ್ಣ ಮಾತಾಜಿ. ಈ ನಿಟ್ಟಿನಲ್ಲಿ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೇನೆ. ಈಗ ನಾನು ಹೇಳ್ಬೇಕಂತಿದ್ರೆ ನನ್ನ ಮಗ ಅವನು ಐ ಥಿಂಕ್ 8 years ಇದ್ದಾಗ್ಲಿಂದಾನೇ ಭಕ್ತಿ ಮಾರ್ಗಕ್ಕೆ ಬಂದ, ಕೃಷ್ಣ ಪ್ರಜ್ಞೆಗೆ ನಾವಲ್ಲಿದ್ದಾಗ.
ಸೊ ಅದಾದ್ಮೇಲೆ ಇಲ್ಲಿಗೆ ನಾವು ಮೂವ್ ಆದ್ವಲ್ವಾ, ಅದಾದ್ಮೇಲೆ ಇಲ್ಲಿ ಇರುವಷ್ಟು ದಿವಸ 16 ರೌಂಡ್ ಚಾಂಟಿಂಗ್ ಮಾಡ್ತಾ ಇದ್ದ, ಎಲ್ಲ ಚೆನ್ನಾಗಿ ಮಾಡ್ತಾ ಇದ್ದ. ಈಗ ಅವ್ನು ಮಣಿಪಾಲ್ ಕಾಲೇಜಿಗೆ ಸೇರಿದಾನೆ, 16 ರೌಂಡ್ಸ್ ಮಾಡ್ತಾನೆ, ಬಟ್ ಹೇಗ್ ಮಾಡ್ತಾನೋ ಗೊತ್ತಿಲ್ಲ ನಮ್ಗೆ, ಒಟ್ಟು ಮಾಡ್ತಾನೆ. ಆಮೇಲೆ ಸಹವಾಸ ದೋಷ ಅನ್ನುವಂಥದ್ದು ಇದ್ದೇ ಇರುತ್ತೆ. ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಇಲ್ಲಿ ಕೃಷ್ಣ ಪ್ರಜ್ಞೆಯ ಅಂದ್ರೆ ಯಾರಾದ್ರೂ ಸಿಗ್ತಾರೋ ಅವನಿಗೆ ಆ ತರದಂತ. ಆಮೇಲೆ ಪ್ರತಿದಿನ ಭಗವದ್ಗೀತೆ ಓದೋದನ್ನ ಒಂದು ಕಂಪಲ್ಸರಿ ಮಾಡಿದ್ದೀನಿ ನಮ್ ಜೊತೆ. ನೀನು ಎಷ್ಟೇ ಇದಿದ್ರು ನೀನು ಕಾಲ್ ಮಾಡ್ಬೇಕು ನಮ್ಗೆ, ಝೂಮ್ ಅಲ್ಲಿ ಬಂದು, ಝೂಮ್ ಅಲ್ಲ ಅಂದ್ರೆ ವಾಟ್ಸಪ್ ಅಲ್ಲಿ, ಝೂಮ್ ಅಲ್ಲಿ, ಹೇಗೆ ವಾಟ್ಸಪ್ ಅಲ್ಲಾದ್ರೂ ಅರ್ಧ ಗಂಟೆ ನಮ್ ಜೊತೆ ಭಗವದ್ಗೀತೆನ ಓದ್ಬೇಕು. ಏನೋ ಒಂದು ಆಶಾಭಾವನೆ, ಆ ಭಗವದ್ಗೀತೆ ಅವನನ್ನ ಪ್ರೊಟೆಕ್ಟ್ ಮಾಡುತ್ತೆ ಅನ್ನುವಂತ ಒಂದು ಇದು. ಭಗವದ್ಗೀತೆ ಆಯ್ತು ಈಗ ಓದಿ, ಈಗ ಶ್ರೀಮದ್ ಭಾಗವತ ಮೊದಲ ಸ್ಕಂದ ಸ್ಟಾರ್ಟ್ ಮಾಡಿದ್ವಿ, ನಾನು ಅಥವಾ ನಮ್ಮ ಮನೆಯವರು. ನಾನಿಲ್ಲದಿದ್ರೆ, ಫ್ರೀ ಇಲ್ದಿದ್ರೆ ನಮ್ಮ ಮನೆಯವರು ಅವ್ರು ಇರ್ತಾರೆ, ನನ್ನ ಪ್ರಭುಜಿ ಇರ್ತಾರೆ, ಅವ್ರ ಜೊತೆ ಆದ್ರೂ ಓದ್ಬೇಕಂತ. ಸೊ ಈ ತರ ಮಾಡೋದ್ರ ಮೂಲಕ ನನ್ಗೆ ಗೊತ್ತಿಲ್ಲ ಇದು ಅಂದ್ರೆ ಹೆಲ್ಪ್ ಖಂಡಿತ ಭಗವಂತ ಮಾಡ್ತಾರೆ ಅನ್ನುವಂತ ವಿಶ್ವಾಸ ಮಾತಾಜಿ. ನಮ್ಮ ಕೈಲಿ ಏನು ಇಲ್ಲ, ಬಟ್ ಬಹಳ ಇನ್ಫ್ಲುಯೆನ್ಸ್ ಇದೆ ಮಾತಾಜಿ. ಹೊರಗಡೆ ಪ್ರಪಂಚ ಅಂತೂ ಮಕ್ಕಳಿಗೆ ಬಹಳ ಅಂದ್ರೆ ಅವ್ರಿಗೆ ಏನಾಗ್ತಾ ಇದೆ, ನಾವು ಐಸೋಲೇಟ್ ಆಗ್ತಾ ಇದ್ವಿ, ನಾವು ಭಕ್ತಿ ಮಾಡಿದ್ರೆ ನಮ್ಮನ್ನ ಎಲ್ಲರೂ ಅವಹೇಳನ ಮಾಡ್ತಾರೆ, ಆ ತರದ ಏನೋ ಒಂದು ಭಾವನೆ ಬರ್ತಾ ಇದೆ. ಬೆಸ್ಟ್ ಏನಂದ್ರೆ ಮಾತಾಜಿ, ಈಗ ಕಾಲೇಜಿಗೆ ಹೋಗೋದಕ್ಕೆ ನಾನಂತೂ ಪ್ರಯತ್ನ ಪಟ್ಟೆ, ನನ್ಗೆ ಸಿಗ್ಲಿಲ್ಲ ನನ್ನ ಮಗನಿಗೆ ಆ ತರದ್ದು. ರಾಧೇಶ್ಯಾಮ್, ಹಿಸ್ ಗ್ರೇಸ್ ರಾಧೇಶ್ಯಾಮ್ ಪ್ರಭುಜಿ ತುಂಬಾ ಕಡೆ ಆ ವಾಯ್ಸ್ ಅಂತ ಒಂದು ಇದನ್ನ ಮಾಡಿದಾರೆ ನೋಡಿ, ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ. ನೀವು ಕಾಲೇಜ್ ಮಕ್ಕಳ ಬಗ್ಗೆ ಕೇಳ್ತಾ ಇದ್ರೆ ಏನಂತ ಗೊತ್ತಿಲ್ಲ ನನ್ಗೆ, ಕಾಲೇಜ್ ಮಕ್ಕಳ ಬಗ್ಗೆನೇ ಮಾತಾಡಿ. ಅಲ್ಲಿ ಅವರು ಮಾತಾಜಿ ಹಲವಾರು ಕಡೆ ಅವ್ರು ಮಾಡಿದ್ದಾರೆ. ಬ್ಯಾಂಗ್ಳೂರಲ್ಲಿ ಕೆಲವು ಕಡೆ ಇದೆ, ನನ್ನ ಮಗನಿಗೆ ಅದು ಬಹಳ ದೂರ ಆಗ್ತಾ ಇದೆ, ಹೋಗಿ ಬರಕ್ 15 ಕಿಲೋಮೀಟರ್ಸ್ ದೂರ ಇದೆ. ಆದ್ರಿಂದ ಅವನು ಹೇಳ್ತಾನೆ ಹೋಗಿ ಬರೋದಕ್ಕೆ ಟೈಮ್ ಆಗುತ್ತಲ್ಲಮ್ಮ ಅಂತ. ನಾನು ಬಹಳ ಟ್ರೈ ಮಾಡಿದೆ, ಇಸ್ಕಾನ್ ನ ಒಂದು ಗ್ರೂಪ್ ಅವರಿಗೆಲ್ಲ ಅವನಿಗೆ ಸಿಗುತ್ತೋ ಇರೋದಕ್ಕೆ. ನಾನು ಅವ್ನು ಬ್ಯಾಂಗ್ಳೂರಲ್ಲಿ ಮಣಿಪಾಲ್ ಕಾಲೇಜಲ್ಲಿ ಇರೋದು. ಇಲ್ಲಿ ಮಣಿಪಾಲ್ ಆಗಿದ್ರೆ ಇಲ್ಲೇ ಇದೆ ನಮ್ಮ ರಾಧೇಶ್ಯಾಮ್ ಪ್ರಭುಜಿ ಅವ್ರದ್ದು, ಮಣಿಪಾಲ್ ಹತ್ರನೇ ಇದೆ. ಮಾಡಿದ್ದಾರೆ ಎಲ್ಲಾ ಕಡೆ. ಈಗ NIT ಇರ್ಲಿ ಅಥವಾ ಒಳ್ಳೆ ಕಾಲೇಜ್, BMS, RV ಕಾಲೇಜು, ಈ ತರದ್ರಲ್ಲೆಲ್ಲ ಮಾಡ್ತಾ ಇದ್ದಾರೆ. ಇವರು ಸುವರ್ಣ ಗೌರ ಹರಿದಾಸ್ ಪ್ರಭುಜಿ ಇದ್ದಾರಲ್ಲ, ಅವರನ್ನ ಸಂಪರ್ಕ, ಅವರು ನಿಮ್ಗೆ ಗೈಡ್ ಮಾಡ್ತಾರೆ ಎಲ್ಲೆಲ್ಲಿ ಏನೇನಿದೆ ಅಂತ. ಸೊ ಇದು ಬಹಳ ಮುಖ್ಯ ಮಕ್ಕಳಿಗೆ, ನಾವು ಭಕ್ತರ ಸಂಘ ಕೊಡುವಂಥದ್ದು. ಇಲ್ಲದಿದ್ರೆ ಈ ಸಮಯದಲ್ಲೇ ಅವರಿಗೆ ತುಂಬಾ ಇದಾಗುವಂಥದ್ದಲ್ವಾ, ಈ ಮಕ್ಕಳು ಕಾಲೇಜಿಗೆ ಹೋಗುವಾಗ ನಾನೊಬ್ಬನೇ ಪ್ರತ್ಯೇಕವಾಗಿದ್ದೇನೇನೋ ಅಂತ ಅವ್ರಿಗೆ ಅನ್ಸುತ್ತೆ ಆ ತರ. ಅದಕ್ಕಾಗಿ ಅವರು ದೂರನೇ ಹೋಗ್ತಾರೆ, ಅವ್ರನ್ನ ಹೇಗೆ ಹೋಗ್ತಾರೆ. ಹೌದು, ನನ್ಗೆ ಅನುಭವ ಆಗ್ತಾ ಇದೆ ಈಗ ಸ್ವಲ್ಪ. ಬಟ್ ನಾನಂತೂ ಪ್ರಯತ್ನ ಪಡ್ತಾ ಇದ್ದೀನಿ, ಪ್ರಭುಪಾದ್ರ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ಯಾವುದೇ ಸಂದರ್ಭದಲ್ಲೂ ಅವನು ಕೃಷ್ಣ ಪ್ರಜ್ಞೆಯಿಂದ ಮಾತ್ರ ದೂರ ಹೋಗ್ಬಾರ್ದು ಅನ್ನುವಂತ ಒಂದು ಇದಿದೆ. ನಮ್ಮ ಪ್ರಯತ್ನ ನಡೀತಾ ಇದೆ. ಮತ್ತೆ ಈ ತರ ನೀವು ಆನ್ಲೈನ್ ಅಲ್ಲಿ ಅವ್ರ ಜೊತೆ ಭಗವದ್ಗೀತೆ ಓದೋದಕ್ಕೆ ಪ್ರಯತ್ನ ಪಡಿ, ಅಟ್ಲೀಸ್ಟ್ ಅದು ಅವರನ್ನ ರಕ್ಷಣೆ ಮಾಡುತ್ತೆ ಅಂತ. ಪ್ರತಿದಿನ ಪ್ರಭುಪಾದ್ರ ಪುಸ್ತಕ, ಪ್ರಭುಪಾದ್ರ ಭಾವಾರ್ಥ ಅಟ್ಲೀಸ್ಟ್ ಅವನು ಓದ್ತಾನೆ, ಭಗವದ್ಗೀತೆಯ ಸಂಪರ್ಕದಲ್ಲಿ ಅವ್ರು ಇರ್ತಾರೆ ಅಲ್ವಾ, ಅದನ್ನ ಒಂದನ್ನ ಮಾಡ್ಬೋದು ನೀವು ಅವ್ರ ಜೊತೆ. ಅದಾದ್ಮೇಲೆ ಭಾಗವತಮನ್ನ ಓದೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಚಾಂಟಿಂಗ್ ಮಾಡೋದಕ್ಕೆ, ಆಮೇಲೆ ಈ ನೋಡಿ ಮಕ್ಕಳಿಗೆ ಈ ಗೌರಗೋಪಾಲ್ ಪ್ರಭುಜಿದ್ದು ಲೆಕ್ಚರ್ಸ್ ಎಲ್ಲ ಇದೆ ಅಲ್ಲ, ಅದೆಲ್ಲ ಸ್ವಲ್ಪ ಅವರಿಗೆ ಇಂಡೈರೆಕ್ಟ್ ಆಗಿ ಕೃಷ್ಣ ಪ್ರಜ್ಞೆ ಬಗ್ಗೆ ಓದಿಸ್ತಾ ಅವ್ರು ಎಂಜಾಯ್ ಮಾಡ್ತಾರೆ ಅದನ್ನ ಕೇಳೋದನ್ನ. ಅದನ್ನ ಕಳ್ಸಿ, ಆವಾಗ ಶಾರ್ಟ್ ವಿಡಿಯೋಸ್ ಅದೆಲ್ಲ ಅವ್ರಿಗೆ ಗೊತ್ತಿಲ್ಲದಾಗೆ ಅವ್ರು ಕನೆಕ್ಟ್ ಆಗ್ತಾರೆ ಸ್ಪಿರಿಚುವಲ್ ಇದಕ್ಕೆ. ಇದು ಕೂಡ ಒಂದು ಇದು ಆ ತರದ್ದು. ಆಮೇಲೆ ಕೆಲವೊಂದು ಈ ಪ್ರೇರಣಾ ಲೆಕ್ಚರ್ಸ್ ಎಲ್ಲ ಇದೆ ನೋಡಿ, ಇಸ್ಕಾನ್ ಇವರು ಮಾಡ್ತಾರಲ್ಲ, ಚೌಪಾಟಿ ಅವರು, ಅದೆಲ್ಲ ಮಕ್ಕಳಿಗೆನೆ ಮಾಡೋದು, ಕಾಲೇಜ್ ಮಕ್ಕಳಿಗೆ. ಸೊ ಅದೆಲ್ಲ ಕಡಿಮೆ ಮಾತಾಜಿ, ಮೈಸೂರಲ್ಲಿ ಅಲ್ಲ ಮಾತಾಜಿ, ಅದ್ರದ್ದು ಯೂಟ್ಯೂಬ್ ಇದಿರುತ್ತಲ್ಲ, ಮಕ್ಕಳಿಗೆ ಹೇಗಿದ್ರು ಇಂಗ್ಲಿಷ್ ಚೆನ್ನಾಗಿ ಗೊತ್ತಿರುತ್ತೆ, ಯೂಟ್ಯೂಬ್ ಲಿಂಕ್ ಇರುತ್ತಲ್ಲ, ಕೇಳಿ. ನೀನು ವಾರಕ್ಕೆ ಒಂದಾದ್ರೂ ಕೇಳು ನೋಡು, ಇದ್ರಲ್ಲಿ ಬರೀ ಕೃಷ್ಣ ಪ್ರಜ್ಞೆ ಅಲ್ಲ, ನಿನ್ಗೆ ಜೀವನದಲ್ಲಿ ಬಹಳ ಹೆಲ್ಪ್ಫುಲ್ ಆಗುವಂತದ್ದು ಇದೆ ಅಂತ ಹೇಳಿ ಅಷ್ಟೇ. ನಾನು ಅಂದ್ರೆ ನಾನು ಯಶಸ್ವಿ ಆಗಿದ್ದೀನಿ ಅಂತ ಹೇಳ್ತಾ ಇಲ್ಲ, ಟ್ರೈ ಮಾಡ್ತಾ ಇದ್ದೀನಿ ನಾನು ಕೂಡ ನನ್ನ ಮಗನಿಗೆ. ಒಂದ್ ಅರ್ಥದಲ್ಲಿ ಅಷ್ಟು ದೂರ ಅವನನ್ನ ಕಳ್ಸಿದ್ದೆ ತಪ್ಪು ಅಂತ ನನ್ಗೀಗ ಅನಿಸ್ತಾ ಇದೆ. ಇಲ್ಲ ಎಲ್ಲದು ಸಾಮಾನ್ಯ ಕಾಲೇಜಿಗೆ ನಮ್ ಜೊತೆ ಇದ್ಕೊಂಡು ಹಾಕ್ಬೋದಾಗಿತ್ತು ಅಂತ. ಹಾಗೆ ಹರೇ ಕೃಷ್ಣ. ಮಣಿಪಾಲ್ ಟ್ರೈ ಮಾಡ್ಲಿಲ್ವಾ ಮಾತಾಜಿ? ಏನ್ ಮಾತಾಜಿ? ಮಣಿಪಾಲ್ MIT ಅಲ್ಲಿ ಟ್ರೈ ಮಾಡ್ಲಿಲ್ವಾ? ಮಣಿಪಾಲಲ್ಲೇ ಅವನು, ಇಲ್ಲೇ ಆಕ್ಚುಲಿ ಆಗಿದ್ದು, ಅದು ಅವನಿಗೆ ಸ್ಕಾಲರ್ಶಿಪ್ ಸಿಕ್ತು ಅಂತ ಬ್ಯಾಂಗ್ಳೂರಲ್ಲಿ ಕಳ್ಸಿದ್ರು ಅವರು, ಸೀಟ್ ಸ್ಕಾಲರ್ಶಿಪ್ ಸೀಟ್ ಅಂತ ಅಲ್ಲಿ ಇದಾಯ್ತು. ಅದೇ ನಾವು ಟ್ರೈ ಮಾಡಿದ್ದು ಇಲ್ಲಿಗೆ ಇದ್ ಮಾಡಕ್ಕೆ, ಬಟ್ ಅದು ಆಗಲ್ಲ ಅಂತ ಅವ್ರು ಹೇಳಿದ್ರು. ಇನ್ನು ಅದೇ ನೋಡೋಣ, ದೇವರ ಇದರಿಂದ ಅವನಿದ್ರೆ ಸಾಕು ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ನಾನು ಕೂಡ ಇದ್ ಮಾಡ್ತೇನೆ. ಬೇರೆ ಮಾತಾಜಿಗಳಿಗೆ ಗೊತ್ತಿರ್ಬೋದು ಏನಾದ್ರು ಟಿಪ್ಸ್ ಮಾತಾಜಿ, ಇಲ್ಲಿ ತುಂಬಾ ಜನ ಸೀನಿಯರ್ ಡಿವೋಟಿಸ್ ಇದ್ದಾರೆ, ಅವ್ರೇನಾದ್ರು ಹೇಳಿದ್ರೆ ಹೇಳ್ಬೋದೇನೋ ಅದ್ರ ಬಗ್ಗೆ. ಮಾತಾಜಿ, ಎಲ್ಲರೂ ಇದೇ ಒಂದೇ ದೋಣಿಯಲ್ಲಿ ಪ್ರಯಾಣ ಮಾಡ್ತಿದ್ದೇವೆ. ಇಟ್ ಇಸ್ very difficult task. Parenting is, it is an art also, and even a challenge also ಅನ್ಸುತ್ತೆ. ಖಂಡಿತ ಮಾತಾಜಿ. ಒಂದು ಉದಾಹರಣೆ ಹೇಳ್ತೀನಿ ನೋಡಿ,
ನಮ್ಮ Yes. ನಮ್ಮ ಮಸ್ಕತ್ ಲೀಡರು ಹಿಸ್ ಗ್ರೇಸ್ ವ್ರಜಪ್ರಾಣದಾಸ್ ಪ್ರಭುಜಿ ಅವರ ಮಗನನ್ನ NIT-ಗೆ ಸೇರಿಸಿದ್ರು, ಇಲ್ಲಿ ಭೋಪಾಲಲ್ಲೋ ಅಥವಾ ಅಲ್ಲೆಲ್ಲೋ ಸೇರಿಸಿದ್ರು. ಜೊತೆಗೆ ಅವ್ರಿಗೆ ಗೊತ್ತಾಯ್ತು ಇಲ್ಲಿ ಸೇರಿದ್ರಂತೂ ಅವ್ನು ಇದಾಗ್ತಾನೆ ಅಂತ ಅವ್ರು ಇಮಿಡಿಯೇಟ್ ರಾಧೇಶ್ಯಾಮ್ ಪ್ರಭುಜಿದ್ದು ವಾಯ್ಸ್ ಅಂತ ಇದೆಲ್ಲ ಅದಕ್ಕೆ ಸೇರಿಸಿದ್ರು. ನೋಡಿ ಅವ್ನು ದೀಕ್ಷೆ ತಗೊಂಡ, ಈಗ ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಗನೇ ದೀಕ್ಷೆ ತಗೊಂಡ್ಬಿಟ್ಟ. ಅರಿವು ವೆರಿ ಹಾ, ನೈಸ್. ಹೋದ ವರ್ಷ ಅವನು ಎರಡನೇ ವರ್ಷದಲ್ಲೇ ಇಂಜಿನಿಯರಿಂಗ್ 2ನೇ ವರ್ಷದ ಮಕ್ಕಳಿಗೆ ಅಷ್ಟು ಒಂದು ಕನ್ವಿನ್ಸ್ ಆಗ್ಬೇಕಂತಿದ್ರೆ ಅವ್ರು ಹೇಗೆ ಕೆಲಸ ಮಾಡ್ತಾ ಇದ್ದಾರೆ ನೀವು ನೋಡಿ. ರಾಧೇಶ್ಯಾಮ್ ಪ್ರಭುಜಿ ಅವರ ಬಹಳ ಸಿನ್ಸಿಯರ್ ಅಂಡ್ ಹಾರ್ಡ್ ವರ್ಕ್ ಇದೆ ಇದ್ರ ಹಿಂದೆ, ಅವರ ಪ್ರಾಮಾಣಿಕ ಪ್ರಯತ್ನ. ಅವರು ಎಂತಹ ಡಿಒಟಿ ನಿಮ್ಗೆ ಗೊತ್ತಿದೆ ರಾಧೇಶ್ಯಾಮ್ ಪ್ರಭುಜಿ ಅಲ್ವಾ? Yes. ಸೊ ಹೌದು ಅವರ ಮಾತಾಡಿ. ಎಷ್ಟು ಜನರನ್ನ ಅವರು ಎಷ್ಟು ಜನರನ್ನ ಇದ್ ಮಾಡಿದ್ದಾರೆ ನೋಡಿ. ಅವನು ಅಷ್ಟೊಂದು ಸೀರಿಯಸ್ ಆಗಿರ್ಲಿಲ್ಲ ಕೃಷ್ಣ ಪ್ರಜ್ಞೆಯಲ್ಲಿ ಅಂತ ಅವರಿಗೆ ಬಹಳ ಬೇಸರ ಇರ್ತಿತ್ತು ಆಗಾಗ. ಅವರು ಇಲ್ಲಿಗೆ ಹಾಕಿದ ತಕ್ಷಣ ಅವನು ಈಗ ದೀಕ್ಷೆ ನಮ್ಮ ಗುರು ಮಹಾರಾಜಿಂದ ಲಾಸ್ಟ್ ಇಯರ್ ದೀಕ್ಷೆ ತಗೊಂಡ್ಬಿಟ್ಟು ನನ್ಗೆ ಬಹಳ ಖುಷಿ ಆಯ್ತು ನೋಡಿ. ನನ್ ಮಗನಿಗೆ ತೋರಿಸ್ತಾ ಇದ್ದೆ, ನೀನ್ ಯಾವಾಗ ತಗೊಳ್ತೀಯೋ ಅಂತ ಕೇಳ್ತಾ ಇದ್ದೆ ಅದನ್ನ ನೋಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ, ತುಂಬಾ ವಿಷಯಗಳನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರಿ. ನಾನು ಎಣಿಸಿದ್ದೆ ಈ ಟಾಪಿಕ್ ನ ಮಾತಾಜಿ ಹೇಗ್ ತಗೊಂಡ್ ಹೋಗ್ತಾರಂತ, ಬಟ್ ಇಷ್ಟು ಇಲ್ಲ ಆಕ್ಚುಲಿ ನಾನು ಇಲ್ಲ ಮಾತಾಜಿ ಸುಂದರವಾಗಿ ಪರ್ಫೆಕ್ಟ್ ಆಗಿ ಸರಿಯಾಗಿ ಏನ್ ಪ್ರೆಸೆಂಟ್ ಮಾಡ್ಲಿಲ್ಲ, ಏನೇನೋ ಅಲ್ಲಿ ಇಲ್ಲಿ ವಿಷಯಗಳನ್ನೇನೋ ಮಾಡ್ಕೊಂಡು ಹೇಳಿದೀನಿ ಅಂತ ಅನಿಸ್ತಾ ಇದೆ. Really, ಇದು ಭೌತಿಕ ಆಧ್ಯಾತ್ಮಿಕ ಎರಡು ಕೃಷ್ಣನೇ ಅನ್ನೋ ವಿಚಾರವನ್ನ ನೀವು ಎಷ್ಟು ಚೆನ್ನಾಗಿ ಹೇಳಿದ್ರಿ ಅದನ್ನ. ಸೊ ನಾವ್ ಹೇಳ್ತೀವಿ ಅಷ್ಟೇ ಭೌತಿಕ ಲೈಫ್ ಅಂತ, ನಮ್ಗೆ ಭಕ್ತರಿಗೆ ಭೌತಿಕ ಜೀವನ ಅನ್ನೋದೇ ಇಲ್ಲ ಅನ್ಸ್ತದೆ ನಮ್ಗೆ. ಭೌತಿಕ ಮತ್ತೆ ಆಧ್ಯಾತ್ಮ ಎರಡು ಒಂದನೇ, ಎರಡು ಕೃಷ್ಣನೇ ಅನ್ನೋ ವಿಚಾರವನ್ನು ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ. So, ತುಂಬಾ ಧನ್ಯವಾದಗಳು ಮಾತಾಜಿ, ನಿಮ್ಮ ಅಮೂಲ್ಯವಾದ ಸಮಯವನ್ನ ನಮ್ಗೆ ಕೊಟ್ಟಿದ್ದೀರಾ. ಸೊ ಇದಕ್ಕೆ ಎಷ್ಟು ಧನ್ಯವಾದಗಳು ಹೇಳಿದ್ರು ಸಾಲದು. ಇಲ್ಲ ಮಾತಾಜಿ, ನನ್ನ ಒಂದು ಸೌಭಾಗ್ಯ ನಿಮ್ಮ ಭಕ್ತರೆಲ್ಲರ ಜೊತೆ ಜಸ್ಟ್ ಒಂದು ಹಂಚ್ಕೊಳ್ಳುವಂಥದ್ದಷ್ಟೇ. ಏನೇನು ನಮ್ಗೆ ಸ್ವಲ್ಪ ತಿಳಿದಿದೆಯೋ ಅದನ್ನ ಜಸ್ಟ್ ಇದ್ ಮಾಡುವಂಥದ್ದಷ್ಟು. ತಿಳಿದಿದಂದ್ರೆ ಅದು ಸಹ ವೈಷ್ಣವರಿಂದ, ಪ್ರಭುಪಾದಿಂದ, ಅವರಿಂದ ಕೇಳಿ ಓದಿ ಏನ್ ತಿಳಿದಿದೆಯೋ ಅದನ್ನ ಜಸ್ಟ್ ಹೇಳಿದೆ ಅಷ್ಟೇ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ನಿಮ್ಮ ಹೊಸ ಸೀರೀಸ್ ಶುರು ಆದಾಗ ನಮ್ಮ ಗೋಪಿ ಸೇನೆಯಲ್ಲಿ ಹಾಕಿ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹರೇ ಕೃಷ್ಣ. ಯಾರಿಗಾರೇನು ಪ್ರಶ್ನೆಗಳಿದ್ರೆ ಕೇಳಬಹುದು. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಮಾತಾಜಿ ನೀವು ಹೇಳಿದ್ರಿ ಎಲ್ಲಾನು ತುಂಬಾ ಚೆನ್ನಾಗಿತ್ತು ಇವತ್ತಿನ ಪ್ರವಚನ. ಸಂಜೆ ಕುತ್ಕೊಂಡು ಮನೆ ಕುಟುಂಬ ಸಮೇತ ಒಂದ್ ಅರ್ಧ ಗಂಟೆ ಭಜನೆ ಮಾಡ್ಬೇಕು ಅಂತ ಈ ಅನುಭವ ನನಗೂ ಆಗಿದೆ ಮಾತಾಜಿ. ನಮ್ಮನೇಲಿ ಈಗ ನಮ್ಮನೆಯವ್ರಿಗೆ 78 ವರ್ಷ, ಮನೆಯಲ್ಲೇ ಇರ್ತಾರೆ, ಏನ್ ಕೆಲಸ ಮಾಡಲ್ಲ, ಸ್ವಲ್ಪ ಮಂಡಿ ನೋವು, ಮೆತ್ತಗಾಗಿದ್ದಾರೆ. ಪರಿಮಲ್ಗೋದು, ಟಿವಿ ನೋಡೋದು, ರೇಡಿಯೋ. ಅದಕ್ಕೆ ನಾನು ಸಂಜೆ 6-7 ಗಂಟೆ ಮೇಲೆ ಅವ್ರಿಗೆ ಕೂರಿಸ್ಕೊಂಡು ಆ ಓಂಕಾರ, ವಿಠಲ ವಿಠಲ, ಹರೇ ಕೃಷ್ಣ ಆಮೇಲೆ ಓಂ ಕೃಷ್ಣಾಯ ವಾಸುದೇವ ಮಂತ್ರಗಳು ಎಲ್ಲ ಅವ್ರ ಜೊತೆಗೆ ಹೇಳ್ಕೊಡ್ತೀನಿ ಮಾತಾಜಿ. ತುಂಬಾ ಖುಷಿ ಅನ್ಸುತ್ತೆ ಮಾತಾಜಿ. ನೈಸ್, ವೆರಿ ನೈಸ್. ಇದು ಆಕ್ಚುಲಿ ನಮ್ಮ ಸಂಪ್ರದಾಯದಲ್ಲಿ ನಮ್ಮ ಇದ್ರಲ್ಲಿ ಇತ್ತಲ್ವಾ ಹಿಂದೆ, ನಾನ್ ಚಿಕ್ಕವಳಿದ್ದಾಗ ನಮ್ಮ ಮನೆ ಮಂದಿ ಎಲ್ಲ ಮುಸ್ಸಂಜೆ ಹೊತ್ತು ದೀಪ ಇದ್ ಮಾಡಿ ನಾವು ತುಳಸಿ ಕಟ್ಟೆ ಮುಂದೆ ಎಲ್ಲ ಭಜನೆ ಮಾಡ್ತಾ ಇದ್ವು ಮನೆಯಲ್ಲಿ, ನಾವೆಲ್ಲ ಮಾಡ್ತಾ ಇದ್ವು. ನನ್ನ ಅಣ್ಣ ತಂಗಿ ನಾವೆಲ್ಲ ಜೊತೆಲಿ ಮಾಡ್ತಾ ಇದು ಇತ್ತು ಹಿಂದೆ. ಈಗ ಜನರು ಅದನ್ನ ಮರ್ತಿದ್ದಾರೆ. ಅದನ್ನ ಮತ್ತೆ ಅದನ್ನ ತರಬೇಕಾಗಿದೆ. ಮುಖ್ಯವಾಗಿ ಹರೇ ಕೃಷ್ಣ ಕೀರ್ತನೆ ಮಾಡಿದಾಗ ಬಹಳ ಖುಷಿ ಆಗುತ್ತೆ, ಎಲ್ಲರೂ ಮನೆ ಮಂದಿ ಎಲ್ಲ ಸೇರಿ ಮಾಡಿದಾಗ. ಅವರಿಗೆ ನಾಲ್ಕೆ ತಿರ್ಗಲ್ಲ, ಸ್ವಲ್ಪ ಕೃಷ್ಣ ಅನ್ನೋಕೆ ಬರಲ್ಲ ಮಾತಾಜಿ, ಕಿಸ್ನ ಈ ತರ ಅಂತಾರೆ. ಪರಮಾತ್ಮ ನಿನ್ಗೆ ಸೇರಿದೆಲ್ಲ ಕೃಷ್ಣನಿಗೆ ಅರ್ಥ ಆಗುತ್ತೆ, ಅದು ತೊಂದ್ರೆ ಇಲ್ಲ. ಕಷ್ಟಪಟ್ಟು ಮಾಡ್ತಾರೆ, ಅವರು ಖುಷಿ ಇದಾರೆ ಮಾತಾಜಿ. ಆತರ ಎಲ್ಲ ಹೇಳಿ ಸ್ವಲ್ಪ ಲೇಟ್ ಆದ್ರೂ ಬಾ ಮಾಡೋಣ, ಎಷ್ಟೊತ್ತಾಯ್ತಲ್ಲ ಏನ್ ಮಾಡ್ತಿದ್ಯಾ ಅಂತ ಜೋರ್ ಮಾಡ್ತಾರೆ, ಖುಷಿಯಿಂದ ಮಾಡ್ತಾರೆ ಮಾತಾಜಿ ಅವರು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಯಾರಿಗೂ ಏನು ಪ್ರಶ್ನೆಗಳಿಲ್ವಾ ಹಾಗಿದ್ರೆ ಮಾತಾಜಿ ಅವ್ರಿಗೆ? ಹರೇ ಕೃಷ್ಣ ಮಾತಾಜಿ. ಎಸ್ ಮಾತಾಜಿ, ಇವತ್ತಿನ ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಅದು ಯುತ್ ಮಕ್ಕಳಿಗೆ ಯಾವ ತರ ತಗೋಬೇಕು ಅಂತ ಅದೇ ಗೊತ್ತಾಗ್ತಿಲ್ಲ. ಮತ್ತೆ ಒಂದಿನ ಮಾಡಿದ್ರೆ ಜಪ ಮಾಡಲ್ಲ, ಇಲ್ಲ ಟೈಮ್ ಇಲ್ಲ, ಪ್ರಾಜೆಕ್ಟ್ ಇದೆ, ಲ್ಯಾಬ್ ಇದೆ, ಓದಕ್ ಟೈಮ್ ಇಲ್ಲ, ನೀನ್ ಅವರು ತೊಡಗಿ ಮಾಡ್ತೀಯಾ? ಕರೆಕ್ಟ್. ಅವರು ತೊಡಗಿಕೊಳ್ತಾ ಇರುವಂತ ಅಂದ್ರೆ ಯಾವ್ದ್ರಲ್ಲಿ ನಾವ್ ಎಂಗೇಜ್ ಆಗಿರ್ತೀವಿ ಅದ್ರ ಬಗ್ಗೆ ಅಲ್ವಾ ಅವ್ರು ಯೋಚನೆ ಮಾಡೋದು. ಹೆಚ್ಚಾಗಿ ಭೌತಿಕ ವಿಷಯಗಳಲ್ಲಿ ತೊಡಗಿಕೊಂಡಿರ್ತಾರೆ, ಅದರಿಂದ ಬಹಳ ಕಷ್ಟ ಇದೆ ಅವರಿಗೆ. ಅದೇ ನಾವು ಪ್ರಯತ್ನ ಅಂತೂ ಅದೇ ಇದೇ ಮಾರ್ಗ. ಅಂದ್ರೆ ಎಲ್ಲೆಲ್ಲಿ ಭಕ್ತರ ಸಂಘ ಇರುತ್ತೋ ಅಲ್ಲಿಗೆ ಇದ್ ಮಾಡುವಂತ, ಅಟ್ಲೀಸ್ಟ್ ವಾರಕ್ಕೊಂದ್ಸತಿ ಆದ್ರೂ ನೀನು ಭಕ್ತರ ಸಂಘವನ್ನ ಮಾಡು ಅಂತ ಹೇಳ್ಬೇಕು ಅವರಿಗೆ ಅಲ್ವಾ. ಅದೊಂದು ಇಲ್ಲದಿದ್ರೆ ನೀವು ಕೊಡಿ ಸಂಘವನ್ನ ನಿಮ್ಮ ಮಕ್ಕಳಿಗೆ. ಆನ್ಲೈನ್ ಅಲ್ಲಿ ಭಗವದ್ಗೀತೆಯನ್ನ ಓದಿಸಿ, ಇದೊಂದು ತುಂಬಾ ಸುಲಭವಾದಂಥದ್ದು ಅಲ್ವಾ. ವಾಟ್ಸಪ್ ಅಲ್ಲೇ ಬರ್ಲಿ, ವಾಟ್ಸಪ್ ಅಲ್ಲಿ ಬಂದು ಭಗವದ್ಗೀತೆ PDF ಇದೆ ಇಂಗ್ಲಿಷ್ ಅಲ್ಲಿ, ಅದನ್ನ ಕಳಿಸಿ ಅವರಿಗೆ. ಅವರೊಂದು ಶ್ಲೋಕ ಓದೋದು,
ಅಂದ್ರೆ ಶ್ಲೋಕವನ್ನ ಬೇಕಾದ್ರೆ ಜೊತೆಲಿ ಓದೋದು, ಒಬ್ರು ಅನುವಾದ ಓದೋದು, ಒಬ್ರು ಭಾವಾರ್ಥ ಓದೋದು. ಸೊ ಈ ತರ ಮಾಡಿ ಜಸ್ಟ್ ಓದೋಣ ಬಿಡು, ಓದೋದಕ್ಕೇನು ಅಂತ. ಹಾಗೆ ಪ್ರಭುಪಾದರ ಭಾವಾರ್ಥ, ಅಂದ್ರೆ ಕೃಪೆ ಓದೋದ್ರಿಂದ ಸ್ವಲ್ಪನಾದ್ರೂ ಬರ್ಬೋದು ಅಂತ ಆ ಒಂದು ನಂಬಿಕೆ, ಭರವಸೆ. ಹರೇ ಕೃಷ್ಣ. ಅವ್ರು ಸೈನ್ಸ್ ಹರೇ ಫೀಲ್ಡ್ ಕೃಷ್ಣ ಆದ್ರಿಂದ ಮಾತಾಜಿ. ನಂಬರ್ ಸ್ವಲ್ಪ ಕಷ್ಟ ಅನ್ನಿಸ್ತದೆ ಮಾತಾಜಿ ಅವರಿಗೆ ಒಪ್ಸೋದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಮಾತಾಜಿ, ನೀವು ನಿಮ್ಮ ಕ್ಲಾಸ್ ಕೇಳಿ ಸ್ವಲ್ಪ ಸಮಾಧಾನ ಅನಿಸುತ್ತೆ. ಯಾಕಂದ್ರೆ ನೀವು ಹೇಳಿದ್ರಲ್ಲ, ಈಗ ಕೆಲಸ ಮಕ್ಕಳು ನೋಡ್ಕೊಳ್ಳೋದಿರುತ್ತೆ, ಅದೆಲ್ಲ ಇರುತ್ತೆ, ಅದನ್ನು ಇಂಪಾರ್ಟೆಂಟ್ ಆಗಿ ಅಂತ ಪ್ರಭುಪಾದ ಹೇಳಿದ್ದಾರೆ ಅಂತ. ನಾನು ಆಕ್ಚುಲಿ ನಮ್ಮ 2ನೇ ಮಗಳು ಮನೆಯಲ್ಲಿ ಇದ್ದೀನಿ. ಇದು ಅವಳಿಗೆ ಒಂದು 2ನೇದು ಚಿಕ್ಕ ಮಗು ಅಂತ ನೋಡ್ಕೊಳ್ಳೋದಕ್ಕೆ ಬಂದಿದ್ದು. ಸೊ ಅದಕ್ಕೆ ಸ್ವಲ್ಪ ಟೈಮ್ ಸ್ಪೆಂಡ್ ಆಗ್ತಿದೆ. ಬಟ್ ಅಂದ್ರೆ ಬೆಳಗ್ಗೆ ಚಾಂಟಿಂಗ್ ಆಗಿಲ್ಲ ಅಂತೂ ಕಂಪ್ಲೀಟ್ ಮಾಡ್ತೀನಿ. ಸ್ವಲ್ಪ ದೊಡ್ಡವನ್ ಸ್ಕೂಲ್ಗೆ ಹೋಗ್ತೇನೆ, ಇದನ್ನ ನೋಡ್ಕೋಬೇಕು. ಯಾಕೆ ಅವ್ರಿಗೂ ಇಂಪಾರ್ಟೆಂಟ್ ಅಲ್ಲ. ಈಗ ಮಕ್ಕಳು ಎಲ್ಲ ಒಬ್ರು ಪ್ರಭುಜಿ ಹೇಳಿದ್ರೆ, ಅವರೆಲ್ಲ ಗೋಲೋಕ್ತಿಂದ ಬಂದಿರ್ತಾರೆ, ನೀವು ಅವ್ರನ್ನೆಲ್ಲ ನೋಡ್ಕೋಬೇಕು, ಇಂಪಾರ್ಟೆನ್ಸ್ ಕೊಡ್ಬೇಕು ಅಂತ ಹೇಳಿದ್ರು ಕ್ಲಾಸಲ್ಲಿ. ಅದಕ್ಕೆ ನಾನು ಟೈಮ್ ಎಲ್ಲ ವೇಸ್ಟ್ ಆಗ್ತಿದೆ ಅಂತ ಬಹಳ ಬೇಜಾರು ಮಾಡ್ಕೊಂಡಿದ್ದೆ. ಬಟ್ ನಿಮ್ ಮಾತು ಕೇಳಿ ಸ್ವಲ್ಪ ಸಮಾಧಾನ ಅನಿಸ್ತು ನನಗೆ. ಅದೇ ಹೀಗೆ ಹೇಳಲಾಗುತ್ತೆ ಮಾತಾಜಿ, ನಾವು ಭಕ್ತಿಯಲ್ಲಿ ಬಹಳ ಮುಂದುವರಿದು ನಮ್ಮ ಸಂಬಂಧಗಳು ಸರಿಯಾಗಿ ಇರ್ಲಿಲ್ಲ ಅಂದ್ರೆ ಅದು ಕೂಡ ಕೃಷ್ಣನಿಗೆ ಪ್ರಸನ್ನತೆಯನ್ನ ತರಲ್ಲ. ನಾವು ಭಕ್ತಿಯಲ್ಲಿ ಮುಂದುವರೆದಿರ್ಬೋದು, ಆದ್ರೆ ನಮ್ಮ ಮನೆಯವರ ಜೊತೆ ನಾವು ಸರಿಯಾಗಿ ಇರ್ಲಿಲ್ಲ ಅಂದ್ರೆ ಅಲ್ವಾ, ರಿಲೇಶನ್ ಅದು ಕೂಡ ಬಹಳ ಮುಖ್ಯ ಅಲ್ವಾ. ಅದು ಕೃಷ್ಣನನ್ನ ನಾವು ಪ್ರಸನ್ನಗೊಳಿಸಿದಾಗ ಆಗಲ್ವಂತೆ ಆ ತರ ಮಾಡಿದಾಗ. ಹೇಗೆ ಅಂದ್ರೆ ನಾನು ಮನೆಯಲ್ಲೇ ಆನ್ಲೈನ್ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ. ಸುವರ್ಣ ಗೌರಿ ಪ್ರಭುದು ಭಾಗವತಂ ಕ್ಲಾಸ್ ಬರುತ್ತೆ ಬುಧವಾರ. ಹೀಗೆ ಕ್ಲಾಸಸ್ ಎಲ್ಲ ಮನೆಯಲ್ಲೇ ಅಟೆಂಡ್ ಮಾಡ್ತೀನಿ. ಇಲ್ಲಿ ಗೋಪಿಸೇನ ಅವಳು ನಮ್ಮ ಚಿಕ್ಕವಳು ಬಂದವಾಗ ಚಿಕ್ಕ ಮೊಮ್ಮಗು ಹರೇ ಕೃಷ್ಣ, ಅವ್ರಿಗೆ ಗೊತ್ತಿಲ್ಲ, ಮ್ಯೂಟ್ ಮಾಡಿದ್ರೆ ಹರೇ ಕೃಷ್ಣ ಪ್ರಭುಜಿ ಅಂತ ಹೇಳ್ಬಿಟ್ಟು ಹೋಗುತ್ತೆ. ಮೊನ್ನೆನೂ ಹಾಗೆ ಚಾಕ್ಲೇಟ್ ಕೊಟ್ಟಿದ್ರೆ ಅರ್ಧ ತಿನ್ಬಿಟ್ಟಿದೆ, ಅರ್ಧ ಇಲ್ಲ ಎಲ್ಲ ಪಿಸಾಡಿದ್ಲೇನೋ ಅಂತ ನಾನು ಡಿ.ಟಿ ಪೂಜೆ ಮಾಡೋ ಸ್ಕ್ರೀನ್ ತೆಗೆದ್ರೆ ಕೃಷ್ಣನ್ ಮುಂದೆ ಎಂಜಲ್ ಚಾಕ್ಲೇಟ್ ಇಟ್ಟೋಡೋಗಿದ್ದಾರೆ. ಕೃಷ್ಣ ಮಾಮಿಗೆ ಕೊಟ್ಬಿಟ್ಟು ತಿನ್ಬೇಕಲ್ವಾ ಅಂದ್ಬಿಟ್ಟು. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಪ್ರಣಾಮಗಳು ಮಾತಾಜಿ. ಪ್ರಣಾಮಗಳು ಮಾತಾಜಿ. ಮಾತಾಜಿ ನಾವು ಶಿವಮೊಗ್ಗದಲ್ಲಿರೋದು. 3-4 years ಟೆಂಪಲ್ಗೆ ಹೋಗ್ತಾ ಇದೀವಿ. ಆದ್ರೆ ನಮ್ಗೆ ಕೃಷ್ಣ ಪ್ರಜ್ಞೆ ಸಿಕ್ಕಿದ್ದು ಓಮನಿಂದ ಮಾತಾಜಿ. ನಮ್ ಪ್ರಭು 7 years ಇದ್ರು ಅಲ್ಲಿ. ಯಾವ ಪ್ರಭುಜಿ ಮಾತಾಜಿ? ಪ್ರಭುಜಿ ಹೆಸರೇನು? ಮಣಿಪ್ರಭು ಅಂಡರ್ ಅಲ್ಲಿ ಇದ್ರು ಅವರು, ವೆಂಕಟೇಶ್ ಪ್ರಭು ಅಂತ. ಮಣಿಪ್ರಭುನ ಮಣಿಭೂಷಣ ಪ್ರಭು, ಮಣಿಭೂಷಿತ್ ಪ್ರಭುನ ಮಾತಾಜಿ. ಮಣಿಪ್ರಭು ಅಂತಿದ್ರು ನಮ್ ಪ್ರಭು. ನಿಮ್ ಪ್ರಭುಜಿ ಹೆಸರು ಮಣಿಪ್ರಭು ಅಂತ. ಓಕೆ ಓಕೆ. ಇಲ್ಲ ಅವ್ರು ಮಣಿಪ್ರಭು. ನಮ್ ಪ್ರಭುಜಿ ಹೆಸರು ವೆಂಕಟೇಶ್ ಅಂತ. ವೆಂಕಟೇಶ್ ಪ್ರಭುಜಿ. ಓಕೆ ಓಕೆ. ಅವಾಗ ಮಕ್ಳೆಲ್ಲ 5th 6th 7th ಹಂಗಿದ್ರು ಮಾತಾಜಿ. ಮಗಳು 5th, ಮಗ 7th. ಅವ್ರು ಅಲ್ಲಿಂದಾನೇ ಜಪ ಮಾಡೋದು. 2014 ನಮ್ ಪ್ರಭು ಇನ್ವಾಲ್ವ್ ಆಗಿದ್ರು ಮಾತಾಜಿ, ಇಸ್ಕಾನಿಗೆ ಸೇರಿದ್ರು. ಅಲ್ಲಿಂದಾನೇ ಇಲ್ಲಿ ನಮ್ಗೆ ಟೆಂಪಲ್ ಎಲ್ಲ ಗೊತ್ತಿದ್ದಿಲ್ಲ ಇಲ್ಲಿದೆ ಅಂತ ಎಲ್ಲ. ನಾವು ಮನೆಯಲ್ಲೇ ಮಾಡ್ತಾ ಇದ್ವಿ ಮಾತಾಜಿ. ಆನಿಯನ್ ಗಾರ್ಲಿಕ್ ಎಲ್ಲ ಅವಾಗಲೇ ಬಿಟ್ಟು ಅಡ್ಗೆ ಮಾಡೋದು, ಜಪ ಎಲ್ಲ ಮಾಡೋದು ಎಲ್ಲ ಮಾಡ್ತಾ ಇದ್ವಿ. ಅಲ್ಲಿ ಅವ್ರು 7 years ಇದ್ರು. ಅಲ್ಲಿಂದಾನೇ ಸ್ವಲ್ಪ ಸ್ವಲ್ಪ ಪ್ರಾರಂಭ ಆಯ್ತು. ಆಮೇಲೆ 2019 ಬಂದ್ರು ಅವರು. ಆ ಮಕ್ಳು ಅವಾಗ್ಲೇ ಕೀರ್ತನ ಎಲ್ಲ ಇನ್ವಾಲ್ವ್ ಆಗಿದ್ರು ಮಾತಾಜಿ. ಮಕ್ಳು ಫಾಲೋ ಮಾಡ್ತಾ ಇದ್ರು. ಗಲ್ಫ್ ಅಲ್ಲಿ ಬಹಳ ಈಸಿ ಭಕ್ತಿ ಮಾಡೋದು ಅಲ್ವಾ? ಗಲ್ಫ್ ಅಲ್ಲಿ ಕಷ್ಟ ಇಲ್ಲ, ಇಲ್ಲಿ ತುಂಬಾ ಡಿವಿಯೇಷನ್ ಇರುತ್ತೆ ಭಕ್ತಿ ಮಾಡೋದು. ಅದು ನನ್ಗೆ ಕೂಡ ಅನುಭವ ಆಗಿದೆ. ಅಲ್ಲಿ ಬಹಳ ಈಸಿ ಭಕ್ತಿ ಮಾಡೋದು, ಯಾಕಂದ್ರೆ ನಾವು ಮೀಟ್ ಮಾಡೋದಿದ್ರೆ ಭಕ್ತರ ಜೊತೆನೆ ಮೀಟ್ ಮಾಡ್ತೀವಿ. ಬೇಗ ನಮ್ ಪ್ರಭು ಇದಾದ್ರು ಮಾತಾಜಿ. ಅಲ್ಲಿಂದ ನಮ್ಮನ್ನೆಲ್ಲ ಚೇಂಜ್ ಮಾಡ್ಸಿ ನಾವು ಒಂದು 9 years ಇಂದ ಮಾಡ್ತಾ ಇದೀವಿ. ನನಗೆ ಇಲ್ಲಿ ಟೆಂಪಲ್ ಸಿಕ್ಕಿದ ಒಂದು 3-4 years ಇಂದ ಹೋಗ್ತಾ ಇದೀವಿ ಮಾತಾಜಿ. ಕಂಟಿನ್ಯೂಸ್ ಹೋಗ್ತಾ ಇದೀವಿ. ನಮಗೂ ನಮ್ಮ ಪ್ರಭು ದೀಕ್ಷೆ ಕೂಡ ಆಯ್ತು, ರಸಿಕಶೇಖರ್ ಪ್ರಭು ಅಂತ. ತುಂಬಾ ಚೆನ್ನಾಗಿ ನಮಗೆ ಇದ್ ಮಾಡಿ ಅವ್ರಿನ್ನೂ ನಮಗೆ ಕೋಆಪರೇಟ್ ಮಾಡ್ತಾ ಇದ್ದಾರೆ ಭಕ್ತಿ ಜೀವನದಲ್ಲಿ. ಪ್ರತಿದಿನ ನಮ್ಮನ್ನೆಲ್ಲ ಅವರು ಇದ್ ಮಾಡ್ತಾ ಇರ್ತಾರೆ ಮಾತಾಜಿ. ನಂಗೆ ತುಂಬಾ ಖುಷಿ ಆಗ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ಅದಲ್ಲದೆ ನಿಮ್ಗೆ ನೋಡಿ, ನಮ್ಗೆಲ್ರಿಗೂ ಈಗ ಕೃಷ್ಣ ಈ ಆನ್ಲೈನ್ ಕಾಂಗ್ರಿಗೇಷನ್ ಅನ್ನೋದನ್ನ ಕೊಟ್ಟಿದ್ದಾರೆ ಅಲ್ವಾ? ಅಂದ್ರೆ ಏನಿಲ್ಲದಿದ್ರೆ ಅಟ್ಲೀಸ್ಟ್ ಆನ್ಲೈನ್ ಮೂಲಕಲಾದ್ರೂ ನಾವು ಕೇಳ್ಬೋದು, ಸೇರ್ಬೋದು. ಇದೆಲ್ಲ ಭಗವಂತನ ಕೃಪೆ ಅಲ್ಲದೆ ಇನ್ನೇನು. ಈ ಕಲಿಯುಗದ ಜನರು ಬಹಳ ಎಕ್ಸ್ಕ್ಯೂಸ್ ಹೇಳ್ತಾರೆ ಅಲ್ಲಿ ಇಲ್ಲಿ ಹೋಗೋದಕ್ಕೆ. ಅದರಿಂದ ಅಟ್ಲೀಸ್ಟ್ ನೀನ್ ಕೂತಲ್ಲೇನೆ ನಿನ್ಗೆ ಎಲ್ಲಾನು ಸಿಗೋ ತರ ಭಗವಂತ ಅರೇಂಜ್ ಮಾಡಿದ್ದಾರೆ. ಅಟ್ಲೀಸ್ಟ್ ಆ ಮೂಲಕಲಾದ್ರೂ ನಾವು ಭಕ್ತರ ಸಂಘದಲ್ಲಿ ಇರೋದಕ್ಕೆ ಪ್ರಯತ್ನ ಮಾಡ್ಬೇಕು. ಹರೇ ಕೃಷ್ಣ ಮಾತಾಜಿ. ಫೋನಲ್ಲೇ ಚೇಂಜ್ ಮಾಡಿದ್ರು ಮಾತಾಜಿ ನಮ್ ಪ್ರಭು. ಹಿಂಗೀಗೆ ಮಾಡಿ ಅಂತ ಹೇಳಿ ಭಗವಂತನಿಗೆ ಆಫರ್ ಮಾಡೋದು ಎಲ್ಲ ಹೇಳ್ಕೊಡ್ತಾ ಇದ್ರು ಪ್ರತಿದಿನ. ಫೋನಲ್ಲೇ ಚೇಂಜ್ ಆಗಿ ಮಕ್ಳು ಇನ್ನೂ ಫಾಲೋ ಮಾಡ್ತಾ ಇದಾರೆ ಮಾತಾಜಿ. ಇಬ್ರು ಜಪ ಮಾಡ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಕ್ಲಾಸ್ ತುಂಬಾ ಚೆನ್ನಾಗಿತ್ತು. ಹರೇ ಕೃಷ್ಣ. ಹರೇ ಕೃಷ್ಣ.
ಮಾತಾಜಿ ಅವ್ರಿಗೆ ಈಗ ನಾವು ಬೀಳ್ಕೊಡೋಣ, ಯಾಕಂದ್ರೆ ಮಾತಾಜಿ ಅವ್ರು ತುಂಬಾ ಬ್ಯುಸಿ ಇರ್ತಾರೆ. ಎಲ್ಲರೂ ನಿಮ್ಮ ಪ್ರಶ್ನೆಗಳನ್ನ ಕೇಳಿದೀರಾ ಅನ್ಕೋತೀನಿ. ಸೊ ಇನ್ಯಾರದ ಪ್ರಶ್ನೆ ಇದೆಯಾ? ನಿಮ್ಮೆಲ್ಲರ ಆಶೀರ್ವಾದ ಬೇಕು ನನ್ನ ಆಧ್ಯಾತ್ಮಿಕ ಉನ್ನತಿಗೆ ಅಂತ ನಾನು ನಿಮ್ಮೆಲ್ಲರಲ್ಲಿ ಕೇಳ್ತಾ ಇದ್ದೇನೆ. ಎಲ್ಲರೂ ಪ್ರಾರ್ಥಿಸಿ ನನ್ಗೋಸ್ಕರ ನಾನು ಆಧ್ಯಾತ್ಮಿಕ ಉನ್ನತಿ ಆಗ್ಬೇಕು ಹಾಗೂ ಒಳ್ಳೆ ಭಕ್ತರಾಗ್ಬೇಕು ಅಂತ ಮುಖ್ಯವಾಗಿ ಪ್ರಯತ್ನ ಪಡ್ತಾ ಇದೀವಿ. ಭಕ್ತರಾಗ್ಬೇಕು ಅನ್ನುವಂತ ಇದು. ಅದರಿಂದ ಎಲ್ಲರೂ ಆಶೀರ್ವಾದ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಬೇಗ ಕೇಳ್ಬೇಕು ಮಾತಾಜಿ ಅವ್ರಿಗೆ, ತಡ ಮಾಡಬಾರ್ದು. ಕ್ಲಾಸ್ ತುಂಬಾ ಚೆನ್ನಾಗಿತ್ತು ಮಾತಾಜಿ. ಬರೀ ಯೂಟ್ಯೂಬ್ ಅಲ್ಲೇ ನೋಡ್ತಿದ್ವಿ, ಇವತ್ತು ಡೈರೆಕ್ಟ್ ನಿಮ್ ಜೊತೆ ಮಾತಾಡ್ತಿದೀವಲ್ಲ ಅನ್ನೋ ಒಂದು ಖುಷಿ ಇದೆ ಮಾತಾಜಿ. ನಿಮ್ಮ ಭಕ್ತರ ಅಸೋಸಿಯೇಷನ್ ನಮಗೆ ಬೇಕು, ಯಾವಾಗ್ಲೂ ಬರ್ತಾ ಇದೆ ಅಂತ ಹೇಳಿ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಆಯ್ತು, ಖಂಡಿತ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಸೆಲೆಬ್ರಿಟಿ ಇನ್ ಅವರ್ ಹರೇ ಕೃಷ್ಣ ಮಾತಾಜಿ. ಏನಿಲ್ಲ ಮಾತಾಜಿ, ಅಯ್ಯೋ ಆತರ ಎಲ್ಲ ದಂಡವತ್ ಪ್ರಣಾಮ ಆತರ ಎಲ್ಲ ಏನಿಲ್ಲ. ಹರೇ ಕೃಷ್ಣ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಎಲ್ಲರಿಗೂ ಅನಂತ ಧನ್ಯವಾದಗಳು. ನಾನು ಮೀಟಿಂಗ್ ಅನ್ನ ಲೀವ್ ಮಾಡಬಹುದಾ ಮಾತಾಜಿ? ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಿಮ್ಗೆ ನಾವು ಅವಾಗ ತೊಂದರೆ ಕೊಡ್ತಿರ್ತೀವಿ, ನಮ್ಗೆ ದಯವಿಟ್ಟು ಬಂದು ಏನಿಲ್ಲ ಮಾತಾಜಿ ಸೇವೆಯನ್ನ ಕೊಡಿ. ಯಾಕೆಂದ್ರೆ ಈ ರೀತಿಯ ಗೈಡೆನ್ಸ್ ಹೇಳೋರು, ಅದು ಕನ್ನಡದಲ್ಲಿ ಇಷ್ಟು ನಿರರ್ಗಳವಾಗಿ ಮಾತಾಡ್ತಿರಲ್ಲ ಮಾತಾಜಿ, ಅದು ತುಂಬಾ ಇಟ್ಸ್ ವೆರಿ ಎಫೆಕ್ಟಿವ್. ಅದು ನಾವು ಅಷ್ಟು ಫಾಸ್ಟ್ ಆಗಿ ಮಾತಾಡ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಕನ್ನಡವು ಶುದ್ಧವಾಗಿದೆ, ಎಲ್ಲರ ಮನಸ್ಸಿಗೆ ನಾಟುವಾಗೆ ಹೇಳ್ತೀರಾ. ಹಾಗಾಗಿ ಮತ್ತೆ ಹೀಗೆ ರೀತಿ ಬಂದು ಆದಾಗ ನಮ್ಗೆ ಸಮಯವನ್ನ ಕೊಡಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು. ತುಂಬಾ ಅನಂತ ಧನ್ಯವಾದಗಳು ಮಾತಾಜಿ. ಎಲ್ಲರೂ ಮಾತಾಜಿಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ಧನ್ಯವಾದಗಳನ್ನ ಅರ್ಪಿಸೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಕೃಷ್ಣ. ಹರೇ ಹರೇ. ಹರೇ ರಾಮ ಹರೇ ರಾಮ ಹರೇ ಹರೇ. ಹರೇ ಕೃಷ್ಣ. ಹರೇ ಕೃಷ್ಣ. ಕೃಷ್ಣ ಹರೇ ಹರೇ. ಹರೇ ರಾಮ ಹರೇ ರಾಮ ರಾಮ Yes, Mataji, you can leave the meeting. Thank you, Mataji. Hare Krishna. Thank you so much. ಇವತ್ತು ಎಲ್ಲರೂ ತುಂಬಾ ಆಕ್ಟಿವ್ ಆಗಿ ಪಾರ್ಟಿಸಿಪೇಟ್ ಮಾಡಿದ್ರಿ ಇವತ್ತಿನ ಕ್ಲಾಸ್ ಅಲ್ಲಿ. ತುಂಬಾ ಸಂತೋಷ ಆಯ್ತು. ಮತ್ತೆ ಈ ನಮ್ಮ 101ನೇ ಅಧ್ಯಾಯದಿಂದ ಹೊಸ ಪ್ರಯಾಣ ಶುರು ಆಗ್ತಾರೆ. 101ನೇ ಎಪಿಸೋಡ್ ಇಂದ ನಮ್ಮ ಈ ಹೊಸ ಒಂದು ಜರ್ನಿಗೆ ಇನ್ನೂ ಉತ್ಸುಕತೆಯಿಂದ ತುಂಬಾ ಜನರನ್ನು ಸೇರಿಸ್ಬೇಕು. ಅರೌಂಡ್ 190 to 200 ಜನರು ಇದ್ದಾರೆ ಇದ್ರಲ್ಲಿ. ಆದ್ರೆ ಸೇರಿರೋರು ಇವತ್ತು 55 ಜನ ಮಾತ್ರ. 55-58 ಇದ್ರು ಅನ್ಸುತ್ತೆ ಒನ್ ಟೈಮ್ ಅಲ್ಲಿ. ಸೊ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ಟು ಎವ್ರಿ ಒನ್ ಟು ಪ್ಲೀಸ್ ಟ್ರೈ ಟು ಕನ್ವಿನ್ಸ್ ಯುವರ್ ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸ್ಗೂ ರಿಲೇಟಿವ್ಸ್ಗೂ ಎಲ್ಲರೂ ಕನ್ವಿನ್ಸ್ ಮಾಡಿ ಅವರು ಸೇರೋ ಹಾಗೆ ಮಾಡಿ ಗ್ರೂಪ್ಗೆ. ಯಾಕೆಂದ್ರೆ ದೂರದಲ್ಲಿ ಇದ್ದವ್ರಿಗೆ ಇದು ಸಿಗೋದಿಲ್ಲ, ಸಂಘ ಸಿಗೋದಿಲ್ಲ. ಮತ್ತೆ ಸಂಘ ಸಿಗದಿದ್ರೆ ಅವ್ರಿಗೆ ರುಚಿ ಹೇಗ್ ಬರುತ್ತೆ? ನಮ್ಗೆ ನೋಡಿ, ಏನಾದ್ರೂ ಒಂದು ಸೇಲ್ ಬಂದಿದೆ ಅಂತ ಹೇಳ್ದಾಗ, ಯಾರೋ ಹೇಳ್ದಾಗ ನಾವು someone has to tell us, ಆಗ ನಾವು ಹೌದಲ್ವಾ ಅಂತ ನಾವು ಹೋಗ್ತೀವಿ. ನಾವು ಅದರದ್ದು ಲಾಭವನ್ನು ಪಡಿತೀವಿ. ಇದು ಕೇಳ್ಬೇಕಾ ಇವಾಗ ಕೃಷ್ಣ ಪ್ರಜ್ಞೆ ಎಂತ ನಮ್ಗೆ ಇದು ಕೊಡ್ತಾ ಇದೆ, ಸುಖ, ಸಂತೋಷ, ನೆಮ್ಮದಿ ನಮ್ಮ ಜೀವನದಲ್ಲಿ. ಸೊ ಇದನ್ನ ಎಲ್ಲರೊಂದಿಗೆ ಹಂಚಿಕೊಳ್ಳಿ ಅಂತ ನನ್ನ ಕಳಕಳಿಯ ವಿನಂತಿ. ಕೃಷ್ಣನಲ್ಲದೆ ನಮ್ಮ ಜೀವನ, ಕೃಷ್ಣ ಪ್ರಜ್ಞೆ ಇಲ್ಲದ ಜೀವನ ಎರಡೂ ಬರಡು, ಅದ್ರಲ್ಲಿ ಏನೂ ಸತ್ವ ಇಲ್ಲ. ಸೊ ಎಲ್ಲರೂ ಸುಖ ಸಂತೋಷದಲ್ಲಿ ಇರೋಣ. ಸರ್ವ ಜನ ಸುಖಿನೋ ಭವಂತು. ಎಲ್ಲರಿಗೂ ಸಿಗ್ಲಿ ಈ ಸಂತೋಷ ಅನ್ನೋದೇ ನನ್ನ ಒಂದು ಇದು ಮನಸ್ಸು, ಎಲ್ಲರಿಗೂ ಸಿಗ್ಲಿ ಅಂತ. ಇವತ್ತಿನ ಈ ಕಾರ್ಯಕ್ರಮ ಅಲ್ಲದೆ ಮುಂದಿನ ಬರೋ 3 ವಾರಗಳು ಸಹ ನಾವೊಂದು ಸೆಲೆಬ್ರೇಷನ್ ತರನೇ ಇಟ್ಕೊಳ್ತಾ ಇದ್ದೀವಿ. ಗೋಪಿ ಸೇನೆಯಲ್ಲಿ ತುಂಬಾ ಒಳ್ಳೊಳ್ಳೆಯ ಪ್ರವಚನಕಾರರು ಬರ್ತಾರೆ. ಹಾಗಾಗಿ ನೀವು ಎಲ್ಲರೂ ಪ್ರಯತ್ನ ಪಟ್ಟು ಆದಷ್ಟು ಜನರನ್ನ ಜಾಯಿನ್ ಮಾಡಿಸಿ ಅವರಿಗೂ ಈ ಎಲ್ಲಾ ವಿಚಾರಧಾರೆಗಳು ಅವರ ಮನಸ್ಸಿಗೂ ತಲುಪ್ಲಿ, ಅವರ ಮನೆಯಲ್ಲೂ ತಲುಪ್ಲಿ ಅಂತ ನನ್ನ ವಿನಂತಿ. ಸೊ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಆಲ್ರೆಡಿ ಲೇಟ್ ಆಗಿದೆ. ಇವತ್ತು ನರಸಿಂಹ ಆರತಿ ಹಾಡ್ಲಿಕ್ಕೆ ನಮ್ಮೊಂದಿಗೆ ಇವತ್ತು ನಾಗರತ್ನ ಮಾತಾಜಿ ಅವರಿದ್ದಾರೆ. ಮಾತಾಜಿ ಅವರು ಶಿವಮೊಗ್ಗದಿಂದ ಜಾಯಿನ್ ಆಗ್ತಾರೆ. ಎಲ್ಲರಿಗೂ ಗೊತ್ತಿರೋ ವಿಷಯ, ನಾಗರತ್ನ ಮಾತಾಜಿ ಅವರು ಚಿರಪರಿಚಿತರು. ಹರೇ ಕೃಷ್ಣ ಮಹಾಮಂತ್ರ ಹೇಳೋದೊಂದಿಗೆ ಅವರಿಗೆ ಸ್ವಾಗತವನ್ನು ಬಯಸ್ತೇನೆ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಮಾತಾಜಿ, ಓವರ್ ಟು ಯು. ಯು ಕ್ಯಾನ್ ಸ್ಟಾರ್ಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಹರೇ 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 ರಾಮ. ಏನ್ ಮಾತಾಜಿ? ಕಂಟಿನ್ಯೂ ಮಾಡಿ ಮಾತಾಜಿ, ಏನಿಲ್ಲ ಕಂಟಿನ್ಯೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯು ನಮಾಮ್ಯಹಂ. ಶ್ರೀ ನರಸಿಂಹ ಜಯ ನರಸಿಂಹ, ಜಯ ಜಯ ನರಸಿಂಹ. ಪ್ರಹ್ಲಾದೇಶ ಜಯ ಪದ್ಮ ಮುಖ ಪದ್ಮಭೃಂಗ. ನಮಸ್ತೆ ನರಸಿಂಹಾಯ, ನಮಸ್ತೆ ನರಸಿಂಹಾಯ. ಪ್ರಹ್ಲಾದಲಾದದಾಯಿನೇ ಹಿರಣ್ಯಕಶಿಪೂರ್ವಕ್ಷಃ, ಹಿರಣ್ಯಕಶಿಪೂರ್ವಕ್ಷಃ. ಶೀಲಟಂಕಾನಕಾಲಯೇ ಇತೋ ನರಸಿಂಹ ಪರತೋ ನರಸಿಂಹ, ಇತೋ ನರಸಿಂಹ ಪರತೋ ನರಸಿಂಹ. ಯತೋ ಯತೋ ಯಾಮಿ ತತೋ ನರಸಿಂಹ, ಯತೋ ಯತೋ ಯಾಮಿ ತತೋ ನರಸಿಂಹ. ಬಹಿರ್ ನರಸಿಂಹ ಹೃದಯೇ ನರಸಿಂಹ, ಬಹಿರ್ ನರಸಿಂಹ ಹೃದಯೇ ನರಸಿಂಹ. ನರಸಿಂಹ ಆದಿಂ ಶರಣಂ ಪ್ರಪದ್ಯೆ, ತವ ಕರ ಕಮಲವರೇ ನಾಥ. ಅದ್ಭುತ ಶೃಂಗ ದಲಿತ ಹಿರಣ್ಯಕಶಿಪು ತನು ಭೃಂಗ. ಕೇಶವಧೃತ ನರಹರಿ ರೂಪ, ಕೇಶವಧೂತ ನರಹರಿ ರೂಪ. ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಕೇಶವಧೃತ ನರಹರಿ ರೂಪ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ, ಜೈ ಜಗದೀಶ ಹರೇ. ಜಯ ನರಸಿಂಹದೇವ್, ಜಯ ನರಸಿಂಹದೇವ್, ನರಸಿಂಹದೇವ್ ಜಯ ನರಸಿಂಹದೇವ್. ಜಯ ಲಕ್ಷ್ಮೀ ನರಸಿಂಹ, ಜಯ ಲಕ್ಷ್ಮೀ ನರಸಿಂಹ, ಲಕ್ಷ್ಮೀ ನರಸಿಂಹ ಜಯ ಲಕ್ಷ್ಮೀ ನರಸಿಂಹ. ಜಯ ಭಕ್ತ ಪ್ರಹ್ಲಾದ್, ಜಯ ಭಕ್ತ ಪ್ರಹ್ಲಾದ್, ಭಕ್ತ ಪ್ರಹ್ಲಾದ್ ಜಯ ಭಕ್ತ ಪ್ರಹ್ಲಾದ್. ಜಯ ಜಯ ಪ್ರಭುಪಾದ್, ಪ್ರಭುಪಾದ್, ಪ್ರಭುಪಾದ್ ಜಯ ಜಯ ಪ್ರಭುಪಾದ್. ಜಯ ಜಯ ಗುರುದೇವ್, ಗುರುದೇವ್, गुरुदेव जय जय गुरुदेव. विघ्न विनाशक नरसिंह भगवान की जय, भक्त प्रहलाद महाराज की जय, श्रील प्रभुपाद की जय, गुरु महाराज की जय. नित्य गौरांग प्रेमानंदे हरि हरि बोल. हरे कृष्ण माता जी, दंडवत प्रणाम. ಹರೇ ಕೃಷ್ಣ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ತುಂಬಾ ತುಂಬಾ ಧನ್ಯವಾದಗಳು. ಚೆನ್ನಾಗಿ ಹೇಳಿದ್ರಿ. ಯಾವಾಗ್ಲೂ ನೀವು ಈ ರೀತಿ ಬಂದು ನೀವೇ ಹೇಳಿ ವಾಲಂಟ್ರಿಲಿ ಬಂದು ಸೇವೆಯನ್ನು ತಗೊಳ್ತೀರಾ. ತುಂಬಾ ಸಂತೋಷ. ಇದೇ ರೀತಿ ನಿಮ್ಮ ಸೇವೆಯನ್ನ ನಮ್ಗೆ ಕೊಡ್ತಾ ಇರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಹಾಮಂತ್ರ ಹೇಳೋದ್ರೊಂದಿಗೆ ಅವರಿಗೆ ನಾವು ಧನ್ಯವಾದಗಳನ್ನು ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸೊ ಇವತ್ತು ಇನ್ನು ಎಲ್ಲ ಆಲ್ಮೋಸ್ಟ್ ಎಲ್ಲ ಹೇಳಿದ್ದೀನಿ. ಸೊ ವಿಲ್ ಗೋ ಫಾರ್ ವಂದನೆ ಗೀತೆಗಳನ್ನ ಹೇಳ, ಕ್ಲೋಸಿಂಗ್ ಪ್ರೇಯರ್ ಹೇಳೋಣ. ಶ್ಯಾಮಕಾಂತ ಮಾತಾಜಿ, ಬೇರೆ ಏನಾದ್ರು ವಿಷಯ ಇತ್ತಾ? ಏನಿಲ್ಲ ಮಾತಾಜಿ, ಐ ಥಿಂಕ್ ಕ್ಲೋಸ್ ಮಾಡ್ಬೋದು. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವೋ ದೇವಕಿ ಪುತ್ರ ಏವ, ಏಕೋ ಮಂತ್ರಸ್ಯ ನಮಾಮಿ ಯಾನಿ ಕರ್ಮಾಪಿ, ಏಕಂ ತಸ್ಯ ದೇವಸ್ಯ ಸೇವಾಂ
त्वमेव माता च पिता त्वमेव बन्धुश्च सखा त्वमेव विद्या द्रविडं त्वमेव सर्वं मम देव देव। कृष्णाय वासुदेवाय हरे परमात्मने प्रणतक्लेशनाशाय गोविन्दाय नमो नमः। कृष्णाय वासुदेवाय देवकीनन्दनाय च नन्दगोपकुमाराय गोविन्दाय नमो नमः। वसुदेवं सुतं देवं कंसचाणूरमर्दनं देवकी परमानन्दं कृष्णं वन्दे जगद्गुरुम्। कात्यायनी महामाये महायोगिन्नधीश्वरी नन्दगोपसुतं देवी पतिं मे कुरुते नमः। श्रीकृष्ण शरणं मम दासोऽहं कृष्ण तवास्मि। श्रीकृष्ण शरणं मम दासोऽहं कृष्ण तवास्मि। श्रीकृष्ण शरणं मम दासोऽहं कृष्ण तवास्मि। वाञ्छाकल्पतरुभ्यश्च कृपा सिन्धुभ्येव च पतितानां पावनेभ्यो वैष्णवेभ्यो नमो नमः। हरे कृष्णा कृष्ण कृष्णा हरे हरे, हरे राम 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 हरे। गौर प्रेमनंते हरि।